ನಮ್ಮ ಭಾಗದ ಅತ್ಯಂತ ಜನಪ್ರಿಯ ಶಾಸಕರು, ಕನ್ನಡ ಸರ್ಕಾರ ವಿಧಾನಸಭೆಯ ಅಂದೋ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತಗೌಡ ಪಾಟೀಲ್ ಸಾಹೇಬರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಎನ್ಎಸ್ ಕ್ಲಾಪ್ 1 2 3. ಮಾನ್ಯ ಶಾಸಕರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೂ ಮುಖ್ಯ ಅತಿಥಿ ಆಗಿರ್ತಕ್ಕಂಥ ಎಸ್ ಎಂ ಮುಪ್ಪಾಲ್ ಸರ್ರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪ್ರಶಾಂತ್ ಕಾಯ್ ಸರ್, ತಾಲೂಕು ಅಧ್ಯಕ್ಷರು, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಇಂಡಿ, ಇವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಡಾಕ್ಟರ್ ಎಸ್ ಎ ಮಾಡಾಳ್, ಸಿಂಡಿಕೇಟ್ ಸದಸ್ಯರು, ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಇವರು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಸ್ ಕೆ ಲಿಂಗದಳ್ಳಿ, ವ್ಯವಸ್ಥಾಪಕ ನಿರ್ದೇಶಕರು, ಎಸ್ ಕೆ ಕಂಪ್ಯೂಟರ್ ಇಂಡಿ, ಇವರು ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ರಮೇಶ್ ಸರ್, ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸಂಸ್ಕೃತಿ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಸಂಗಮೇಶ್ ಹಿರೇಮಠ್, ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ವಿಜಯ ಮಾಂತೇಶ್ ದೇವರ್, ದೈಹಿಕ ಶಿಕ್ಷಣ ನಿರ್ದೇಶಕರು, ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರವಿ ಕಲ್ಲರ್ ಸರ್, ಅವರು ಕೂಡ ವೇದಿಕೆ ಆಗಮಿಸಬೇಕು. ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಅವರು ಕೂಡ ವೇದಿಕೆ ಆಗಿಸಬೇಕು. ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನ ನೆರೆದು ಭಕ್ತಿಯ ಭಿಕ್ಷೆಯನ್ನು ಇಕ್ಕಿದಡೆ, ಎನ್ನ ಪಾತ್ರೆ ತುಂಬಿತು ಕೂಳ ಸಂಗಮ ದೇವ. ಬಸವಾದಿ ಶರಣರನ್ನ ಸ್ಮರಿಸಿ, ಗ್ರಾಮದ ದೇವತೆಯನ್ನ ಭಕ್ತಿಪೂರ್ವಕವಾಗಿ ನಮಿಸಿ, ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ 2024-25ನೇ ಶೈಕ್ಷಣಿಕ ಸಾಲಿನ BA, BCom, BSc ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. ಮತ್ತು 24 ಮತ್ತು 25ನೇ ಸಾಲಿನ NSS, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸಂಸ್ಕೃತಿ ವಿಭಾಗ ಹಾಗೂ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳ ಉದ್ಘಾಟನೆ ಮತ್ತು ನಮ್ಮ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿ ವರ್ಗಾವಣೆಗೊಂಡಿರ್ತಕ್ಕಂಥ ಎಲ್ಲ ಸಹಾಯಕ ಪ್ರಾಧ್ಯಾಪಕರಿಗೆ ಬೀಳ್ಕೊಡುವ ಸಮಾರಂಭ ಮತ್ತು ನಮ್ಮ ಕಾಲೇಜಿಗೆ ನೂತನವಾಗಿ ವರ್ಗಾವಣೆಗೊಂಡು ಮತ್ತು ಕರ್ನಾಟಕ ಕಲಾ ಶಿಕ್ಷಣ ಇಲಾಖೆ ವತಿಯಿಂದ ನೂತನವಾಗಿ ನಮ್ಮ ಕಾಲೇಜಿಗೆ ಹೊಸದಾಗಿ ನೇಮಕವಾಗಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರಿಗೆ ಸ್ವಾಗತವನ್ನ ಮಾಡ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ನಮ್ಮ ಭಾಗದ ಅತ್ಯಂತ ಜನಪ್ರಿಯ ಶಾಸಕರು, ಕನ್ನಡ ಸರ್ಕಾರ ವಿಧಾನಸಭೆಯ ಅಂದಾಜು ಸಮಿತಿಯ ಅಧ್ಯಕ್ಷರು, ಭೀಮಾಶಂಕರ್ ಶುಗರ್ ಫ್ಯಾಕ್ಟರಿಯ ಅಧ್ಯಕ್ಷರು ಹಾಗೂ ನಮ್ಮ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಇಂಡಿ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತಗೌಡ ಪಾಟೀಲ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಎಲ್ಲ ಅತಿಥಿ ಮೊದಲಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಬೋಧಕ ಸಿಬ್ಬಂದಿ ಕೂಡ ಸ್ವಾಗತವನ್ನು ಕೋರುತ್ತಾ, ಭಾರತದ ಸಂಸ್ಕೃತಿಯೊಂದಿಗೆ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಅಣಿಗೊಳಿಸೋಣ. ಪ್ರಾರ್ಥನಾ ಗೀತೆ ನಡೆಸಿಕೊಡೋರು ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಭೀಮಾಶಂಕರ್ ಹುಗಾರ್. ಈ ವಿದ್ಯಾರ್ಥಿಯಿಂದ ಪ್ರಾರ್ಥನಾ ಗೀತೆ ಜೋರಾದ ಚಪ್ಪಳ ಮೂಲಕ ವಿದ್ಯಾರ್ಥಿಯನ್ನ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ವಿಗೆ ಪ್ರಾರ್ಥನಾ ಗೀತೆ ನಡೆಸಿರ್ತಕ್ಕಂಥ ಭೀಮಾಶಂಕರ್ ಹುಗಾರ್ ವಿದ್ಯಾರ್ಥಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ, ವೇದಿಕೆ ಮೇಲೆ ಆಸಕ್ತಕ್ಕಂಥ ಎಲ್ಲ ಅತಿಥಿ ಮೊದಲಿಗೆ ಸ್ವಾಗತವನ್ನು ಕೋರಲಿದ್ದಾರೆ ನಮ್ಮ ಕಾಲೇಜಿನ ದೈಹಿಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ ಮಾಂತೇಶ್ ದೇವರ್ ಸರ್ ಅವರು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ 2024-25ನೇ ಸಾಲಿನ ಕ್ರೀಡೆ, ಸಾಂಸ್ಕೃತಿಕ, NSS, ರೆಡ್ ಕ್ರಾಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹಾಗೂ ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ
ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ BA, BCom ಮತ್ತು BSc ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ಹೊಸದಾಗಿ ನೇಮಕವಾಗಿ ನಮ್ಮ ಕಾಲೇಜಿಗೆ ಹಾಜರಾಗಿರುವ ಸಹಾಯಕ ಪ್ರಾಧ್ಯಾಪಕರಿಗೆ ಸ್ವಾಗತ ಹಾಗೂ ವರ್ಗಾವಣೆ ಹೊಂದಿರುವ ಪ್ರಾಧ್ಯಾಪಕರಿಗೆ ಬೀಳ್ಕೊಡುಗೆ ಸಮಾರಂಭ. ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯ ಮಾನ್ಯರು ಮತ್ತು ಆಹ್ವಾನಿತ ಅತಿಥಿ ಮಹೋದಯರನ್ನು ಈ ವೇದಿಕೆಗೆ ಸ್ವಾಗತಿಸಿಕೊಳ್ಳುವುದು ನನ್ನ ಸುದೈವ ಎಂದು ಭಾವಿಸುತ್ತಾ, ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅನಂತ ಕಾಲದವರೆಗೆ ಎಂಬ ಮಾತನ್ನ ಹೇಳುತ್ತಾ ಈ ಒಂದು ಸಮಾರಂಭಕ್ಕೆ ಭವ್ಯ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೆಯದಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು, ಇಂಡಿ ಜನಪ್ರಿಯ ಶಾಸಕರು, ಬಡವರ ಬಂಧು, ಅಭಿವೃದ್ಧಿಯ ಹರಿಕಾರರು, ದೀನದಲಿತರ ಅಭಿವೃದ್ಧಿಯ ಬಂಧುಗಳು, ಜನ ಮೆಚ್ಚಿದ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಯಶವಂತರಗೌಡ B. ಪಾಟೀಲ್ ಅವರಿಗೆ ನಾನು ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಈ ವೇದಿಕೆಯ ಮುಖಾಂತರ ಹಂಚ್ಕೊಳ್ಬೇಕಂತ ಹೇಳಿ ನಮ್ಮ ಪ್ರಾಚಾರ್ಯರ ಕಡೆಯಿಂದ ಮತ್ತು ವಿದ್ಯಾರ್ಥಿಗಳಿಂದ ಒಂದೆರಡು ಮಾತುಗಳನ್ನು ಹೇಳ್ತಾ ಹೋಗ್ತೀನಿ. ಈ ಕಾಲೇಜು ಮೊದಲಿಗೆ ಬೀರಪ್ಪನಗರದಲ್ಲಿತ್ತು. 2 ರೂಮ್ಗಳಿದ್ದು ಅಷ್ಟೇ. ಅಲ್ಲಿ ಈ ಜಾಗ ಇಲ್ಲಿ ಇರಲಿಲ್ಲ. ಶಾಸಕರು ಬರೋಕ್ಕಿಂತ ಪೂರ್ವದೊಳಗೆ ಈ ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಅಂತ ಹೇಳಿ ಇರಲಿಲ್ಲ. ಶಾಸಕರು ತಾವು ಆರಿಸಿ ಬಂದ ಮೊದಲನೇ ಚುನಾವಣೆಗಳಿಗೆ ಇಲ್ಲ, ನಾನು ಹೇಳಿದ್ದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೀರಪ್ಪನಗರದೊಳಗೆ 1 ರೂಮ್ ಒಳಗೈತಿ, ಈ 8 ಎಕರೆ ಜಾಗವನ್ನು ನಾನು ಸರ್ಕಾರಿ ಪ್ರಥಮ ದರ್ಜೆಗೆ ಸ್ಯಾಂಕ್ಷನ್ ಅನ್ನು ಮಾಡ್ತೀನಿ ಅಂತೇಳಿ ಹೇಳಿ ಈ 1 ರೂಮನ್ನು 30 ರೂಮ್ ಮಾಡಿದಂತಹ ಶಾಸಕರಿಗೆ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಕಾಲೇಜಿನ ಅಭಿವೃದ್ಧಿಯ ಬಗ್ಗೆ ತುಂಬಾ ಕಳಕಳಿಯನ್ನು ಹೊಂದಿಕೊಂಡಂತಹ ನಮ್ಮ ಶಾಸಕರು. ನಾವು ಹಿಂದಿನ ಒಂದು ಕಾರ್ಯಕ್ರಮಕ್ಕೆ ಶಾಸಕರಿಗೆ ಡೇಟ್ ಕೇಳಿದ್ದೀವಿ. ಕೇಳಿದಾಗ ನಮಗೆ 3 ಡೇಟ್ ಕೇಳಿದ್ರು. ಅವರು 3 ಡೇಟ್ ಕೊಟ್ಟಾಗ ನಾವೇ ಅವರಿಗೆ ಇಲ್ಲ ಸರ್, ನಮ್ಗೆ ವರ್ಕಿಂಗ್ ಡೇನೇ ಲಾಸ್ಟ್ ಡೇಟ್ ಇರೋದ್ರಿಂದ ಅಂತ ಹೇಳಿ ನಾವು ಶಾಸಕರ ಅನುಪಸ್ಥಿತಿ ಒಳಗೆ ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಶಾಸಕರು ಕೊನೆಯದಾಗಿ ಹೋಗುವಾಗ ಒಂದು ಮಾತಂದ್ರು, ವಿದ್ಯಾರ್ಥಿಗಳ ಜೊತೆಗೆ ನಾನು ಕೂಡಬೇಕಪ್ಪ ಅಂತಿದ್ದೀನಿ, ಏನಾದರೂ ಅಡಚಣೆಗಳು ಬರ್ತಾ ಇದ್ದಾವೆ. ಅವಾಗ ಅಧ್ಯಕ್ಷರಿದ್ರು, ಅದು ಅಂದಾಜು ಸಮಿತಿಗಳ ಒಂದು ಅಧ್ಯಕ್ಷರಿರೋದ್ರಿಂದ ಬರೋಕ್ಕಾಗಲಿಲ್ಲ. ಈ ಸಾರಿ ಡೇಟ್ ಕಳೆದಾಗಿಲ್ಲ, ಲಾಸ್ಟ್ ಟೈಮ್ ಡೇಟನ್ನು ನಾನು ತಪ್ಪಿಸಿದ್ದೀನಿ, ಈ ಸಾರಿ ತಪ್ಪಿಸೋದಿಲ್ಲ, ನಾನು ಬರ್ತೀನಿ, ಎಷ್ಟೇ ಟೈಮ್ ಅದ ಅಂತ ಹೇಳಿ ಜಳಕಿಯಲ್ಲಿ ಒಂದು ಕಾರ್ಯಕ್ರಮ ಇದೆ. ವಿದ್ಯಾರ್ಥಿಗಳ ಜೊತೆಗೆ ಕೂಡಿ ಅವರು ಸಮಯವನ್ನು ಕಳೆದು ಮತ್ತೆ ವಿದ್ಯಾರ್ಥಿಗಳ ಜೊತೆಗೇನೆ ಸಮಯವನ್ನು ಕಳೆಯಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನು ಹೇಳಬೇಕಪ್ಪ ಅಂದರೆ, ಶಾಸಕರಲ್ಲಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಶಾಸಕರು ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಒಂದೇ ಅಲ್ಲ, ಇಲ್ಲಿ ಬರ್ತಕ್ಕಂಥ ಎಲ್ಲ ಕಾಲೇಜುಗಳ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಶಾಸಕರು ಇಲ್ಲಿಂದ ನಮಗೆ ಬೆಳಗಾವಿ 300 ಕಿಲೋಮೀಟರ್ ಆಗ್ತದೆ, ಹೋಗಿ ಬರಕ್ಕೆ 2 ದಿನ ಬೇಕು. ಸಚಿವರಾದಂತಹ ಸುಧಾಕರ್ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು, ಇಲ್ಲ ನಮಗೆ ಒಂದು ಪ್ರತ್ಯೇಕವಾದಂತಹ ವಿಶ್ವವಿದ್ಯಾಲಯ ಕೊಡಿ, ಇಲ್ಲಪ್ಪ ಅಂತಂದ್ರೆ ನಮಗೆ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಟ್ಯಾಗ್ ಅನ್ನು ಕೊಡಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರು ಸಚಿವರಿಗೆ ತಮ್ಮ ಕಳಕಳಿ ವಿನಯದಿಂದ ಕೇಳಿಕೊಂಡಿದ್ದಾರೆ. ಹೃದಯಪೂರ್ವಕವಾದಂತಹ ಒಂದು ಚಪ್ಪಾಳೆಯನ್ನ ಶಾಸಕರಿಗೆ ನಾವು ತಟ್ಟೋಣ ಅಂತ ಹೇಳಿ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ತರನಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೊಂದು ಸಾರಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಪ್ರಾಚಾರ್ಯರ ಪರವಾಗಿ ಶಾಸಕರಿಗೆ. ಇನ್ನೋರ್ವ ಅತಿಥಿಗಳಾದಂತಹ SM ಉಪ್ಪಾರ ಗುರುಗಳು ಮೂಲತಃ ಚಡ್ಚಣ ಗ್ರಾಮದವರು. ಇದೇ ನಮ್ಮ ಇಂಡಿ ತಾಲೂಕಿನ ಚಡ್ಚಣ ಗ್ರಾಮದವರು. ಇವರು ಸುಮಾರು 30 ವರ್ಷಗಳ ಕಾಲ ಚಡ್ಚಣದಿಂದ ಬಂದು ನಾದದಲ್ಲಿ ತಮ್ಮ ಮನೆಯನ್ನ ಕಟ್ಕೊಂಡು ಅಲ್ಲೇ ಇದ್ದಿರ್ತಾರೆ. ಈಗ ಪ್ರಸ್ತುತ ನಂದಿ ಕಲಾ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ 28 ವರ್ಷಗಳ ಕಾಲದಿಂದ ಪ್ರಾಚಾರ್ಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. SM ಉಪರ್ ಗುರುಗಳಿಗೆ ನಾನು ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಪ್ರಾಚಾರ್ಯರ ಪರವಾಗಿ, ಸಿಬ್ಬಂದಿ ವರ್ಗದವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು
ಪ್ರಶಾಂತ್ ಕಾಳೆ ಇವರ ಅನುಪಸ್ಥಿತಿಯನ್ನು ನಾನು ಹೇಳಬೇಕಾಗುತ್ತದೆ. ಕೆಲವು ಸಾಂದರ್ಭಿಕ ಕೆಲಸಗಳು ಇರೋದ್ರಿಂದ ಈ ಒಂದು ವೇದಿಕೆಗೆ ಗೈರು ಹಾಜರಾಗಿರ್ತಾರೆ. ನಾವು ಯಾಕೆ ಈ ಪ್ರಶಾಂತ್ ಕಾಳೆ ಅವ್ರನ್ನ ಈ ವೇದಿಕೆಗೆ ಅತಿಥಿಗಳಿಗೆ ಹಾಕೊಂಡಿದ್ದೀವಪ್ಪ ಅಂತಂದ್ರೆ, ಅಂದಾಜು ಸಮಿತಿಗಳ ಅಧ್ಯಕ್ಷರನ್ನ ಯಾಕೆ ತೆಗೆದುಕೊಂಡಿವಪ್ಪ ಅಂತಂದ್ರೆ, ನಮ್ಮ ಹಳೆಯ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇಲ್ಲಿ ಕಲಿತು ಹೋದಂತಹ ಹಳೆಯ ವಿದ್ಯಾರ್ಥಿಗಳು, ಆ ಹಳೆಯ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಅದರ ಸಲುವಾಗಿ ನಾವು ಪ್ರಶಾಂತ್ ಕಾಳೆ ಅವರನ್ನ ಅತಿಥಿಯನ್ನಾಗಿ ಇಲ್ಲಿ ಕರೆದಿದ್ವಿ. ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಅವರನ್ನ ಅತಿಥಿಗಳನ್ನಾಗಿ ಹಾಕೊಂಡಿದ್ವಿ. ಕಾರಣಾಂತರಗಳಿಂದ ಪ್ರಶಾಂತ್ ಮಾಮ ಅವರು ಇಲ್ಲಿ ಇಲ್ಲ. ಅವರ ಪರವಾಗಿ ಅವರಿಗೆ ನಾನು ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ವೇದಿಕೆಯ ಮೇಲೆ ಆಸನಿರ್ತಕ್ಕಂತಹ ಎಸ್ ಕೆ ಲಿಂಗದಳಿ ಸರ್, ವೇದಿಕೆಯ ಮೇಲೆ ಆಸನಿರ್ತಕ್ಕಂತಹ ಎಸ್ ಕೆ ಲಿಂಗದಳಿ ಸರ್, ಇದೇ ನಮ್ಮ ಮಹಾವಿದ್ಯಾಲಯದ ಅತಿಥಿ ಉಪನ್ಯಾಸಕರು. ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾ ಇದ್ದರು ಬದಲು ಈಗ ಸ್ವತಃ ಕಂಪ್ಯೂಟರ್ ತರಬೇತಿ ಮತ್ತು ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯನ್ನು ಅನೇಕ ಯುವಕರಿಗೆ ತರಬೇತಿಯನ್ನು ನೀಡಿ ತಮ್ಮದೇ ಆದ ಛಾಪನ್ನು ನೀಡಿ ಇಂಡಿ ನಗರದಲ್ಲಿ ಅತಿ ಹೆಮ್ಮೆಯ ಕಂಪ್ಯೂಟರ್ ಸಂಸ್ಥೆಯನ್ನು ತೆಗೆದಿದ್ದಾರೆ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಿ ಆದಷ್ಟು ಹಣ ಸಹಾಯವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದಾರೆ. ಉದಾಹರಣೆ ಏನಪ್ಪಾ ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ಕಾಲೇಜಿಗೆ ಆಗಮಿಸಿದ್ರು, ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾವು. ಸರ್ ಏನಿಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಕಬಡ್ಡಿ ಜರ್ಸಿಯನ್ನ ಡೊನೇಟ್ ಮಾಡ್ರಿ ಅಂತಂದಾಗ, ಸರ್ ಏನಿಲ್ಲ ಅದು ಎಷ್ಟು ಅಮೌಂಟ್ ಆಗ್ತದೆ ಹೇಳಿ ವಿಷಯ ನಾನು ನಿನಗೆ ಫೋನ್ ಪೇ ಮಾಡ್ತೀನಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಕಬಡ್ಡಿ ಜರ್ಸಿಯನ್ನ ಅವರು ಡೊನೇಟ್ ಮಾಡಿದರೆ ಸರ್ಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತುಂಬ ಹೃದಯದ ನನ್ನ ಕಡೆಯಿಂದ ವಿದ್ಯಾರ್ಥಿಗಳಿಂದ ಸ್ವಾಗತ. ಇನ್ನೋರ್ವ ನಮ್ಮ ಗೌರವ ಉಪಸ್ಥಿತಿ ಎಸ್ ಜೆ ಮಾಡ್ಯಾಳ ಗುರುಗಳು, ನಮ್ಮ ಗುರುಗಳು ಚಿರಪರಿಚಿತರು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ. ಯಾಕೆ ನಾವು ವಿದ್ಯಾರ್ಥಿಗಳ ಮುಂದೆ ನಮ್ಮ ಮಾಡ್ಯಾಳ ಸರ್ನ ಗೌರವ ಉಪಸ್ಥಿತಿ ಇಟ್ಕೊಂಡಿದ್ದೀವಪ್ಪ ಅಂತಂದ್ರೆ, ಸಾಲುಟಿಗೆ ಅಂತಕ್ಕಂಥ ಸಣ್ಣ ಗ್ರಾಮದಿಂದ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಧಾರವಾಡದಲ್ಲಿ ಮುಗಿಸಿಕೊಂಡು ಮತ್ತೆ ಮರಳಿ ಸಾಲುಟಿಗೆ ಗ್ರಾಮಕ್ಕೆ ಆಗಮಿಸಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅಂತಹ ಬಡ ಕುಟುಂಬದಿಂದ ಬಂದಂತಹ ನಯ ವಿನಯ ಒಳ್ಳೆಯ ಮನಸ್ಸಿಂದ ಇರ್ತಕ್ಕಂತಹ ಮಾಡ್ಯಾಳ ಗುರುಗಳಿಗೆ ಶಾಸಕರು ಮೆಚ್ಚಿ ಪ್ರಸ್ತುತ ವರ್ಷದಲ್ಲಿ ಸಿಂಡಿಕೇಟ್ ಸದಸ್ಯರನ್ನಾಗಿ ನೇಮಕವನ್ನು ಮಾಡಿರ್ತಾರೆ. ತುಂಬ ಹೃದಯದ ಧನ್ಯವಾದಗಳು ಶಾಸಕರಿಗೆ. ಸರ್, ನೀವು ಮುಂಬರುವ ದಿನದೊಳಗೆ ನಮ್ಮ ಮಾಡ್ಯಾಳ ಗುರುಗಳಿಗೆ KPSC ಮೆಂಬರ್ ಮಾಡ್ರಿ ಅಂತ ಹೇಳಿ ನಾವು ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಆ ಒಂದು ವಿಶ್ವಾಸ ಹಾಗೇ ಇರಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮಾಡ್ಯಾಳ ಗುರುಗಳಿಗೆ ಮುದ್ದು ವಿದ್ಯಾರ್ಥಿಗಳ ಪರವಾಗಿ, ಪ್ರಾಚಾರ್ಯರ ಪರವಾಗಿ, ಕಾಲೇಜು ಸಿಬ್ಬಂದಿ ವರ್ಗಗಳ ಪರವಾಗಿ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಇನ್ನೋರ್ವ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು, ಅವರು ಈ ಕಾಲೇಜಿನ ಒಂದು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಸರ್ ಇಲ್ಲ, ನಾವು ಡೇಟ್ ಮುಂದೆನೆ ಹೋಗ್ತಾ ಇದ್ದೀವಿ, ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ವೆಲ್ಕಮ್ ಯಾವಾಗ ಸರ್, ವೆಲ್ಕಮ್ ಯಾವಾಗ ಅಂತ ಹೇಳಿ. ಏನೇ ಇರಲಿ ವೆಲ್ಕಮ್ ಮಾಡೋದೇ ಅಂತಂದ್ರು. ಸರ್ ಇಲ್ಲ, 2 ದಿನ ಉಳಿದೈತಿ, ಹೆಂಗೆ ಮಾಡೋಣ ಮತ್ತೆ ಲಾಸ್ಟ್ ಟೈಮ್ ಆದಂಗ, ಏನಿಲ್ಲ ಮಾಡೋಣ ಅಂತ ಹೇಳಿ ನಮ್ಮ ಪ್ರಾಚಾರ್ಯರು ಹೃದಯಪೂರ್ವಕವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿರ್ತಿದ್ದಾರೆ. ಅವರು ಈ ಮುಂದೆ ಕೂತಿರ್ತದ ವಿದ್ಯಾರ್ಥಿಗಳಿಗೂ ನಾನು ಮಾತಾಡ್ತೀನಿ ಅಂತ ನಮ್ಗೆ ಸ್ಟ್ರೆಂತೆ ನಮ್ಮ ಪ್ರಾಚಾರ್ಯರು. ಅವರ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ, ಬಂದ 2 ವರ್ಷದೊಳಗ PM ಉಷಾಕ್ಕೆ ನಮ್ಮ ಕಾಲೇಜ್ ಆಯ್ಕೆ ಮಾಡಿ 5 ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿರ್ತಾರೆ. ಚಪ್ಪಾಳೆಯನ್ನ ತಟ್ಟಬೇಕು ನಮ್ಮ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ನಮ್ಮ ಪ್ರಾಚಾರ್ಯರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಇರ್ತಕ್ಕಂಥ ರವಿಯಣ್ಣ ಕಲ್ಲೂರು ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲಿಂಬಾಜಿ ರಾಠೋಡ್ ಪುರಸಭೆ ಅಧ್ಯಕ್ಷರು ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಾಂಗೆ ಸೌದಾಗರ್ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಮುಂದೆ ಕೂತಿರ್ತಕ್ಕಂತಹ ಗೋಲ್ಡನ್ ಬಾಯ್ಸ್, ಗೋಲ್ಡನ್ ಗರ್ಲ್ಸ್, ಬಂಗಾರದಂತ ನನ್ನ ವಿದ್ಯಾರ್ಥಿಗಳು ಕೂಡ ಈ ಪ್ರಥಮ ವರ್ಷದಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮಗೂ ಕೂಡ ಹೃದಯಪೂರ್ವಕವಾಗಿ ಇಷ್ಟು ಹೇಳಿ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಲೋ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶಾಸಕರಿಗೂ ಎಲ್ಲ ಅತಿಥಿ ಮಹೋದಯರಿಗೂ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರಿರ್ತಕ್ಕಂಥ ಡಾಕ್ಟರ್ ವಿಜಯ್ ಮಾಂತೇಶ್ ದೇವರ್ ಸರ್ಗೆ ಧನ್ಯವಾದಗಳು. ಈಗ ಉದ್ಘಾಟಕರಿಗೆ ಮತ್ತು ಅತಿಥಿಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಅದನ್ನು ನಡೆಸಿಕೊಟ್ಟಿರುತ್ತಾರೆ
ನಮ್ಮ ರಾಜ್ಯಶಾಸ್ತ್ರದ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥ ನಂದಕುಮಾರ್ ಬಿರಾದ್ ಸರ್ ಅವರು. ಚಪ್ಪಲ್ ಮಾಡ್ರಿ ಸರ್, ಚಪ್ಪಲ್ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ, ಪ್ರತಿಯೊಂದು ಪಾಠವು ವ್ಯಕ್ತಿಯನ್ನು ಬದಲಿಸುತ್ತದೆ ಎಂಬ APJ ಅಬ್ದುಲ್ ಕಲಾಂ ಅವರ ನುಡಿಯನ್ನು ಸ್ಮರಿಸುತ್ತಾ ಇವತ್ತಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿಯಲ್ಲಿ ಹಮ್ಮಿಕೊಂಡಿರುವ ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಸನ್ಮಾನಿಸುವುದು ನಮ್ಮ ಆದ್ಯ ಕರ್ತವ್ಯ ಮತ್ತು ನಮ್ಮ ಭಾರತೀಯ ಸಂಪ್ರದಾಯನೂ ಕೂಡ ಹೌದು. ಅದರಂತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್, ಜನಪ್ರಿಯ ಶಾಸಕರು ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಅಂದಾಜುಗಳ ಸಮಿತಿ ವಿಧಾನಸಭೆ ಬೆಂಗಳೂರು ಇವರಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ರಮೇಶ್ RS ಗುರುಗಳಿಂದ ಸನ್ಮಾನ ಮತ್ತು ಗೌರವಪೂರ್ವಕ ಮಾಲಾರ್ಪಣೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಗೌರವಪೂರ್ವಕವಾಗಿರ್ತಕ್ಕಂಥ ಸನ್ಮಾನ ಮತ್ತು ಮಾಲಾರ್ಪಣೆಯನ್ನು ನಡೆಸಿಕೊಡಬೇಕು. ನಮ್ಮ ಜನಪ್ರಿಯ ಶಾಸಕರು ದೀನ ಬಡವ ಮತ್ತು ಬಲ್ಲಿದ್ದವರ ಪರವಾಗಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಸದಾಕಾಲ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಮತ್ತು ಜನಪರವಾಗಿರ್ತಕ್ಕಂಥ ಕಾಳಜಿ ಉಳ್ತಕ್ಕಂಥ ರಾಜಕಾರಣಿಯಾಗಿ ಇಂಡಿ ಜನತೆಯ ಮೆಚ್ಚಿನ ಶಾಸಕರಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿಯೇ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ನಾಯಕರಾಗಿಯೂ ಕೂಡ ಹೊರಹೊಮ್ಮಿದ್ದಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಇವತ್ತು ಹೆಮ್ಮೆ ಅನ್ನಿಸ್ತದೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿರುವಂತಹ ಮತ್ತು ಸನ್ಮಾನಿತಗೊಂಡಿರುವಂತಹ ಯಶವಂತರಾಯಗೌಡ ಪಾಟೀಲ್ ಇವರಿಗೆ ಹಾಗೂ ಸನ್ಮಾನ ಮಾಡಿರುವಂಥ ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ SM ಉಪ್ಪಾರ್, ಪ್ರಾಚಾರ್ಯರು, ಶ್ರೀಮತಿ HA ನಂದಿ ಕಲಾ ಮಹಾವಿದ್ಯಾಲಯ ಇವರಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ RS ಸರ್ ಅವರಿಂದ ಸನ್ಮಾನ. ಉಪ್ಪಾರ್ ಸರ್ ಅವರು ಸುಮಾರು ನಂದಿ ಕಾಲೇಜಿನಲ್ಲಿ 20 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲಾವಧಿವರೆಗೆ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಪ್ರಸ್ತುತವಾಗಿ ಇವತ್ತು ನಂದಿ ಕಾಲೇಜಿನ ಪ್ರಾಚಾರ್ಯರಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಒಂದು ಸೇವೆ ಅಮೋಘವಾದದ್ದು. ಇವರ ಒಂದು ನುಡಿ ಆಚಾರ ವಿಚಾರಗಳು ಅತ್ಯಂತ ಶ್ರೇಷ್ಠವಾದವು ಅಂತಕ್ಕಂಥದ್ದು ಹೇಳುವಂಥದ್ದು. ಈ ಇರುವರೆಗೂ ಕೂಡ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಶ್ರೀ ಪ್ರಶಾಂತ್ ಕಾಳೆ ಸರ್ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರ ಅನುಪಸ್ಥಿತಿ ಇದೆ. ಇನ್ನೋರ್ವ ಪ್ರಮುಖವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ SS ಮಾಡ್ಯಾಳ್ ಸರ್, ಸಿಂಡಿಕೇಟ್ ಸದಸ್ಯರು, ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಾಪುರ್ ಇವರಿಗೆ ನಮ್ಮ ಕಾಲೇಜಿನ ಗ್ರಂಥಪಾಲಕರಾದ ಪ್ರೊಫೆಸರ್ ತಿಪ್ಪಣ್ಣ ವಾಗ್ದಾಳ್ ಸರ್ ಅವರಿಂದ ಸನ್ಮಾನ ಮತ್ತು ಮಾಲಾರ್ಪಣೆ. ನಮ್ಮ ಮಾಡ್ಯಾಳ್ ಸರ್ ಅವರು ಸುಮಾರು ದಿನಗಳಿಂದ ನಮ್ಮ ಮಹಾವಿದ್ಯಾಲಯದ ಸ್ಥಾಪನೆಯಿಂದ ಇವತ್ತಿನವರೆಗೆ ಇತಿಹಾಸ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದುಕೊಂಡು ತಮ್ಮ ಶಿಕ್ಷಣ ಪ್ರೇಮವನ್ನು ಮತ್ತು ಶಿಕ್ಷಣದ ಚಿಂತನೆಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಒಂದು ಮಹತ್ ಕಾರ್ಯವನ್ನು ಇವತ್ತು ನಿರ್ವಹಿಸ್ತಾ ಇರುವುದು ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯ ಅಂತ ಹೇಳಿಕೆ ನಮ್ಮೆಲ್ಲರಿಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಈ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಮಾಡ್ಯಾಳ್ ಸರ್ ಅವರಿಗೂ ಮತ್ತು ವಾಗ್ದಾಳ್ ಸರ್ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀ SK ಲಿಂಗದಳ್ಳಿ ಸರ್, ವ್ಯವಸ್ಥಾಪಕ ನಿರ್ದೇಶಕರು SK ಕಂಪ್ಯೂಟರ್ ಇಂಡಿ ಇವರಿಗೆ ನಮ್ಮ ಕಾಲೇಜಿನ ಪ್ರೊಫೆಸರ್ ರವಿಕುಮಾರ್ ಅರಳಿ ಸರ್, ರಾಜ್ಯಶಾಸ್ತ್ರ ವಿಭಾಗ ಇವರಿಂದ ಸನ್ಮಾನ ಮತ್ತು ಮಾಲಾರ್ಪಣೆ.
ಧನ್ಯವಾದಗಳು. ಈ ಕಾರ್ಯಕ್ರಮದ ಗಣೆ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ರಮೇಶ್ RS ಸರ್ ಅವರಿಗೆ ನಮ್ಮ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕರಾಗಿರುವಂತಹ ರಮೇಶ್ ಪವಾರ್ ಸರ್ ಅವರಿಂದ ಸನ್ಮಾನ ಮತ್ತು ಮಾಲಾರ್ಪಣೆ. ನಮ್ಮ ಪ್ರಾಂಶುಪಾಲರು ಈ ಕಾಲೇಜಿನ ಆಡಳಿತದ ಉಸ್ತುವಾರಿಯನ್ನ ವಹಿಸಿಕೊಂಡ ನಂತರ ನಮ್ಮ ಕಾಲೇಜು ಬಹಳಷ್ಟು ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವುದು ತಮ್ಮೆಲ್ಲರಿಗೆ ಗೊತ್ತಿರುವಂತಹ ವಿಚಾರ. ಈಗ ಹಾಕಿನ ಸರ್ ನಿಮ್ದು ಪವಾರ್ ಸರ್ಗೆ ಮತ್ತು ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂಥ ರವಿ ಕಲ್ಲೂರ್ ಸರ್, ಇಂಡಿ ಪಟ್ಟಣದ ಪ್ರಮುಖ ಗಣ್ಯ ವ್ಯಕ್ತಿಗಳು. ಇವರಿಗೆ ನಮ್ಮ ಕಾಲೇಜಿನ ಪ್ರೊಫೆಸರ್ ಕಿರಣ್ ರೇವಣ್ಕರ್ ಸರ್, ಇತಿಹಾಸ ವಿಭಾಗ, ಇವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಈ ಸನ್ಮಾನ ಸ್ವೀಕರಿಸಿದ ಮತ್ತು ಸನ್ಮಾನಿಸಿದವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಲಿಂಬಾಜಿ ರಾಠೋಡ್, ಪುರಸಭೆ ಅಧ್ಯಕ್ಷರು, ಇವರಿಗೆ ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಶ್ರೀ ಜಗದೀಶ್ ಮಡಿಕಾಳ್ ಸರ್ ಅವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾಗಿರುವಂತಹ ಜಂಗೀರ್ ಸೌದಾಗರ್, ಪುರಸಭೆ ಉಪಾಧ್ಯಕ್ಷರು ಇಂಡಿ, ಇವರಿಗೆ ನಮ್ಮ ಕಾಲೇಜಿನ FDC ಆಗಿರುವಂತಹ ಶ್ರೀ ಸತೀಶ್ ಕುಮಾರ್ ಚಿಂಚೂರ್ ಇವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಸನ್ಮಾನಿಸಿರುವಂತಹ ಮತ್ತು ಸನ್ಮಾನ ಸ್ವೀಕರಿಸಿರುವಂತಹ ಇರುವರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದಕ್ಕೆ ವಿದಾಯ ಹೇಳ್ತೀನಿ. ನಮ್ಮ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ಪ್ರೊಫೆಸರ್ ಸಂಗಮೇಶ್ ಹಿರೇಮಠ್ ಸರ್ ಇವರಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀ RS ರಮೇಶ್ ಸರ್ ಅವರಿಂದ ಸನ್ಮಾನ ಮತ್ತು ಮಾಲಾರ್ಪಣೆ. ಸನ್ಮಾನವನ್ನು ಸ್ವೀಕರಿಸಿದ ಮತ್ತು ಸನ್ಮಾನಿಸಿದವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಲಂಕರಿಸಿರುವಂತಹ ನಮ್ಮ ದೈಹಿಕ ನಿರ್ದೇಶಕರಾಗಿರುವ ಡಾಕ್ಟರ್ ವಿಜಯ ಮಾಂತೇಶ್ ದೇವರ್ ಸರ್ ಅವರಿಗೆ ನಮ್ಮ ಕಾಲೇಜಿನ ಮತ್ತು ಸಿಂಡಿಕೇಟ್ ಸದಸ್ಯರಾಗಿರುವ ಡಾಕ್ಟರ್ SJ ಮಾಡ್ಯಾಳ್ ಸರ್ ಅವರಿಂದ ಸನ್ಮಾನ ಮತ್ತು ಮಾಲಾರ್ಪಣೆ. ಈ ಸನ್ಮಾನಿಸಿದ ಮತ್ತು ಸನ್ಮಾನ ಸ್ವೀಕರಿಸಿದವರಿಗೆ ಧನ್ಯವಾದಗಳು. ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಪ್ರೊಫೆಸರ್ ರವಿಕುಮಾರ್ ಅರಳಿ ಇವರಿಗೆ ಮಾಡ್ಯಾಳ್ ಸರ್ ಅವರಿಂದ ಸನ್ಮಾನ ಮತ್ತು ಮಾಲಾರ್ಪಣೆ.
ಧನ್ಯವಾದಗಳು. ಇವನ್ಯಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಿ ಎನ್ನುವಂತೆ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಅತಿಥಿ ಮೊದಲರಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ಸನ್ಮಾನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಂದಕುಮಾರ್ ಬಿರಾದ್ ಸರ್ಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನೋಡಿ ಸಂಸ್ಕೃತಿ ವಿಭಾಗದ ಸಂಚಾಲಕರಾಗಿರ್ತಕ್ಕಂಥ ಪ್ರೊಫೆಸರ್ ಸಂಗಮೇಶ್ ಹಿರೇಮಠ್ ಸರ್ ಅವರಿಂದ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಉಪಯುಕ್ತರಾಗಿ ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಬೇಕಾಗಿ ಬದುಕಬೇಕೆನ್ನುವುದು ನಮ್ಮ ಸಂಸ್ಕೃತಿ ನಮಗೆ ನೀಡಿದ ಸಂಸ್ಕಾರ. ಎಲ್ಲರೊಳಗೆ ಒಂದಾಗುವ ಸ್ವಾರಸ್ಯಕರ ಬದುಕಿನ ಗುಟ್ಟನ್ನು ಹೇಳುವ DVಜಿಯವರ ಕಗ್ಗನ್ನು ಸ್ಮರಿಸುತ್ತಾ, ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ ಈ ಆವರಣದಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ, ಕ್ರೀಡೆ, NSS, ಸ್ಕೌಟ್ ಅಂಡ್ ಗೈಡ್ಸ್, ರೆಡ್ ಕ್ರಾಸ್ ಸಮಿತಿಗಳ ವಿವಿಧ ಚಟುವಟಿಕೆ ಉದ್ಘಾಟನೆ ಮತ್ತು BA, BCom, BSc ಪ್ರಥಮ ವರ್ಷದ ವಿದ್ಯಾರ್ಥಿ ಸ್ವಾಗತ ಸಮಾರಂಭ ಮತ್ತು ಹೊಸದಾಗಿ ನೇಮಕಗೊಂಡ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಹಾಜರಾಗಿರುವ ಸಹಾಯಕ ಪ್ರಾಧ್ಯಾಪಕರುಗಳ ಸ್ವಾಗತಿಸುವ ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಘನ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ನಮ್ಮ ಭಾಗದ ಜನಪ್ರಿಯ ಶಾಸಕರು ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾದ ಸನ್ಮಾನ್ಯ ಶ್ರೀ ಯಶವಂತರಾಯ ಗೌಡ್ ಪಾಟೀಲ್ ಅವರನ್ನ ನಾನು ಪಾಟೀಲ್ ಸಾಹೇಬರೇ ಮತ್ತು ಮುಖ್ಯ ಅತಿಥಿಗಳಾದ ಶ್ರೀಯುತ ಪ್ರೊಫೆಸರ್ SM ಉಪ್ಪಾರ್ ಪ್ರಾಚಾರ್ಯ ಸರ್, ಶ್ರೀಯುತ ಪ್ರಶಾಂತ್ ಕಾಳೆ ಸರ್ ಅವರೇ, ಶ್ರೀಯುತ SK ಲಿಂಗದಳ್ಳಿ ಸರ್ ಅವರೇ, SJ ಮಾಡಾಳ್ ಸರ್ ಅವರೇ ಹಾಗೂ ಊರಿನ ಗಣ್ಯರಾದ ರವಿ ಕಲ್ಲೂರ್ ಅವರೇ, ಪುರಸಭೆ ಅಧ್ಯಕ್ಷರಾದ ಲಿಂಬಾಜಿ ಅವರೇ, ಉಪಾಧ್ಯಕ್ಷರಾದ ಜಹಾಂಗೀರ್ ಸೌದಾರ್ ಕಾಕಾರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ ಹಾಗೂ ನನ್ನ ಕಾಲೇಜಿನ ಎಲ್ಲ ಸನ್ಮಿತ್ರರೇ ಮತ್ತು ಮಾಧ್ಯಮ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿನಿಯರು, ಇಂದಿನ ಕಾರ್ಯಕ್ರಮ ಉದ್ಘಾಟನೆ, ಸ್ವಾಗತ, ಬೀಳ್ಕೊಡುಗೆ ಈ 3 ಹಂತದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮ. ಇಂದಿನ ಸ್ಪರ್ಧಾತ್ಮಕ ಯುಗ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಜೊತೆಗೆ ವೇಗದ ಬದುಕನ್ನು ಹೊಂದಿರುವ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವರ್ಷದ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಹಮ್ಮಿಕೊಳ್ಳುವ ಮೂಲಕ ವ್ಯಕ್ತಿತ್ವ ವಿಕಸನದ ಜೊತೆಗೆ ಅವರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸಬೇಕಾಗಿದೆ. ಸರ್ವತೋಮುಖ ಬೆಳವಣಿಗೆ ಆಗಬೇಕಾದರೆ ಕೇವಲ ಅಂಕಗಳು ಮಾತ್ರವಲ್ಲ, ಪಠ್ಯ ಮಾತ್ರವಲ್ಲ, ಅದರ ಜೊತೆಗೆ ಈ ಸಾಂಸ್ಕೃತಿಕ ವೇದಿಕೆಯೂ ಕೂಡ ಈ ಮಕ್ಕಳಲ್ಲಿ ಅಡಗಿರುವ ಭಿನ್ನ ರೂಪಗಳನ್ನು ಮತ್ತು ವ್ಯಕ್ತಿತ್ವವನ್ನು ಹೊರಗೆ ಸೆಳೆಯುವಲ್ಲಿ ಸಹಾಯಕ ಮಾಡುತ್ತದೆ. ದೈಹಿಕ ಮತ್ತು ಮಾನಸಿಕ ಶಕ್ತಿಯ ದ್ಯೋತಕವಾಗಿ ಮತ್ತು ನಾಯಕತ್ವವನ್ನು ಬೆಳೆಸುವಲ್ಲಿ ಕ್ರೀಡಾ ಚಟುವಟಿಕೆಗಳು ಗುಣಾತ್ಮಕವಾಗಿ, ಚಾರಿತ್ರಿಕವಾಗಿ ವಿದ್ಯಾರ್ಥಿಗಳನ್ನು ಬದಲಾವಣೆ ಮಾಡುವ, ಶ್ರಮದಾನದ ಮಹತ್ವವನ್ನು ಹೇಳುವ, ಸಮಾಜದ ಕಾಳಜಿ, ಪರಸ್ಪರ ಒಬ್ಬರು ಮತ್ತೊಬ್ಬರನ್ನು ಅರಿತು ಜೊತೆಗೂಡಿ ಸಾಗುವುದನ್ನು ಹೇಳುವ ರಾಷ್ಟ್ರೀಯ ಸೇವಾ ಯೋಜನೆ, ಮಾನವೀಯ ಗುಣಗಳನ್ನು ಹೊಂದಿ ದೀನ ದುರ್ಬಲರಿಗೆ ಸಹಾಯ ಮಾಡುವ, ಸಮಾಜಮುಖಿಯಾಗಿ ಆರೋಗ್ಯಯುತ ಸಮಾಜವನ್ನು ಕಟ್ಟಲು ಸಹಾಯ ಮಾಡುವ ರೆಡ್ ಕ್ರಾಸ್, ಶಿಸ್ತು, ಸಂಯಮದಂತಹ ಗುಣಗಳನ್ನು ಅಳವಡಿಸಿಕೊಳ್ಳಲು ಸ್ಕೌಟ್ ಆ್ಯಂಡ್ ಗೈಡ್ಸ್, ಹೀಗೆ ನಮ್ಮ ಕಾಲೇಜಿನಲ್ಲಿ 30ಕ್ಕಿಂತಲೂ ಹೆಚ್ಚು ಸಮಿತಿಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಿದ್ದು ಅವೆಲ್ಲವೂ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಾಗಿದೆ. ಗೋಪಾಲಕೃಷ್ಣ ಅಡಿಗರು ಹೇಳುವಂತೆ, ಕಟ್ಟುವೆವು ನಾವು ಹೊಸ ನಾಡೊಂದನ್ನ, ರಸದ ಬೀಡೊಂದನ್ನ, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು
ನಾವು ಹೊಸನಾಡೊಂದನ್ನು ರಸದ ಬೀಡೊಂದನ್ನು ಎನ್ನುವ ಯುವ ಪೀಳಿಗೆಯನ್ನು ನಾವು ಇಂದು ತಯಾರು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಘಟಕಗಳು ಕಾರ್ಯಚಟುವಟಿಕೆಗಳನ್ನು ಮಾಡುವ ಸಲುವಾಗಿ ಆ ಉದ್ಘಾಟನೆ ಕಾರ್ಯಕ್ರಮವಾಗಿರುವುದು. ಕುವೆಂಪರು ಹೇಳುವಂತೆ ಓ ನನ್ನ ಚೇತನ ಆಗು ನೀ ಅನಿಕೇತನ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಇಂಡಿಯನ್ನು ಬಿಟ್ಟು ಪ್ರಪಂಚದಾದ್ಯಂತ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಬೇಕಾದರೆ ಅವರಿಗೆ ಪಠ್ಯದ ಜೊತೆಗೆ ಎಲ್ಲ ಕೌಶಲ್ಯಗಳನ್ನು ನಾವು ಕಲಿಸಬೇಕಾಗ್ತದೆ. ಇವತ್ತು ಅಕ್ಷರ ಅಹಂಕಾರ ಆಗಬಾರದು, ಅಕ್ಷರ ಜೀವನ ಕಟ್ಟಿಕೊಳ್ಳುವ ಒಂದು ವಿಧಾನವಾಗಬೇಕು. ಇವತ್ತಿನ ನಮ್ಮ ಯುವ ಪೀಳಿಗೆಗೆ ಅನುಕರಣದ ಶಿಕ್ಷಣ ಬೇಡ, ಅನುಭವದ ಶಿಕ್ಷಣ ಬೇಕಾಗಿದೆ. ಜಾಣ್ಮೆಯ ಶಿಕ್ಷಣ ಬೇಡ, ಜೀವನ ಶಿಕ್ಷಣ ಬೇಕಾಗಿದೆ. ವಿದ್ವತ್ತಿನ ಶಿಕ್ಷಣ ಬೇಡ, ವಿವೇಕದ ಶಿಕ್ಷಣ ಬೇಕಾಗಿದೆ. ಉಪಯುಕ್ತದ ಶಿಕ್ಷಣ ಬೇಡ, ಉಪಾಯದ ಶಿಕ್ಷಣ ಬೇಡ, ಉಪಯುಕ್ತ ಶಿಕ್ಷಣ ಅವಶ್ಯಕವಾಗಿದೆ. ಅದಕ್ಕಾಗಿ ನಮ್ಮ ಈ ಕಾಲೇಜು ಶ್ರಮಿಸುತ್ತಿದ್ದು, ಈ ಕಾಲೇಜು 2007ರಲ್ಲಿ ಕೇವಲ 27 ವಿದ್ಯಾರ್ಥಿಗಳೊಂದಿಗೆ BA, BCom ಮತ್ತು BBA ಕೋರ್ಸ್ಗಳ ಮೂಲಕ ಪ್ರಾರಂಭವಾಗಿ ಇವತ್ತು 1250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಬೃಹತ್ ಹೆಮ್ಮರವಾಗಿ ಸಾಗುತ್ತಿದೆ ಎಂದು ಹೇಳಲು ಅತ್ಯಂತ ಹೆಮ್ಮೆ ಅನಿಸುತ್ತದೆ. ಈ ವರ್ಷ, ಈ ಶೈಕ್ಷಣಿಕ ವರ್ಷದಲ್ಲಿ BSc ವಿಜ್ಞಾನ ವಿಭಾಗವನ್ನು ಕೂಡ ಪ್ರಾರಂಭಿಸಿದ್ದು 47 ವಿದ್ಯಾರ್ಥಿಗಳು ಇಲ್ಲಿ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಯಲ್ಲಿ ಒಳಪಟ್ಟಿದ್ದಾರೆ. 2024-25ರ ಸಾಲಿನಲ್ಲಿ ನಮ್ಮ ಕಾಲೇಜು ಉತ್ತುಂಗ ಸ್ಥಿತಿಯನ್ನು ಮುಟ್ಟಿದ್ದು 2023-24ರಲ್ಲಿ 96%ಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ಪಡೆದಿರುವುದು ಇನ್ನೂ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಕಾಲೇಜು ಕೆಲವೊಂದು ಸಾಧನೆಗಳೊಂದಿಗೆ ಮುಂದಿನ ವರ್ಷ ಕೆಲವು ಯೋಜನೆಗಳನ್ನು ಹಾಕಿಕೊಂಡಿರುವುದು. ಹೊಸ MA ಇತಿಹಾಸ ವಿಭಾಗವನ್ನು ತೆಗೆಯುವಂಥದ್ದು, MCom ವಿಭಾಗವನ್ನು ತೆಗೆಯುವಂಥದ್ದು ಪ್ರಕ್ರಿಯೆ ಚಾಲನೆ ನೀಡಿದ್ದು ಈಗಾಗಲೇ ಅದಕ್ಕೆ ಸರ್ಕಾರದ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ELCಗೆ ಸಂಬಂಧಿಸಿದಂತೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಪೂಜಾ ಸಾರ್ವಾಡ್ ಘನವೆತ್ತ ರಾಜ್ಯಪಾಲರಿಂದ ಪ್ರಶಸ್ತಿ ಪಡೆಯುವುದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ನಮ್ಮ ಕಾಲೇಜಿನ ಹೆಮ್ಮೆಯನ್ನು ರಾಜ್ಯ ಮಟ್ಟದಲ್ಲಿ ಎತ್ತರಕ್ಕೆ ಏರಿಸಿರುವುದು ಒಂದು ಹೆಮ್ಮೆಯ ಸಂಗತಿ. ನಿನ್ನೆ ನಡೆದ ಜಿಲ್ಲಾ ಮಟ್ಟದ ELC ಸ್ಪರ್ಧೆಯಲ್ಲಿ ಕ್ವಿಜ್ ವಿಭಾಗದಲ್ಲಿ 10 ಕಾಲೇಜುಗಳು ಭಾಗವಹಿಸಿದ್ದು, ಆ ಕಾಲೇಜುಗಳಲ್ಲಿ ಇಂಡಿ ನಮ್ಮ ಕಾಲೇಜು ಪ್ರಥಮ ಸ್ಥಾನವನ್ನು ಪಡೆದಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ರಾಜ್ಯ ಸರ್ಕಾರದ ಸಹಮತದೊಂದಿಗೆ PM ಉಷಾ ಎಂಬ ಯೋಜನೆಯಡಿ 5 ಕೋಟಿ ಅನುದಾನ ನಮ್ಮ ಕಾಲೇಜು ಪಡೆದಿದ್ದು, ವಿಶೇಷವಾಗಿ ವಿಜ್ಞಾನ ವಿಭಾಗಕ್ಕೆ ಈ ಅನುದಾನವನ್ನು ಬಳಸುವಲ್ಲಿ ನಮ್ಮ ಕಾಲೇಜು ಮುನ್ನಡೆಯುತ್ತಿರುವಂಥದ್ದು. ಪ್ರಸ್ತುತ ನಾವು ಹೊಸದಾಗಿ NSS 2 ಘಟಕಗಳು ಪ್ರಾರಂಭಿಸಿದ್ದು, ಅದರಡಿಯಲ್ಲಿ ಗ್ರಾಮೀಣ ಭಾಗ ವಿಶೇಷ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸ್ವಚ್ಛ ಗ್ರಾಮ ಮತ್ತು ನಮ್ಮ ಬಂಧು ಎಂಬ ವಿಶೇಷ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಹೀಗೆ 2024-25ನೇ ಸಾಲಿನ ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕಾಲೇಜಿಗೆ ಹೊಸದಾಗಿ 7 ಜನ ಸಹಾಯಕ ಪ್ರಾಧ್ಯಾಪಕರುಗಳು ನೇಮಕಗೊಂಡು ಇಲ್ಲಿಗೆ ಹಾಜರಾಗಿದ್ದಾರೆ. ಅದು ಅತ್ಯಂತ ಸಂತೋಷದ ವಿಷಯವಾಗಿದ್ದು, ಅವರಿಗೂ ಕೂಡ ಸನ್ಮಾನಿಸುವುದು ಅತ್ಯಂತ ಒಂದು ಉಪಯುಕ್ತವಾದಂಥ ವಿಷಯವಾಗಿರುವಂಥದ್ದು. ಒಟ್ಟು ನಮ್ಮ ಕಾಲೇಜಿನಲ್ಲಿ 13 ಜನ ಖಾಯಂ ಬೋಧಕರು, ಒಬ್ಬರು ಬೋಧಕೇತರ ಸಿಬ್ಬಂದಿ ಖಾಯಂ ಮತ್ತು 24 ಜನ ಅತಿಥಿ ಉಪನ್ಯಾಸಕರು ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ ಮಂಕರಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯವಾಯಿತು, ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮದ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ನಮ್ಮ ವಿದ್ಯಾರ್ಥಿಗಳನ್ನ ನಾವು ಪರಿಪೂರ್ಣರಾಗಿ ಮಾಡಬೇಕಾಗಿದೆ. ಕೇವಲ ಅಕ್ಷರ ವಿದ್ಯೆಯನ್ನು ಮಾತ್ರವಲ್ಲ, ಅವರಿಗೆ ವಿವಿಧ ಕೌಶಲ್ಯಗಳನ್ನು ಕಲಿಸಿ ನಾಳೆ ಸಮಾಜಕ್ಕೆ ಉಪಯುಕ್ತ ಫಲಗಳಾಗಿ ಅವರನ್ನು ನಾವು ಹೊರಗೆ ಕಳಿಸಬೇಕಾಗಿರುವಂಥ ಒಂದು ಜವಾಬ್ದಾರಿ, ಗುರುತರ ಜವಾಬ್ದಾರಿ ನಮ್ಮ ಕಾಲೇಜು ಮತ್ತು ನಮ್ಮ ಎಲ್ಲ ಬೋಧಕೇತರ ಸಿಬ್ಬಂದಿ ಮೇಲಿದೆ. ಅದಕ್ಕಾಗಿ ನಾವೆಲ್ಲರೂ ಈ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ, ವಿವಿಧ ಘಟಕಗಳ ಅಡಿಯಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡುವತ್ತ ನಾವು ಸಾಗುತ್ತೇವೆ. ಅದರ ಜೊತೆಗೆ ಈ ವರ್ಷ BA, BCom ಮತ್ತು BSc ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ, ಅದು ಕೂಡ ಈಗ ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದ್ರ ಮೂಲಕ ಪ್ರಾರಂಭಿಸಲಾಗುತ್ತದೆ. ಇಷ್ಟು
ಈ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿ ನಾನು ಎರಡು ಮಾತುಗಳ ಮುಗಿಸುತ್ತೇನೆ. ಜೈ ಹಿಂದ್. ಪ್ರಾಸ್ತಾವಿಕ ನುಡಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂಗಮೇಶ್ ಹಿರೇಮಠ ಸರ್ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಭಾವಚಿತ್ರಕ್ಕೆ ಮಾನ್ಯ ಶಾಸಕರಿಂದ ಪೂಜೆ ಕಾರ್ಯಕ್ರಮ. ನಡೆದಾಡುವ ದೇವರು ಶತಮಾನ ಕಂಡ ಶ್ರೇಷ್ಠ ಸಂತ ಜ್ಞಾನವಾಶ್ರಮದ ಸಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನ. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನೀನೂ ಇಲ್ಲ, ನಾನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರೆಂಬುದು ತಾ ಬಯಲು. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಅವರ ಪರಮ ಭಕ್ತರಾಗಿರ್ತಕ್ಕಂಥ ಮಾನ್ಯ ಶಾಸಕರಿಂದ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಅತಿಥಿ ಹೋದರೂ ಕೂಡ ಅದರಲ್ಲಿ ಆಗಬೇಕು. ಈಗ ಮಾನ್ಯ ಶಾಸಕರಿಂದ ಅಸತೋಮ ಸತ್ಕಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೊರ ಚಪ್ಪಳ ಮೂಲಕ ಆ ಕಾರ್ಯಕ್ರಮ ಏನಾಗಬೇಕು ವಿದ್ಯಾರ್ಥಿಗಳು. ಈಗ ನಮ್ಮ ಭಾಗದ ಅಭಿವೃದ್ಧಿ ಅಧಿಕಾರರು, ಸಾಮಾಜಿಕ ನ್ಯಾಯದ ಪರಿಪಾಲಕರು ಹಾಗೂ ಹ್ಯಾಟ್ರಿಕ್ ಹೀರೋ ಆಗಿರ್ತಕ್ಕಂಥ ಮಾನ್ಯ ಶಾಸಕರಿಂದ ಜ್ಯೋತಿ ಬೆಳೆಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಬೇಕಂತ ಹೇಳಿ ಅಧಿಕೃತವಾಗಿ ಅವರಲ್ಲಿ ಮೆಚ್ಚಿಕೊಳ್ತಾ ಇದ್ದಾರೆ. 2024-25ನೇ ಶೈಕ್ಷಣಿಕ ಸಾಲಿನ NSS ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಪ್ರಥಮ ವರ್ಷದ BA BCom BSc ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ಜ್ಯೋತಿ ಬೆಳೆಸುವ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿ ಎದ್ದಿತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಜೋರ ಚಪ್ಪಾಳ ಮೂಲಕ ಉದ್ಘಾಟನೆಯನ್ನ ಜ್ಯೋತಿ ಬೆಳೆಸುವ ಮೂಲಕ ನೆರವೇರಿಸಿರ್ತಕ್ಕಂಥ ಮಾನ್ಯ ಶಾಸಕರಿಗೂ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಸಾಂಸ್ಕೃತಿಕ NSS ಸ್ಕೌಟ್ಸ್ ಅಂಡ್ ಗೈಡ್ಸ್ ಕ್ರೀಡೆಯಲ್ಲಿ ಇದು ಚಟುವಟಿಕೆಯಲ್ಲಿ ಭಾಗವಹಿಸಿ ಇದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ನಮ್ಮ ಕಾಲೇಜಿನ ಕೀರ್ತಿಯನ್ನ ಹೆಚ್ಚುತ್ತಾಗಲಿ ಅನ್ನುವ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾನ್ಯ ಶಾಸಕರು ಹಾಗೂ ಎಲ್ಲ ಅತಿಥಿಗಳು ನೆರವೇರಿಸ್ತಾ ಇದ್ದಾರೆ. NS clap 1 2 3. ಎದ್ದರೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿರ್ತಕ್ಕಂಥ ಮಾನ್ಯ ಶಾಸಕರಿಗೂ ಮತ್ತು ಎಲ್ಲ ಅತಿಥಿ ಮೋದರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಮಾನ್ಯ ಶಾಸಕರಿಂದ ಉದ್ಘಾಟನಾ ಪರ ನುಡಿಗಳು. ಅಭಿವೃದ್ಧಿ ಅಧಿಕಾರರು, ನಮ್ಮೆಲ್ಲರ ಅಭಿವೃದ್ಧಿಯ ಸಂಚಾಲಕರಾಗಿರ್ತಕ್ಕಂಥ ಮಾನ್ಯ ಶಾಸಕರಿಂದ ಉದ್ಘಾಟನಾ ಪರ ನುಡಿಗಳು. ಸರ್ 9 ಗೊತ್ತಾಗ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಶಾಂತೇಶ್ವರನ ಸ್ಮರಣೆ ಮಾಡಿ ಕರ್ನಾಟಕ ಸರ್ಕಾರ ಕಾಲೇಜ್ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ರಮೇಶ್ RH ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪ್ರಾಚಾರ್ಯರು, ನಂದಿ ಕಾಲೇಜಿನ
ನಂದಿ ಮಹಾವಿದ್ಯಾಲಯ ಅಲ್ಮೇಲ್ದ ಆತ್ಮೀಯರಾದ ಪ್ರೊಫೆಸರ್ ಉಪ್ಪಾರ್ ಅವರೇ, ಈ ಸಂಸ್ಥೆಯಲ್ಲಿ ತಮ್ಮೆಲ್ಲರ ಜೊತೆಗೆ ಬೆರೆತು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾದ ಡಾಕ್ಟರ್ ಮಾಡಾಳ್ ಅವರೇ, SK ಕಂಪ್ಯೂಟರ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ನಿಂಗದಳ್ಳಿ ಅವರೇ, ನನ್ನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ನಗರದ ಪ್ರಥಮ ಪರಿಚಯ ಆತ್ಮೀಯರಾದ ಪುರಸಭೆ ಅಧ್ಯಕ್ಷರಾದ ಲಿಂಬಾಜಿ ರಾಠೋಡ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಜಹಾಂಗೀರ್ ಸೌದಾಗರ್ ಅವರೇ, ಈ ತಾಲೂಕಿನ 3 ಸಲ ಶಾಸಕರಾಗಿ ಆಗಿ ಹೋಗಿರ್ತಕ್ಕಂಥ ದಿವಂಗತ ಕಲ್ಲೂರ್ ಅವರ ಕುಟುಂಬದ ಕುಡಿಯಾಗಿರ್ತಕ್ಕಂಥ ರವಿ ಕಲ್ಲೂರ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ ದೇವರವರೇ, ಅರಳಿ ಅವರೇ, ಹಿರೇಮಠ ಅವರೇ ಮತ್ತು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮುದ್ದು ಮಕ್ಕಳೇ, ಆತ್ಮೀಯರೇ, ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬೇಗನೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಜಳಕಿ ಕಾಲೇಜ್ ಮತ್ತು ಇನ್ನೊಂದು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ 27 ಡಿಸೆಂಬರ್ 1924ರಲ್ಲಿ ಒಂದು ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಆ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳು ಬಹಳ ಬೃಹತ್ವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂತ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ನಾನು ಈ ಕಾರ್ಯಕ್ರಮ ಬರೋದು ಸ್ವಲ್ಪ ತಡವಾಗಿದೆ, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಅದರಲ್ಲಿ ವಿಶೇಷವಾಗಿ ಮುದ್ದು ಮಕ್ಕಳಿಗೆ ಅವ್ರನ್ನ ಕಾಯಿಸೋದು ಆ ಪಾಪ ಪ್ರಜ್ಞೆ ಸೂಕ್ಷ್ಮ ಪರಿಜ್ಞಾನ ನಮಗೆಲ್ಲ ಇರಬೇಕಾಗ್ತದೆ. ಅದರ ಜೊತೆಗೆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದೀವಿ. ನಾವು ಬಹಳ ವಿಭಿನ್ನವಾದಂಥ ಈ ಸಾಲಿನ ಸಾಂಸ್ಕೃತಿಕ, ಕ್ರೀಡೆ, NSS, ರೆಡ್ ಕ್ರಾಸ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ವಿವಿಧ ಚಟುವಟಿಕೆಗಳ ಬಗ್ಗೆ ಈ ಕಾರ್ಯಕ್ರಮದ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀರಿ ನೀವೆಲ್ಲ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಈ ಸಂಸ್ಥೆ ನಡೆದು ಬಂದ ದಾರಿಯನ್ನ, ನಿಮ್ಮ ಅನೇಕ ಸಾಧನೆಗಳನ್ನ ಪ್ರತಿಬಿಂಬಿಸ್ತಕ್ಕಂಥ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ಸ್ವತಂತ್ರ ಭಾರತದ ನಂತರ ನಮ್ಮ ಪೂರ್ವಜರು ಈ ದೇಶಕ್ಕೆ ಒಂದು ಕನಸನ್ನ ಕಂಡಿದ್ರು. ಆ ಕಾಲದಲ್ಲಿ ಶಿಕ್ಷಣ ವಂಚಿತವಾಗಿರ್ತಕ್ಕಂಥ ಅನೇಕ ಜನರಿಗೆ ಶಿಕ್ಷಣದ ಜೊತೆಗೆ ಕಡ್ಡಾಯವಾದಂಥ ಶಿಕ್ಷಣ ದರವೂ ಸಿಗಬೇಕಂತಕ್ಕಂಥ ಚಿಂತನೆಯಿಂದ ಈ ದೇಶದ ಮಾನವ ಸಂಪನ್ಮೂಲ ಇಲಾಖೆ ಆಗಲಿ, ರಾಜ್ಯ ಸರ್ಕಾರಗಳ ಅನೇಕ ಶಿಕ್ಷಣ ಇಲಾಖೆಗಳಾಗಲಿ ಕ್ರಾಂತಿಕರವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುತೇಕ ಭಾರತ ಇಡೀ ಪ್ರಪಂಚದಲ್ಲೇ ಒಂದು ವಿಭಿನ್ನವಾದಂಥ ರಾಷ್ಟ್ರ ಇದೆ. ಕಲ್ಚರ್ಲಿ ವಿ ಆರ್ ವೆರಿ ರಿಚ್. ಇವತ್ತು ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳಾಗಲಿ, ಬೇರೆ ರಾಷ್ಟ್ರಗಳಾಗಲಿ ಆರ್ಥಿಕವಾಗಿ ಮುಂದುವರೆದಿವೆ. ಅದರ ಮೆಕ್ಯಾನಿಸಮ್ ಲೈಫ್ ಮುಖಾಂತರ ಅವರು ಮುಂದುವರೆದಿದ್ದಾರೆ. ಹೃದಯವಂತಿಕೆಯಿಂದ ಯಾವುದಾದ್ರೂ ದೇಶ ಈ ಪ್ರಪಂಚದಲ್ಲಿ ಬದುಕಿ ಬಾಳಿದ್ರೆ ಅದು ಈ ಭಾರತ, ನಮ್ಮ ಭಾರತ ಅನ್ನೋದನ್ನ ಬಹಳ ಅಭಿಮಾನದಿಂದ, ಸ್ವಾಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅಂತ ದೇಶದಲ್ಲಿ ನಮ್ಗೆಲ್ಲ ಭಗವಂತ ಜನ್ಮ ಕೊಟ್ಟಿದ್ದಾನೆ. ಆ ಸಂಸ್ಕಾರದಿಂದ, ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಸ್ಕಾರದಿಂದ ಅರ್ಥಪೂರ್ಣವಾದಂಥ ಬದುಕನ್ನು ನಾವೆಲ್ಲ ಬದುಕಬೇಕಾಗ್ತದೆ. ಶಿಕ್ಷಣದಲ್ಲಿ ಪ್ರಾಥಮಿಕ, ಪ್ರೌಢ, ಉನ್ನತ ಶಿಕ್ಷಣ ನೀವೆಲ್ಲ ಇವತ್ತು ಉನ್ನತ ಶಿಕ್ಷಣದ ರಂಗದಲ್ಲಿ ತಾವೆಲ್ಲ ಬಂದಿದ್ದೀರಿ. BSc, BCom, BA ಮೂರು ಬಹಳ ವಿಭಿನ್ನವಾದಂಥ ಸಬ್ಜೆಕ್ಟ್ಗಳು ಇರ್ತಕ್ಕಂಥ ಡಿಗ್ರೀಸ್. ಸೈನ್ಸ್ದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಜಿಯಾಲಜಿ, ಮ್ಯಾಥಮೆಟಿಕ್ಸ್ ಮುಖಾಂತರ ನೀವು ಸಾಧನೆಯನ್ನು ಮಾಡಬೇಕಾಗ್ತದೆ. ಆರ್ಟ್ಸ್ನಲ್ಲಿ ಒಂದು ಸ್ವರೂಪದಲ್ಲಿ ಮಾಡಬೇಕಾಗ್ತದೆ, ಕಾಮರ್ಸ್ನಲ್ಲಿ. ಆದ್ರೆ ಎಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ಗಳನ್ನ ಚಾಯ್ಸ್ ಮಾಡ್ಕೊಂಡಿದ್ರೆ ಅದು ನಿಮ್ಮ ಅಭಿರುಚಿಗೆ ಅನುಗುಣವಾಗಿರ್ಬೇಕು. ಯಾವ ಸಬ್ಜೆಕ್ಟ್ಗಳನ್ನ ನೀವು ಚಾಯ್ಸ್ ಮಾಡಿದ್ರಿ, ನಿಮ್ಮ ಇನ್ವಾಲ್ವ್ಮೆಂಟ್, ನಿಮ್ಮ ಡೆಡಿಕೇಶನ್ ಮತ್ತು ಅಧ್ಯಯನಶೀಲ
ಬರೀ ನಿಮ್ಮ ಸಿಲೆಬಸ್ ಅಷ್ಟೇ ಅಲ್ಲ, ಅದರ ಹೊರಗೂ ಸಹಿತ ತಿಳ್ಕೊಳಕ್ ಅನೇಕ ವಿಧದಲ್ಲಿ ನಾವೆಡೇಸ್ ಕಂಪ್ಯೂಟರ್ ಅಂತ ಕರಿತೀವಿ ನಾವು. ಭಗವಂತನೇ ಸೂಪರ್ ಕಂಪ್ಯೂಟರ್ ಅಂತ ಕರಿತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಈಗ. ಸೊ ಆ ಎಲ್ಲ ಹೊಸ ಆವಿಷ್ಕಾರಗಳನ್ನ ಅಳವಡಿಸ್ಕೋ ಮುಖಾಂತರ ನಿಮ್ಮ ಶಿಕ್ಷಣವನ್ನ ಬಹಳ ಅರ್ಥಪೂರ್ಣವಾಗಿ, ಬಹಳ ಅಧ್ಯಯನಶೀಲವಾಗಿ ನೀವೆಲ್ಲ ಶಿಕ್ಷಣವನ್ನ ಆಗಲಿ ಅಂತಕ್ಕಂಥ ಶುಭನ ಪೂರ್ವಗೋಸ್ಕರ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ. ಈ ಕಾಲೇಜಿಗೆ ನೀವು ಬರ್ತಾ ಇದ್ದೀರಿ, ಇಲ್ಲಿ ಇದ್ದು ಕಲ್ತು ಮಾದರಿಯಾಗಿ ಮಾಡೆಲ್ ಆಗಿ ಇಲ್ಲಿಂದ ನಿರ್ಗಮಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೇನೊಂದು ಬೆಳ್ಕೊಡೋ ಸಮಾರಂಭ ಇಂಥ ವೇದಿಕೆಯಲ್ಲಿ ನಿರ್ಮಾಣ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನಗ ಈ ಸಂಸ್ಥೆ ಸಂಸ್ಕಾರಯುತವಾಗಿ ಒಳ್ಳೆ ಶಿಕ್ಷಣವನ್ನು ನೀಡಿದೆ. ಗೌರವಯುತವಾದಂತಹ ನಾಗರಿಕ ಸಮಾಜದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಬದುಕು ನಂದಾಗಿರ್ಬೇಕು. ನೀವು ಯಾವುದೇ ರಂಗದಲ್ಲಿ ನೀವು ಮುಂದುವರಿರಿ, ಅದರ ಆದರ್ಶಪ್ರಾಯರಾಗಿ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ, ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಪೂಜೆಯನ್ನು ಮಾಡಿದೀವಿ ನಾವು. ಸ್ವಾಮಿ ವಿವೇಕಾನಂದರನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳಂತ ಯುಗ ಪುರುಷರು ಈ ದೇಶಕ್ಕೆ ಒಂದು ಭವ್ಯ ಇತಿಹಾಸವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಬದುಕೆ ಒಂದು ಸಂದೇಶದ ರೂಪದಲ್ಲಿ ಆಗಿದೆ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಇಂಥವ್ರನ್ನ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇಂಥ ಅನೇಕ ಯುಗ ಪುರುಷರಿದ್ದಾರೆ, ಅವ್ರ ಬಗ್ಗೆ ಸಹಿತ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ಲ ಅವ್ರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಸಾಲಿನಲ್ಲಿ ಸೇರ್ಬೇಕಂದ್ರೆ ಈ ಪ್ರಯತ್ನ ನಿಮ್ದಾಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಇಲ್ಲಿ ಕಲಿಯುವ ಎಲ್ಲ ಮಕ್ಕಳಿಗೆ ನಾವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ. ನಾನೇ ನನ್ನ ಮನೆಯಾಗಿಂದ ಕೊಟ್ಟಿಲ್ಲ. ನಿಮಗೆ ಸಿಗಬೇಕಾದಂತ ಸೌಲಭ್ಯವನ್ನ ಘನ ಸರ್ಕಾರ ಅದು ಮಾಡಿ ಕೊಡಬೇಕಾಗಿತ್ತು. ಅದು ಪ್ರಾಮಾಣಿಕವಾದಂತ ಪ್ರಯತ್ನ ಇಷ್ಟು ಮಾಡಿದೀವಿ ನಾವು. ನನಗೊಂದು ನೋವಿತ್ತು, ಬೀರಪ್ಪ ನಗರದ ಶಾಲೆಯಲ್ಲಿ ತೆಳಗೆ ಕೂತು ಡಿಗ್ರಿ ಕಾಲೇಜಿನ ಮಕ್ಕಳು ಕಲಿತಾರಲ್ಲಪ್ಪ ಅಂತಕ್ಕಂಥ ಆ ನೋವಿನಿಂದ ನನಗಿಂತ ಒಂದು ಭವ್ಯವಾದಂಥ ಕಟ್ಟಡದಲ್ಲಿ, ಈ ಪ್ರಣಾಂಗಣದಲ್ಲಿ ನಿಮಗಿಷ್ಟೆಲ್ಲ ಸೌಲಭ್ಯವನ್ನು ಕೊಟ್ಟಿದ್ದೆಲ್ಲ ನಾನು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಯಾವ ಸರ್ಕಾರ ನಾವು ಯಾರೇ ಕೊಟ್ಟದ್ದಲ್ಲ, ಈ ರಾಜ್ಯದ 7 ಕೋಟಿ ಜನ ತಮ್ಮ ಟ್ಯಾಕ್ಸ್ಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಆದಾಯವನ್ನು ಮಾಡಿರ್ತಾರೆ. ಅದನ್ನ ಇಂಥ ಸರ್ಕಾರಗಳಿಗೆ ವಿನಿಯೋಗಿಸಿದೀವಿ, ಸದ್ಬಳಕೆ ಆಗಿದೆ ಅಂತಕ್ಕಂಥ ಸಂಪೂರ್ಣ ಸಮಾಧಾನ ನನಗಿದೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಟ್ಟಿರ್ಬೋದು, ಬಟ್ ಇಲ್ಲೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಕ್ವಾಲಿಟಿ ಎಜುಕೇಶನ್. ದಟ್ ಈಸ್ ನೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ರಿಕ್ವೈರ್ಮೆಂಟ್ ಇದೆ. ನಾನು ಪ್ರಾಧ್ಯಾಪಕರು ಬಹಳ ಜನ ಇನ್ನೊಂದು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ರಿ, ಕೆಲವರು ಬೇರೆ ಕಡೆಯಿಂದ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ. ನಾನು ಅವರಲ್ಲಿ ಒಂದೇ ಒಂದು ನಿವೇದನೆ, ನೀವು ನಿಮ್ಮ ಸಬ್ಜೆಕ್ಟ್ ಅವರ್ಸ್ಗಿಂತ ಹೆಚ್ಚಿಗೆ ಇಲ್ಲಿ ನಿಮ್ಮ ಸಮಯವನ್ನು ವಿನಿಯೋಗಿಸಿ. ಈ ಮಕ್ಕಳು ನಿಮ್ಮ ಕುಟುಂಬದ ಕುಡಿ ಅಂತಕ್ಕಂಥ ಭಾವನೆಯಿಂದ, ಅದರಲ್ಲಿ ವಿಶೇಷವಾಗಿ ಗವರ್ಮೆಂಟ್ ಕಾಲೇಜಸ್ ನಾನ್ ಪೇಯಿಂಗ್ ಕೆಪಾಸಿಟಿ ಇದ್ರತಕ್ಕಂಥ ನಮ್ಮ ಮಕ್ಕಳು, ನಮ್ಮ ಬಡ ಮಕ್ಕಳು ನಿಮ್ಮಲ್ಲಿ ಕಲಿತಾ ಇದ್ದಾರೆ. ಅವರ ಭವಿಷ್ಯವನ್ನು ಉಜ್ವಲಗೊಳಿಸಿದ್ರಿ ಅಂದ್ರೆ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕನಸುಗಳನ್ನ ನನಸು ಮಾಡುವ ರೀತಿಯಲ್ಲಿ ನಿಮ್ಮಿಂದ ಆಗ್ತದೆ. ಆ ಒಂದು ಆತ್ಮ ಸಮಾಧಾನ ನಿಮಗೆ ಇಲ್ಲೇನು ಸಿಗ್ತದ, ಮತ್ತೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಹೃದಯದಿಂದ ಆ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಈ ಸಂಸ್ಥೆಯ ಅನೇಕ ಸಾಧನೆಗಳನ್ನ ಪ್ರಾಸ್ತಾವಿಕವಾಗಿ ಕೇಳಿದೆ. ನಾನು ಜಿಲ್ಲೆ ಮಟ್ಟದಲ್ಲಿ ನೀವು ಸಾಧನೆಯನ್ನು ಮಾಡಿದಿರಿ. ಬರೀ ಜಿಲ್ಲೆಯಲ್ಲೆಲ್ಲ, ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ ದೂರದೃಷ್ಟಿ, ನಮ್ಮ ಕಾನ್ಸೆಪ್ಟ್, ನಮ್ಮ ವಿಷನ್ ಯಾವ ರೀತಿ ಇರಬೇಕು ಅಂದ್ರೆ ಬಹಳ ಮುಗಿಲೆತ್ತರದ ಚಿಂತನೆಗಳು ನಮ್ದಾಗಿರ್ಬೇಕು. ಯಾವುದು ಅಸಾಧ್ಯದ ಅದನ್ನ ಸಾಧ್ಯ ಮಾಡ್ತಕ್ಕಂಥ ಆ ಒಂದು ಕಳಕಳಿ, ಆ ಒಂದು ಸ್ಫೂರ್ತಿ ನಮ್ದಾಗಿರ್ಬೇಕು. ಅಂತ ಸ್ಫೂರ್ತಿ ನಿಮ್ಮೆಲ್ಲರದಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ಅದರ ಜೊತೆಗೆ ಶ್ರದ್ಧೆ ನಿಮ್ ಜೊತೆಗೆ ಇರಬೇಕಾಗ್ತದೆ. ಆದರ್ಶಪ್ರಾಯರಾದಂಥ ವಿದ್ಯಾರ್ಥಿಗಳಿಗೆ ನನ್ನ ಕಳಕಳಿಯ ನಿವೇದನೆ, ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಆ ಜನ್ಮದಾತರು ತಂದೆ ಮತ್ತು ತಾಯಿಯನ್ನ ಸದಾ ನಿಮ್ಮ ಜೀವನದಲ್ಲಿ ದೇವರ ಸ್ವರೂಪದಲ್ಲಿ ಅವ್ರನ್ನ ಕಾಣಬೇಕು. ಯಾವ ಸಂಸ್ಥೆಯಲ್ಲಿ ನಿಮ್ಮ ಶಿಕ್ಷಕರು ನಿಮ್ಮ ಆದರ್ಶವನ್ನ ಕೊಟ್ಟಿದ್ದಾರೆ ಅವ್ರನ್ನ ಗೌರವದಿಂದ ಕಾಣಿ. ಇಡೀ ಸಮಾಜವನ್ನ ಅಕ್ಕರೆಯಿಂದ ಪ್ರೀತಿಸ್ತಕ್ಕಂಥ ಒಂದು ಒಳ್ಳೆ ನಾಗರಿಕ ಸಮಾಜದ ಭಾಗ ನೀವಾಗಿ. ಮನುಷ್ಯ ನಮ್ಮ ಭಗವಂತ ಎಂದು ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ, ಆದ್ರೆ ಕರ್ಕೊಂಡು ಹೋದಿನ ಇಡೀ ಸಮಾಜ ನಮ್ಮ ಪರವಾಗಿ ನೋವಿನಿಂದ ಆಡ್ಬೇಕು. ಆ ಮಾತು, ಆ ಬದುಕು ನಿಮ್ಮದಾಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಒಂದು ಆದರ್ಶವಾದಂಥ ಬದುಕು ಇಲ್ಲಿ ಆಗಲಿ. ಆ ಸರಸ್ವತಿಯ ದಯ, ಕರುಣೆಯ ಆಶೀರ್ವಾದ ಈ ಭಾಗದಲ್ಲಿ ಇರಲಿ. ಹಾಗೆ ಇಲ್ಲಿ ಕಲಿಯುವಂಥ ಎಲ್ಲ ಮಕ್ಕಳಿಗೆ, ಹಾಗೆ ಹಳೆಯ ವಿದ್ಯಾರ್ಥಿಗಳಿದ್ದೀರಿ ಅಂತ ಹೇಳಿದ್ರೆ ನೀವೆಲ್ಲೇ ಇರಿ,
ಆದ್ರೆ ಈ ಸಂಸ್ಥೆಯನ್ನ ಈ ಕಾಲೇಜನ್ನ ಸದಾ ಪ್ರೀತಿಸ್ತಕ್ಕಂಥ ಕಾರ್ಯವನ್ನ ನೀವು ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮ ಜೊತೆಗೆ ಈ ಕಾಲೇಜಿನ ಅಭಿವೃದ್ಧಿಯ ಅಧ್ಯಕ್ಷನಾಗಿ ನೀವೇನಾದರೂ ಬೇಡಿಕೆಗಳಿದ್ರೆ ಸ್ವಲ್ಪ ಮಟ್ಟಿಗೆ 13 ರಿಂದ 18 ಈ ತಾಲೂಕಿನ ಸುವರ್ಣಾಕ್ಷರದಿಂದ ಬರೆದಿರ್ತಕ್ಕಂಥ ಅವಧಿ ಅದು. ಇಟ್ ನೆವರ್ ಕಮ್ಸ್, ಅದು ಸಾಧ್ಯನೇ ಇಲ್ಲ. 4-4.5 ಸಾವಿರ ಕೋಟಿ ರೂಪಾಯಿ ಅನುದಾನಗಳನ್ನ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ತಂದಿರತಕ್ಕಂಥ ತಾಲೂಕಾಯಿತು. ಅಂತ ಒಂದು ತಾಲೂಕಿನಲ್ಲಿ ಅದು ಶೈಕ್ಷಣಿಕವಾಗಿ ಆಗಿರ್ಬೋದು, ಕೈಗಾರಿಕೆ ಮುಖಾಂತರ ಸಹಕಾರಿ ರಂಗದ ಬೆಳವಣಿಗೆ, ಸಕ್ಕರೆ ಕಾರ್ಖಾನೆಗಳಾಗಿರ್ಬೋದು. ಇಂಡಿ ನಗರದ ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಐಟೆಕ್ ಕಾಲೇಜ್, ಆದರ್ಶ್ ಸ್ಕೂಲ್ಗೆ ಒಂದು ಬಿಲ್ಡಿಂಗ್ ಇರಲಿಲ್ಲ, ಮೈನಾರಿಟಿ ಹೈಸ್ಕೂಲ್ ಮತ್ತು ಹಾಸ್ಟೆಲ್ಗೂ ಜಾಗ ಇರಲಿಲ್ಲ. ಇಲ್ಲಿ ಅನೇಕ ಆವಿಷ್ಕಾರಗಳನ್ನ 8 ಎಕರೆ ಜಾಗದಲ್ಲಿ ವಿದ್ಯಾಗಿರಿ, ವಿದ್ಯಾನಗರದ ರೂಪದಲ್ಲಿ ನಾವು ಇದನ್ನ ರೂಪಿಸಿದ್ದೀವಿ. ಹಾಗೆ ಕ್ರೀಡಾಂಗಣ, ಮಿನಿ ವಿಧಾನಸೌಧ, ಲಿಂಬೆ ಅಭಿವೃದ್ಧಿ ಮಂಡಳಿ, ಕೃಷಿ ವಿಜ್ಞಾನ ಕೇಂದ್ರ, ಇಂಡಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯನ್ನ ಯಾರು ಚಿಂತನೆಯಲ್ಲೂ ಸಹಿತ ಅಪೇಕ್ಷೆ ಪಟ್ಟಿರಲಿಲ್ಲ. ಆ ಎಲ್ಲ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸಂತೃಪ್ತಿ ನನಗದ. ಆದ್ರೆ ಈ ಭಾಗದ ಅಭಿವೃದ್ಧಿ ಹೆಚ್ಚಿಗೆ ಎಲ್ಲಿ ಆಗಬೇಕಾಗಿರೋದು ಅದು ಶಿಕ್ಷಣದಲ್ಲಿ. ಇದರ ಮುಖಾಂತರನೇ ಈ ಭಾಗದ ಭವಿಷ್ಯ ಇದೆ. ಅದಕ್ಕಾಗಿ ಈ ಪ್ರಾಧ್ಯಾಪಕ ಬಂಧುಗಳಿಗೆ ನಾನು ಪ್ರಿನ್ಸಿಪಾಲ್ರು ಬಹಳ ಕಳಕಳಿಯಿಂದ ಅವರ ಸೂಕ್ಷ್ಮ ಭಾವನೆಯನ್ನು ತಿಳ್ಕೊಂಡ. ಯಾವ ಮನುಷ್ಯಗೆ ಗೌರವ ಅಪೇಕ್ಷೆ ಪಡುವುದಿಲ್ಲ, ಅವರು ಬಹಳ ಹೃದಯವಂತಿಕೆಯಿಂದ ಇರ್ತಾರೆ. ಅವ್ರಿಗೆ ಸನ್ಮಾನ ಮಾಡುವುದು ಬೇಡ ಅಂದ್ರು ಅವ್ರು. ಯಾರು ಸನ್ಮಾನವನ್ನ ಹೂವಿನ ಹಾರದ ಮುಖಾಂತರ, ಶಾಲೆಗಳ ಮುಖಾಂತರ ಕಾಣಬಾರದು. ಜನರ ಹೃದಯದಲ್ಲಿ ನಮ್ಮ ನಡೆ ನುಡಿಯಿಂದ ಏನು ಗೌರವ ಸಿಗ್ತದ ಅದು ಶ್ರೇಷ್ಠ ಸನ್ಮಾನ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಆ ಭಾವನೆ ಈ ಭಾಗದಲ್ಲಿ ಸದಾ ಬೆಳಗಲಿ. ಮಕ್ಕಳು ಆದರ್ಶಪ್ರಾಯರಾಗಿ ಈ ಭಾಗದ ಹೆಸರು, ಕೀರ್ತಿ ಉತ್ತಂಗದ ಶಿಖರಕ್ಕೆ ತಮ್ಮ ಮುಖಾಂತರ ಈ ಭಾಗ ಎತ್ತರ ಕೇಳಲಿ ಅಂತ ಹೇಳಿ ನಾನು ಆಶಿಸಿ, ನಾನು ಈ ಕಾರ್ಯಕ್ರಮದಲ್ಲಿ ಇನ್ನೂ ಸಮಯ ಕಳಿಬೇಕಾಗಿತ್ತು. ಹೆಂಗದ ಅಂದ್ರೆ ಈ MLA MP ಆದವ್ರು ಹಣೆ ಬರ ಹೆಂಗಂದ್ರೆ ಎಲ್ಲಿನೂ ಪರಿಪೂರ್ಣ ಮಾರ್ಕ್ಸೇ ಸಿಗಂಗಿಲ್ಲ. ನಾವು ಹಿಟ್ ಅಂಡ್ ರನ್, ಟಚ್ ಅಂಡ್ ಗೋ ಅಂತಕ್ಕಂಥ ಬದುಕು ನಮ್ಮದಾಗಿರ್ತದೆ. ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಅಂತ ಹೇಳಿ ಬದುಕಿ ಹೋಗ್ಬೇಕಾಗ್ತದೆ. ಅದಕ್ಕೆ ನಮ್ಮನ್ನ ನೀವು ತಡಾಗಿ ಬಂದ್ರು ಸ್ವಲ್ಪ ಕಮ್ಮಿ ಬೇರೆ, ಜಲ್ದಿ ಎದ್ದು ಹೋದ್ರು ಬೇಲಿಕ್ಕೆ ಹೋಗಬೇಡಿ. ಅವರ ಪರಿಸ್ಥಿತಿ ಹಂಗಂತ ಹೇಳಿ ನಾವೆಲ್ಲರೂ ಹೋಗಿ ಬೇರೆ ರೆಸ್ಟ್ ತೊಗೊಂಡು ಹೋಗ್ತಿದ್ವಿ ಅಂದ್ರೆ ನೀವು ಬೈಬೋದು. ಇನ್ನೊಂದು ಇಂಥದ್ದೇ ಕಾರ್ಯಕ್ರಮ, ಇನ್ನೊಂದು ಇಂಥದ್ದೇ ವೇದಿಕೆಗೆ, ಇನ್ನೊಬ್ಬರನ್ನ ಕಾಯಿಸೋದ್ರಲ್ಲಿ ಏನು ಕಾಯಿಸ್ತಾ ಇದೀವಿ ಅಲ್ಲಿಗೂ ಹೋಗಿ ನಾವು ಹೋಗ್ಬೇಕಾಗ್ತದೆ. ಅಂತ ಒಂದು ಅವಕಾಶಕ್ಕೆ ನೀವೆಲ್ಲ ನಮ್ಗೆ ಸಹಕರಿಸಬೇಕು ಅಂತಕ್ಕಂಥ ವೇದಿಕೆಯ ನಿರ್ಗಮನದ ಅಚಾತುರ್ಯವನ್ನ, ಆ ಪರಿಜ್ಞಾನ ನಮ್ಗಿದ್ರೂ ಕೂಡ ಕಾರಣಾಂತರದಿಂದ ಅನಿವಾರ್ಯವಾಗಿ ನಿರ್ಗಮಿಸಕ್ಕೆ ನೀವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಒಂದು ಮಾತು, ಇಂಥ ಆದರ್ಶವಾದಿಗಳನ್ನ ಸದಾ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ. ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಲೋಹ ಸಮಾಜವಾದಿ ಸಿದ್ಧಾಂತಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಯಾರು ಇತಿಹಾಸ ಗೊತ್ತಿಲ್ಲ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ರಂಗದಲ್ಲಿ ನಿಮ್ಮಲ್ಲಿ ಯಾವ್ದು ಅಭಿರುಚಿ ಇದೆ, ಶಿಕ್ಷಣವೂ ಸಹಿತ ನಿಮ್ಗೆ ಯಾವ್ದು ಅಭಿರುಚಿ ಅದ ಅದರ ಪರವಾಗಿ ನಿಮ್ಮ ಶಿಕ್ಷಣ ಬದುಕು, ಉನ್ನತ ಶಿಕ್ಷಣ ರಂಗದಲ್ಲಿ ನೀವು ಸಾಧನೆಯನ್ನ ಮಾಡಿ ಈ ಭಾಗ ಸದಾ ಮುಗಲೆತ್ತರಕ್ಕೆ ಬೆಳಲು ಆ ಶಾಂತೇಶ್ವರನ ಕರುಣೆ, ದಯೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಹೊಸದಾಗಿ ಏನು ಇವತ್ತು ಈ ಕಾಲೇಜಿಗೆ ವಿದ್ಯಾರ್ಥಿಗಳು ಬರ್ತಿದ್ರಿ, ನಿಮಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀನಿ. ಇಲ್ಲಿ ನಿಮಗೆ ಶಿಕ್ಷಣ ನೀಡಲಿಕ್ಕೆ ಏನು ಬಂದಿದ್ದಾರೆ ಆ ಎಲ್ಲ ಪ್ರಾಧ್ಯಾಪಕ ಬಂಧುಗಳಿಗೆ ಈ ಸಂಸ್ಥೆಯ ಪರವಾಗಿ ಅವ್ರನ್ನ ನಾನು ಸ್ವಾಗತಿಸಿ, ಬಹಳ ಜವಾಬ್ದಾರಿಯಿಂದ ನಿಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಆತ್ಮಸಾಕ್ಷಿಗೆ ಅನುಗುಣವಾಗಿ ಯಾವ ಗೌರ್ಮೆಂಟ್ ಗೈಡ್ಲೈನ್ಸ್, ನಾರ್ಮ್ಸ್ ಇವೆಲ್ಲ ನೆಗ್ಲೆಕ್ಟ್ ಮಾಡಿ, ಆದ್ರೆ ನಿಮ್ಮ ಆತ್ಮಸಾಕ್ಷಿ ಅನ್ನೋದೇನದ ಅದು ಬಹಳ ಮುಖ್ಯವಾಗಿದೆ. ಅದ್ರ ಜೊತೆಗೆ ನೀವೆಲ್ಲ ಇಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ಮಕ್ಕಳ ಭವಿಷ್ಯ ನೀವು ರೂಪಿಸಿ ಅಂತಕ್ಕಂಥ ಮಾತನ್ನ ಹೇಳಿ, ತಮ್ಮೆಲ್ಲರಿಗೂ ಇನ್ನೊಮ್ಮೆ ಇಲ್ಲೆಲ್ಲ ಅತ್ಯಂತ ನನ್ನ ಆತ್ಮೀಯರಿದ್ದಾರೆ. ನಂದಿ ಕಾಲೇಜಿನ ಪ್ರಿನ್ಸಿಪಾಲ್ರು ಬಹಳ ಹೃದಯವಂತಿಕೆಯಿಂದ ತಾವೆಲ್ಲ ಇದ್ರಿ. ವಿಶೇಷವಾಗಿ ಮಾಡ್ಯಾಳವ್ರು, ನಾನು ಸೆನೆಟ್ ಮೆಂಬರ್ ಮಾಡ್ತಕ್ಕಂಥ ಸಂದರ್ಭ ಬಂದ್ರೆ ಯಾಕೆ ಅವ್ರನ್ನೇ ಆಯ್ಕೆ ಮಾಡಿನೋ ಅಂದ್ರೆ ಆ ಎಲ್ಲ ಕ್ವಾಲಿಟೀಸ್ ಅವರಲ್ಲಿದ್ದು, ಯಾರಲ್ಲಿ ಕಳಕಳಿ ಇರ್ತದೆ, ಯಾರಿಗೆ ಅವಕಾಶ ಬೇಕಾಗಿರ್ತದೆ, ಹಿ ಆಸ್ ಮೋಸ್ಟ್ ಡಿಸರ್ವ್ಡ್ ಫಾರ್ ದಟ್ ಪೋಸ್ಟ್. ಅದನ್ನು ನಾನು ಗಮನಿಸಿ, ಹಾಗೆ ಸೋಷಿಯಲ್ ಇಂಜಿನಿಯರಿಂಗ್ ಸಾಮಾಜಿಕ ರಂಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ನಮ್ದಾಗಿರ್ಬೇಕಾಗಿರ್ತದೆ. ಸೊ ಈ ದಟ್ ಇದ್ರಾಗ ಆ ಕೆಟಗರಿಯಾಗ ಈಸ್ ಅ ಟಾಪೆಸ್ಟ್ ಆ್ಯಂಡ್ ಈಸ್ ಅ ಹಾರ್ಟ್ಲಿ ಅವ್ರು ಬಹಳ ಒಳ್ಳೆಯವರಿದ್ರು. ಅದಕ್ಕೆ ನಾನು ಅವ್ರನ್ನ ಆಯ್ಕೆ ಮಾಡಿನಂತಲ್ಲ, ಅವ್ರ ಅರ್ಹತೆ ಅವ್ರನ್ನ ಆಯ್ಕೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಕ್ಕಂಥ ಮಾತನ್ನ
ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನ ಶುಭ ಹಾರೈಕೆಗಳನ್ನು ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚರಿತ್ರೆ ಹೇಳುವ ಮುನ್ನ ಚಾರಿತ್ರ್ಯ ಇರಬೇಕು. ಎಲ್ಲ ಗುರುಗಳು, ಶಿಕ್ಷಕರು ಕಾಯ ವಾಚ ಮನಸ್ಸಿಂದ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ಶಿಕ್ಷಣ ನೀಡಬೇಕು. ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಹೆಸರು ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು, ಭವಿಷ್ಯವನ್ನು ರೂಪಿಸಿಕೊಳ್ಬೇಕು. ಮತ್ತು ನಾವೆಲ್ಲರೂ ಆತ್ಮಸಾಕ್ಷಿಯಿಂದ ಮತ್ತು ಆತ್ಮಗೌರವದಿಂದ ಕೆಲಸ ನಿರ್ವಹಿಸಬೇಕೆನ್ನುವ ಒಬ್ಬ ಹೃದಯವಂತ ಶಾಸಕರ ಮಾತುಗಳಿಗೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೋರ ಚಪ್ಪಳ ಮೂಲಕ ಮಾನ್ಯ ಶಾಸಕರಿಗೆ ವಂದನೆಗಳು. ಅವರು ತತ್ವಜ್ಞಾನಿಯಾಗಿ ಕೂಡ ಮಾತಾಡ್ತಾರೆ, ಆಧ್ಯಾತ್ಮಿಕವಾದಿಗಳಾಗಿ, ರಾಜಕೀಯ ಮುತ್ಸದ್ದಿಗಳಾಗಿ ಹಾಗೂ ಒಬ್ಬ ಮಾರ್ಗದರ್ಶಕರಾಗಿ ನಮಗೆಲ್ಲರಿಗೂ ಹಿತವಚನ ನೀಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿರ್ತಕ್ಕಂಥ ನಂದಿ ಕಾಲೇಜಿನ ಪ್ರಾಚಾರ್ಯರು ಆಗಿರ್ತಕ್ಕಂಥ ಪ್ರೊಫೆಸರ್ SM ಉಪ್ಪಾರ್ ಸರ್ ಅವರಿಂದ ಉಪನ್ಯಾಸ, ಎಲ್ಲ ವಿದ್ಯಾರ್ಥಿಗಳಿಗೆ ನಮಗೆಲ್ಲರಿಗೂ ಅವರ ಉಪನ್ಯಾಸ. ಸರ್ ಒಂದು 20 ನಿಮಿಷ ಮಾತಾಡೋ ನಡೀತದೆ ಅದು ಇದು ಪ್ರಥಮವಾಗಿ ಶ್ರೀ ಗಜಾನನ ಹಾಗೂ ನಡೆದಾಡುವ ದೇವರೆಂದೇ ಎಲ್ಲ ಭಕ್ತಾದಿಗಳ ಮನದಲ್ಲಿ ಛಾಪನ್ನ ಮೂಡಿಸಿರುವ ಶ್ರೀ ಸಿದ್ದೇಶ್ವರ ಪೂಜ್ಯರ ಪವಿತ್ರ ಪಾವನ ಪಾದ ಕಮಲಗಳಲ್ಲಿ ಹಣೆಮಣೆದು ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. 2024-25ನೇ ಸಾಲಿನ ಪಠ್ಯಪೂರಕ ಚಟುವಟಿಕೆಗಳ ಉದ್ಘಾಟನಾ ಹಾಗೂ BA, BCom ಮತ್ತು BSc ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ, ಜೊತೆಗೆ ಹೊಸದಾಗಿ ನೇಮಕವಾಗಿ ಈ ಮಹಾವಿದ್ಯಾಲಯಕ್ಕೆ ಹಾಜರಾಗುತ್ತಿರುವ ಪ್ರಾಧ್ಯಾಪಕರುಗಳಿಗೆ ಸ್ವಾಗತ ಮತ್ತು ಈ ಮಹಾವಿದ್ಯಾಲಯದಲ್ಲಿ ಸ್ವಾರ್ಥಕ ಸೇವೆಯನ್ನು ಗೈದು ವರ್ಗಾವಣೆ ಹೊಂದುತ್ತಿರುವ ಪ್ರಾಧ್ಯಾಪಕರಿಗೆ ಶುಭ ಕೋರಿ ಬೀಳ್ಕೊಡುವ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಇಂದಿನ ಈ ಶುಭ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಗೈದಿರುವ ರಾಜಕೀಯ ಮುತ್ಸದ್ದಿಗಳು, ಸಹಕಾರ ರಂಗದ ಧುರೀಣರು, ಬಡವರ ಬಂಧುಗಳು, ಇಂಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಹಿತ ಚಿಂತಕರು, ಎಲ್ಲ ವರ್ಗದ ಜನರ ಹಿತ ಕಾಪಾಡುವ ನಾಯಕರು, ಅಭಿವೃದ್ಧಿಯ ಹರಿಕಾರ್ಯಂದೇ ನಮ್ಮೆಲ್ಲರ ಮನದಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವ ಮಾನ್ಯ ಶ್ರೀ ಯಶವಂತರಾಯ್ ಗೌಡ್ ಪಾಟೀಲ್ ಜಿ ಅವರ, ಅದೇ ರೀತಿ ಇಂಥ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ ಎನ್ನುವ ತೇರನ್ನ ಸುಲಲಿತವಾಗಿ ಸರಳವಾಗಿ ಮುನ್ನಡೆಸಿಕೊಂಡು ನಡೆದಿರುವ ಈ ಮಹಾವಿದ್ಯಾಲಯದ ಎಲ್ಲರ ನೆಚ್ಚಿನ ಪ್ರಾಚಾರ್ಯರು, ಸಹೃದಯಿಗಳು ಆಗಿರುವ ಪ್ರೊಫೆಸರ್ ರಮೇಶ್ HR ಸರ್ ಅವರ, ಅದೇ ರೀತಿ ಈ ವೇದಿಕೆ ಮೇಲೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಬೇಕಾಗಿತ್ತು. ಅದು ಯಾರಪ್ಪ ಅಂತಂದರೆ ಯಾವತ್ತು ಕ್ರಿಯಾಶೀಲರು, ಜೊತೆಗೆ ನಮ್ಮ ಜನಪ್ರಿಯ ಶಾಸಕರ ಒಡನಾಟಿಗಳು ಹಾಗೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಇಂಡಿ ತಾಲೂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರುವ ಪ್ರಶಾಂತ್ ಕಾಳೆಯವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ನೆನೀತಾ ಇದ್ದೇನೆ. ಅದರಂತೆ ಇನ್ನೋರ್ವ ಅತಿಥಿಗಳು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಮತ್ತು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ನೂತನ ಸಿಂಡಿಕೇಟ್ ಸದಸ್ಯರು ಆಗಿರುವ ಆತ್ಮೀಯರಾದ ಡಾಕ್ಟರ್ SJ ಮಾಡ್ಯಾಳ್ ಅವರೇ, ಇಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಬರ್ತೀನಿ. ಒಂದು ಸಂತೋಷ ನನಗೆ, ನಾನು ಆಲ್ಮೇಲ್ ಕಾಲೇಜಿನ ಪ್ರಾಚಾರ್ಯರಾದರೂ ಕೂಡ ಇರ್ತಕ್ಕಂಥದ್ದು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶವಂತರಾಯ್ ಗೌಡರ ಮತಕ್ಷೇತ್ರವಾಗಿರುವ ನಾದ್ BK ಗ್ರಾಮದಲ್ಲಿ ಮಾಡ್ಯಾಳ್ ಅವರಿಗೆ ಸಿಂಡಿಕೇಟ್ ಸದಸ್ಯರನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಮಗಿಲ್ಲಿ ಕೆಲವೊಂದು ಜನರಿಗೆ ಗೊತ್ತಿರಬಹುದು, ವಿದ್ಯಾರ್ಥಿಗಳಿಗೆ ಅದು ಗೊತ್ತಿರೋದಿಲ್ಲ. ಅದು ಹೆಂಗಂದ್ರೆ ಎಷ್ಟೋ ಜನರು ನಾ ಸಿಂಡಿಕೇಟ್ ಆಗಬೇಕು
ಮೆಂಬರ್ ಆಗ್ಬೇಕಂತೇಳಿ ಪ್ರಯತ್ನ ಪಟ್ಟು ಬೆಳಗಾವದವರು ವಿಜಯಪುರದವ್ರು ನನಗೆಲ್ಲ ಪರಿಚಯ ಇದ್ದವ್ರು ಅಂಥವ್ರೆಲ್ಲ ಯಾರ್ಯಾರ್ದೋ ವಸೀಲಿ ಹಿಡಿದಿದ್ರು. ನಾ ಈಗಾಗಲೇ ಮತ್ತೊಬ್ಬವರು ನಂದು ಆಗ್ಯದತ್ತು ಹೇಳಿದ್ದು. ಆದರೆ ಏನಾಗ್ಬಿಡ್ತಂದ್ರೆ ನಮ್ಮ ಗೌಡ್ರು ಎಂದೇ ಚಿರಪರಿಚಿತ ನಮಗೆಲ್ಲರಿಗೂ. ನಾವು ಶಾಸಕರು ಅನ್ನೋಕ್ಕಿಂತ ಗೌಡ್ರು ಅಂತೇಳಿ ಹೇಳ್ತೀವಿ. ಗೌಡ್ರ ಮಾತು ಎಷ್ಟು ನಡೀತು ಅಂತಂದ್ರೆ ಈ ನಮ್ಮ ಮಾಡ್ಯಾಳ ಗುರುಗಳಿಗೆ ಏನಪ್ಪ ಅಂತಂದ್ರೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಆಗಿ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿಗಳ ಮನವಸನ್ನು ಒಲಿಸಿ ಅವರಿಗೆ ನೇಮಕ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ. ಯಾಕಂದ್ರೆ ತಮ್ಮ ಕಾಲೇಜದಲ್ಲಿಯೂ ಕೂಡ ಅವರು ಪಾಠ ಹೇಳ್ತಾರೆ, ಜೊತೆಗೆ ನಾನು ಪ್ರಾಚಾರ್ಯರಾಗಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದಲ್ಲಿ ಕೂಡ ಅವರು ಸೇವೆ ಸಲ್ಲಿಸ್ತಾರೆ. ಈ ಒಂದು ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂಥ ಸಂದರ್ಭದೊಳಗೆ ತಮಗೆಲ್ಲ ಪ್ರಾಧ್ಯಾಪಕರಿಗೆ ಗೊತ್ತಿದೆ. LIC ಕಮಿಟಿ ಬಂದಿರತಕ್ಕಂಥದ್ದು 14ನೇ ತಾರೀಕಿಗೆ ನಮ್ಮಲ್ಲಿನೂ ಕೂಡ LIC ಕಮಿಟಿ ಬಂತು. ನಮ್ಮ ಅಧ್ಯಕ್ಷರು ಅವಾಗ ಏನಪ್ಪ ಅಂತಂದ್ರೆ ಬರಬೇಕಾಗಿತ್ತು, ಅವ್ರು ಊರಿಗೆ ಹೋಗಿತ್ತು. ಅಂಥ ಒಂದು ಸಂದರ್ಭಕ್ಕೆ ಅವ್ರು LIC ಕಮಿಟಿ ಚೇರ್ಮನ್ ನಿಮ್ಮೆಲ್ಲ ಕಮಿಟಿ ಅವ್ರಿಗೆ ಕರ್ಸ್ರಿ, ಕರ್ಸ್ರಿ, ಹಿಂಗೆ ಮೊದಲಿಗೆ ಸ್ಟ್ರಿಕ್ ಮಾತಾಡ್ಲಕತ್ತು. ನಾನೇನಂದ ಸರ್ ಮೊದಲಿಗೆ ತಮಗೆ ಸನ್ಮಾನ ಮಾಡ್ತೀವಿ, ಆಮೇಲೆ ಏನಪ್ಪ ಅಂದ್ರೆ ನಮ್ಮ ಎಲ್ಲ ಸ್ಟಾಫ್ದವ್ರಿಗೆ ಪರಿಚಯ ಮಾಡಿ ಕೊಡ್ತೀನಿ, ಆಮೇಲೆ ನೀವು ಎಲ್ಲ ಇದು ಮಾಡಕತ್ತೀರಿ ಸರ್ ತಂದೀವಿ. ಎಲ್ಲರಿಗೂ ಸನ್ಮಾನ ಮಾಡಿ ಪರಿಚಯ ಮಾಡಿ ಕೊಡುವ ಹೇಳಿಗೆ ನಾವು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶವಂತರಾಯ ಗೌಡ್ರು ಪಾಟೀಲ್ ಅವರೇ ಏನಪ್ಪ ಅಂದ್ರೆ ಈ ಮಾಡ್ಯಾಳ ಅವರಿಗೆ ಏನಪ್ಪ ಸಿಂಡಿಕೇಟ್ ಮೆಂಬರ್ ಆಗಿ ನೇಮಕ ಮಾಡ್ಯಾರ ತಂದುಕೊಳ್ಳಿ. ಅದರೊಳಗೂ ಒಬ್ಬರು ಸಿಂಡಿಕೇಟ್ ಮೆಂಬರ್ ಆಗ್ಬೇಕಂತೇಳಿ ಬಯಸಿದವರಿದ್ದು ಪ್ರಯತ್ನ ಪಟ್ಟಿದ್ರು. ಅವ್ರೇನಂದ್ರು ಅಟ್ಟು ಗೌಡ್ರಿಗೆ ಪರಿಚಯ ಏನ್ರಿ ಮಾಡ್ಯಾಳ ಸರ್ ಹಂಗೆ ಕೇಳೋರು. ಹೌದ್ರಿ, ಎಲ್ಲ ಈ ಕಡೆ ಸೈಡ್ ನಮ್ಮದು ಯಾವಾಗ ನೋಡ್ತೇವೆ ನಾವು ಗೌಡ್ರು ಅಂತೇಳಿ ಇದು ಮಾಡ್ತೀವಿ, ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥ ಹಿಂಗೆ ಮುಂದೆ ನಮಗೇನೂ ಕೇಳಲೇ ಇಲ್ಲ. ಎಲ್ಲ ದಂಡ ನೋಡಿ ಕಿರಿಂದ ನಮ್ಮ ಮ್ಯಾನೇಜ್ಮೆಂಟ್ಗೂ ಕರ್ಸಲಿಲ್ಲ. ಆ ಗೌಡ್ರು ಒಂದೇ ಒಂದು ಹೆಸರಿನಿಂದ ಪ್ರಾಚಾರ್ಯರಾಗಿರ್ತಕ್ಕಂಥ ನನಗೆ ಅವತ್ತು ಭಾಳ ಚಲೋ ಆಯ್ತು. ಯಾಕಂದ್ರೆ ಎಲ್ಲ LIC ಕಮಿಟಿ ನೋಡ್ಕಿಂದ ಹೋಗ್ಬಿಟ್ಟು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರದು ನಮ್ಮ ನಾದ್ BK ಗ್ರಾಮಕ್ಕೆ ಏನಪ್ಪ ದ್ವಾರ ಬಾಗಿಲು ಉದ್ಘಾಟನೆಗೆ ಬಂದಿರು. ಅಲ್ಲಿ ಕಾರ್ಯಕ್ರಮ ನಿರೂಪಣೆನೂ ನಾನೇ ಮಾಡ್ತಿದ್ದ. ಪ್ರಾಸ್ತಾವಿಕವಾಗಿ ಮಾತಾಡಿ ನಮ್ಮ ನಾದ್ ಬ್ರಿಡ್ಜಿಂದು ಸ್ವಲ್ಪ ಸಳ ಎದ್ದವ್ರಿ ಗೌಡ್ರು ಅದು ಮಾಡಿಸೇಬೇಕ್ರಿ ಅಂತೇಳಿ ಒಂದೇ ಕಾರ್ಯಕ್ರಮದಾಗ ಹೇಳಿದವ್ರ ಜೊತೆಗೆ ಬಂದಿರ್ತಕ್ಕಂಥವ್ರು ಈಗಾಗಲೇ ಇಲ್ಲಿ ಹಲವಾರು ಜನ ಇರಬೇಕು. ಮರುದಿವಸ ಅವ್ರಿಗೆ ಕೆಲಸ ಮಾಡಿಸೇಬಿಟ್ರು. ಇಂಥ ಶಾಸಕರು ನಮ್ಮ ಮಾಡ್ಯಾಳ ಅವ್ರಿಗೆ ಏನಪ್ಪ ಆತನ ಸಿಂಡಿಕೇಟ್ ಮೆಂಬರ್ ಆಗಿ ಮಾಡಿದಕ್ಕಾಗಿ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಅದರಂತೆ ಇನ್ನೋರ್ವ ಅತಿಥಿಗಳು ಕ್ರಿಯಾಶೀಲರು SK ಕಂಪ್ಯೂಟರ್ ಇಂಡಿಯಾ ವ್ಯವಸ್ಥಾಪಕ ನಿರ್ದೇಶಕರು ಆಗಿರ್ತಕ್ಕಂಥ ಮಿತ್ರರು ಆಗಿರುವ ಲಿಂಗದಳ್ಳಿ ಗುರುಗಳೇ. ಅದೇ ರೀತಿ ಇದೀಗ ಶಾಸಕರ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವ ಗಣ್ಯರೇ. ಅದರಂತೆ ಈ ಮಹಾವಿದ್ಯಾಲಯದಲ್ಲಿರುವ ವಿವಿಧ ಘಟಕಗಳು ಎಲ್ಲರ ಹೆಸರು ಹೇಳಬೇಕಾದ್ರೆ 30 ಗಟ್ಟಲೆ ಘಟಕವ, ಕಾರಣ ಪ್ರಿಂಟ್ ಮಾಡಿದ 18. ಹೀಗಾಗಿ ಆ ಎಲ್ಲ ಘಟಕಗಳ ಸಂಚಾಲಕರು, ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕಗಳೇ, ಜೊತೆಗೆ ಈ ಮಹಾವಿದ್ಯಾಲಯದ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯವರ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಈ ವಿದ್ಯಾಮಂದಿರದಂತಿರುವ ಮಹಾವಿದ್ಯಾಲಯದಲ್ಲಿ ಅಧ್ಯಯನವನ್ನು ಗೈತಿರ್ತಕ್ಕಂಥ ತಮ್ಮನ್ನು ಕುರಿತು ನಾನೊಬ್ಬ ಅತಿಥಿಯಾಗಿಯೋ ಅಥವಾ ಒಬ್ಬ ಪ್ರಾಚಾರ್ಯನಾಗಿಯೋ ಮಾತಾಡಲಿಕ್ಕೆ ನನಗೆ ಯಾಕೋ ಮುಜುಗರ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಈ ವೇದಿಕೆ ಮೇಲೆ ನನಗಿಂತ ಹಿರಿಯರು ಅಪಾರ ಅನುಭವಿಗಳು ತಮ್ಮದೇ ಆಗಿರ್ತಕ್ಕಂಥ ಪರಿಣಿತಿಯನ್ನು ಹೊಂದಿರತಕ್ಕಂಥವರು ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೊಬ್ಬ ಅತಿಥಿಯಾಗಿಯೂ ಮಾತಾಡೋದಿಲ್ಲ, ಒಬ್ಬ ಪ್ರಾಚಾರ್ಯನಾಗಿಯೂ ಮಾತಾಡೋದಿಲ್ಲ, ಒಬ್ಬ ನಿಮ್ಮ ಹಿರಿಯ ಸಹೋದರನಾಗಿ ನಾನು ತಮ್ಮ ಮುಂದೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಏನಪ್ಪ ಅಂತಂದರೆ ನೋಡಿ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇಂದಿನ ಯುಗ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಯುಗ. ಇಂಥ ಸ್ಪರ್ಧಾತ್ಮಕ ಯುಗವಾಗಿ ಮಾರ್ಪಟ್ಟಿರ್ತಕ್ಕಂಥ ಇಂಥಲ್ಲಿ ಸ್ಪರ್ಧೆಗಿಳಿದಂತೂ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಹೀಗಾಗಿ ಏನಪ್ಪ ಅಂತಂದರೆ ಆದ ಕಾರಣ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಈ ಪಠ್ಯ ಪೂರಕ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು. ಹೇಗೆಂದರೆ ಕಾವ್ಯ ಗಾಯನ ಆಗಲಿ, ಚರ್ಚಾಕೂಟ ಆಗಲಿ, ಅಥವಾ NSSದೊಳಗಾಗಲಿ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಏನಪ್ಪ ತಾವುಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರಹಾಕಬೇಕಾಗಿರ್ತಕ್ಕಂಥದ್ದು ಅವಶ್ಯಕವಾಗಿದೆ. ಈ ಪಠ್ಯ ಮತ್ತು ಪಠ್ಯಪೂರಕ ಚಟುವಟಿಕೆಗಳು ಶಿಕ್ಷಣದ ಒಂದು ಅವಿಭಾಜ್ಯ ಅಂಗಗಳಾಗಿವೆ. ಇವೆರಡರಲ್ಲಿ ಪ್ರಾವೀಣ್ಯತೆ ಪಡೆದಾಗ ಮಾತ್ರ ನಾವು ಶಿಕ್ಷಣ ಪಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾತು. ಇಲ್ಲಿ ಇನ್ನೊಂದು ನೋಡಿ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಪ್ರತಿಯೊಬ್ಬರಲ್ಲಿಯೂ ಕೂಡ ಪ್ರತಿಭೆ ಅಂತಕ್ಕಂಥದ್ದು ಇರ್ತದೆ. ಆದರೆ ನಮ್ಮ ಪ್ರತಿಭೆ ನಮಗೆ ಗೊತ್ತಿರೋದಿಲ್ಲ. ಹೇಗೆ ಅನ್ನೋದಕ್ಕೆ ಶಾಸಕರಾರ ನಾನು ಒಂದು ಮಾತು ಹೇಳಕ್ಕೆ ವಿಚಾರ ಮಾಡ್ತೀನಿ. ಇಷ್ಟು ದಿವಸ ಶಾಸಕರು ಸುವರ್ಣಸೌಧದಲ್ಲಿ ಅಲ್ಲೇನಪ್ಪ ಅಂದರೆ ಅದರೊಳಗೆ ಭಾಗವಹಿಸಿ ಎಲ್ಲಕ್ಕಿಂತ ಹೆಚ್ಚು ಮಾತಾಡಿರ್ತಕ್ಕಂಥದ್ದು ನಾವೆಲ್ಲ ಕಂಡಿರ್ತಕ್ಕಂಥದ್ದು ನಾವುಗಳೆಲ್ಲ. ಹಿಂಗೇನಾಗಿತ್ತಂದ್ರೆ ದೇವಲೋಕದೊಳಗೂ ಕೂಡ ಒಂದು
ದೇವಲೋಕದವ್ರು ಹಿಂಗೆಲ್ಲ ಶಾಸಕರು 224 ಜನ ಶಾಸಕರು ಕೂಡಿ ಹಂಗೆ ಮೀಟಿಂಗ್ ಮಾಡ್ತಿಲ್ಲ, ಅಲ್ಲಿ ದೇವಲೋಕದೊಳಗೂ ಮೀಟಿಂಗ್ ನಡೆದಿತ್ತು. ಏನಂದ್ರೆ ಪ್ರತಿಭೆ ಅಂತಕ್ಕಂಥ ವಿಷಯ ಸಿಕ್ಕದ, ಆ ಪ್ರತಿಭೆ ಮಾನವ್ರ ಕೈಯಾಗ ಕೊಡಬಾರ್ದು, ಮಾನವ್ರು ಮೋಸ್ಟ್ ಡೇಂಜರ್ ಅಂದರು. ಪ್ರತಿಭೆ ಇಲ್ಲಿಲ್ಲ ಅಂದ್ರೆ ಇಟ್ಟು ಹಾರಾಡ್ತಾರೆ ಅವರು, ಅವ್ರ ಬಳಿ ಪ್ರತಿಭೆ ಅಂತಕ್ಕಂಥ ಅವ್ರಿಗೆ ಕೊಡ್ಲಾರ್ದೆ ಎಲ್ಲರೇ ಮುಚ್ಚಿಡುನು ಅಂದ್ರು. ಅವಾಗ ಒಬ್ಬರು ದೇವಾದಿ ದೇವತೆಗಳು ಹೆಂಗೆ ಶಾಸಕರು ಅಂತ ಮಾತಾಡ್ತಾರಲ್ಲ ಹಾಗೆ ಒಬ್ಬ ದೇವತೆ ಅಂದರು, ಎಲ್ಲಕ್ಕಿಂತ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಒಯ್ದು ಮುಚ್ಚಿಡುನು, ಇವ್ರಿಗೆ ಗೊತ್ತಾಗಲ್ಲ. ಅವಾಗ ಇನ್ನೊಬ್ರು ಅಂದರು, ಅಲ್ಲೆಲ್ಲಿ ಮುಚ್ಚಿಡ್ತೀರ್ರಿ, ತೇನ್ಸಿಂಗ್ನಂತವ ಬೆಟ್ಟನೇ ಏರ್ಕಿಂದ ಹಿಡ್ದ ಅಲ್ಲಿನೂ ಏನಪ್ಪ ಹಿಡಿತಾರೆ. ಹಾಗಾದ್ರೆ ಇನ್ನೊಬ್ರು ಅಂದರು, ಸಮುದ್ರದ ಆಳದೊಳಗೆ ಇಟ್ಟುಬಿಡು ಈ ಪ್ರತಿಭೆ ಅಂತಕ್ಕಂಥದ್ದು. ಅವಾಗೂ ಕೂಡ ಅವರಿಗೆ ಸಿಗಲಿಕ್ಕಿಲ್ಲ ಅಂದ್ರು. ಅವಾಗ ಒಬ್ಬ ದೇವಾದಿ ದೇವತೆ ಹೇಳಿದ್ರು, ಸಮುದ್ರದ ಆಳದೊಳಗಿಟ್ಟು ನಡೆಯಂಗಿಲ್ಲ. ಮುಂಬೈ ಅಂತಲ್ಲಿ ONGC ಅಂತಕ್ಕಂಥ ಕಂಪ್ನಿ ಸಮುದ್ರದ ಕೆಳಗಿರ್ತಕ್ಕಂಥ ಎಣ್ಣೆಯನ್ನು ತೆಗಿಲಿಕ್ಕತ್ತಾರ. ಹಾಗಾದ್ರೆ ಎಲ್ಲಿಡೋನು ಅಂತೇಳಿ ಸರ್ವಾನುಮತದಿಂದ, ಯಾವ ರೀತಿ ನಮ್ಮ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತೀವಲ್ಲ, ಎಲ್ಲ ದೇವಾದಿ ದೇವತೆಗಳು ಕೂಡ್ಕೊಂಡು ಮಾನವರಿಗೆ ಎಲ್ಲಿಡ್ಬೇಕಂದ್ರೆ ಪ್ರತಿಭೆ ಅಂತಕ್ಕಂಥದ್ದು ಅವರು ಹೃದಯದೊಳಗೆ ಇಟ್ಟುಬಿಡೋನು. ಮಾನವ್ರದ್ದು ಏನು ಚಟ ಸುಮಾರು ಅಂದ್ರೆ ತಮ್ಮಲ್ಲಿ ಏನು ಪ್ರತಿಭೆ ಅನ್ನೋದು ವಿಚಾರ ಮಾಡಲ್ಲ, ಇದ್ರಿಗಿದ್ದವ್ರದ್ದೇ ನೋಡ್ತಾರೆ. ಹೀಗಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಈ ಪ್ರತಿಭೆ ಅಂತಕ್ಕಂಥದ್ದು ಅಂದರೆ ನೋಡಿ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಪ್ರತಿಯೊಬ್ಬರಲ್ಲಿಯೂ ಕೂಡ ಪ್ರತಿಭೆ ಅದ. ಆದರೆ ಅದು ಹೊರ ಹೊಮ್ಮಬೇಕಾದ್ರೆ ಇಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಶಿಕ್ಷಕರು ಏನೇನೋ ಪಠ್ಯಪೂರ್ವಕ ಚಟುವಟಿಕೆಗಳು ಮಾಡಿದಾಗ ಅದರಲ್ಲಿ ನೀವು ಭಾಗವಹಿಸಿದ್ರಿ ಅಂದರೆ ನಿಮ್ಮ ಪ್ರತಿಭೆ ಹೊರಹೊಮ್ಮೋದಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಮಹಾವಿದ್ಯಾಲಯವನ್ನು ನಾನು ತಮಗೆಲ್ಲ ಅನಿಸಿರ್ಬೋದು ದೂರ ಆಲ್ಮೇಲ್ದಿಂದ ಇವರೆಲ್ಲಿ ನೋಡ್ತಾರಂತೇಳಿ, ನಾನು ಈಗಾಗಲೇ ಇಲ್ಲಿ 2ನೇ ಸಲ ಗೆಸ್ಟ್ ಆಗಿ ಬರ್ತಿರೋದು. 1ನೇ ಸಲ ಇನ್ನು ನಮ್ಮ ಶಾಸಕರಾಗಿರಲಿಲ್ಲ, ಅಲ್ಲಿ ಬೀರಪ್ಪ ನಗರದಲ್ಲಿತ್ತು. ನನ್ನ ಮಿತ್ರರಾಗಿರ್ತಕ್ಕಂಥ ಅಮೋಘ್ ಸಿದ್ ಹಂಜಿಗೆ ಅವರು ಪ್ರಿನ್ಸಿಪಾಲ್ ಇದ್ದರು. ಅವಾಗ ಶಂಭು ಬೆಳಗಾರವರು ಮತ್ತು ನಾನು ಗೆಸ್ಟ್ ಆಗಿದ್ವಿ. ಹೀಗಾಗಿರ್ತಕ್ಕಂಥ ಅಲ್ಲಿ ಸಂದರ್ಭ ಮಾಡಕ್ಕೆ ಅವಾಗ ಮಾತಾಡಿದೆವು, ಕಾಲೇಜ್ ಬೇರೆ ಕಡೆ ಕಟ್ಸಂಗೆ ಮಾಡ್ರಿ ಏನಾರಿ ಅಂತ ಹೇಳಿದ್ದೇವೆ. ಅದು ನಮ್ಮ ಜನಪ್ರಿಯ ಶಾಸಕರು ಬಂದು ಇದೇನಪ್ಪ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ, ಈ ಒಂದು ವಿದ್ಯಾಮಂದಿರ ಹೇಗಿದೆ ಅಂದ್ರೆ, ಈ ವಿದ್ಯಾಮಂದಿರ ನೋಡಿದ ಕೂಡಲೇ ನನಗೊಂದು ಸಂತೋಷ ಅನ್ನಿಸ್ತದೆ ಮತ್ತು ಮಹಾಭಾರತ ಒಂದು ಉದಾಹರಣೆ ನೆನಪಿಗೆ ಬರ್ತದೆ. ಏನಂದರೆ, ನಮ್ಮ ರಮೇಶ್ ಸರ್ ನೇತೃತ್ವದ ಒಂದು ಟೀಮ್ ಏನಿದೆ, ಒಟ್ಟು ಜನರ ಹೆಸರು ಹೇಳಕ್ಕೆ ಬರಲ್ಲ ಯಾಕಂದ್ರೆ ಮೊದಲೇ ಟೈಮ್ ಕಡಿಮೆ, ಆ ಟೀಮ್ ಏನಿದೆ ಅತ್ಯುತ್ತಮವಾಗಿರ್ತಕ್ಕಂಥ ಟೀಮ್ ಇದೆ. ಸರ್ ಗೊತ್ತಿರಲಿಕ್ಕಿಲ್ಲ, ಏನು ಇವ್ರಿಗೆ ಅಷ್ಟು ದೂರರ ಹ್ಯಾಂಗೆ ಗೊತ್ತಾಗ್ತದೆ ಅಂತಂದ್ರೆ, ನಿಮ್ಮಲ್ಲಿ ನನ್ನ ಕೈಯೊಳಗೆ ನೌಕರಿ ಮಾಡ್ತಕ್ಕಂಥವ್ರು ಕೆಲವೊಂದು ಜನ ಏನೇನರೇ ಚರ್ಚೆ ಮಾಡ್ತಿರ್ತೀವಿ. ಹೀಗಾಗಿ ಏನಪ್ಪ ಅಂತಂದ್ರೆ, ಇಲ್ಲಿ ಬೋಧನೆ ಮಾಡೋರು ಎಂಥವ್ರಪ್ಪ ಅಂತಂದ್ರೆ, ಮಹಾಭಾರತದೊಳಗೆ ಅರ್ಜುನ ತನ್ನ ಎಲ್ಲ ಸಂಬಂಧಿಕರ ಜೊತೆಗೆ ಏನು ಯುದ್ಧ ಮಾಡೋದು ಅಂತೇಳಿ ಹತಾಶನಾಗಿ ಬಿಲ್ಲನ್ನು ಬಾಣನ್ನು ಒಗೆದು ನಿಂತು ಅಂಥ ಒಂದು ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ಅವರಿಗೆ ಶ್ರೀಕೃಷ್ಣ ಉಪದೇಶವನ್ನು ಮಾಡ್ದ. ಆ ಉಪದೇಶವನ್ನು ಮಾಡಿರ್ತಕ್ಕಂಥದ್ದನ್ನು ಏನಪ್ಪ ತಿಳ್ಕೊಂಡು ಅರ್ಜುನ ವಿದ್ಯಕಣಿಯಾದ. ಆ ರೀತಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಬೋಧಕರು ಶ್ರೀಕೃಷ್ಣ ಹಾಗೆ ಉಪದೇಶ ಮಾಡೋರ, ಆದರೆ ನೀವು ಅರ್ಜುನಂಗೆ ಅದನ್ನು ಸ್ವೀಕರಿಸ್ತಕ್ಕಂಥ ಮನೋಭಾವ ಬಂದಿತ್ತು ಆದರೆ ನಿಮ್ಮ ಭಾವಿ ಜೀವನ ಉಜ್ವಲವಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ವಿಷಯಾಂತರ ಮಾಡ್ತೀನಿ, ಟೈಮ್ ಭಾಳ ಕಡಿಮೆ ಇರೋದರಿಂದ. ಇನ್ನೊಂದು ಯಾಕೆ ಅಂದರೆ, ಎಂದೂ ಹೆದರಿಕೆ ಆಗಿಲ್ಲ. ನಾನು ಭಾಳ ಸ್ಟೇಜ್ ಮೇಲೆ ಎಲ್ಲ ಕಡೆ ಮಾತಾಡ್ತೀನಿ, ನಮ್ಮ ಶಾಸಕರಿಗೆ ಗೊತ್ತದ. ಶಾಸಕರನ್ನು ನೋಡಿದ್ದು ಕೇವಲ ಕಾರ್ಯಕ್ರಮ ನಿರೂಪಣೆ ಮಾಡೋದು. ಇವತ್ತು ಈ ವಿಷಯ ಮಾತಾಡ್ಲಕತ್ತೀನಿ, ಅದ್ರಾಗ ನಾ ಮಾಡ್ಯಾರ ಸರಿಗೆ ಅಂದಿದ್ದೆ, ಗೌಡ್ರೇನು ನಮ್ಮ ಮಾತು ಕೇಳಕ್ಕಿಲ್ಲ, ಉದ್ಘಾಟನೆ ಮಾಡೋಣ ಹೋಗ್ತಿರ್ಬೇಕ್ರಿ ತಂದಿದ್ದೆ. ನಮ್ಮ ಸುದೈವ ಅವ್ರು ಹೋಗ್ತೀನಿ ಅಂತ ಅಂದು ಕೂತ್ರಲ್ಲ, ಇದು ನನ್ನ ಸುದೈವ. ನಮ್ಮ ನಾದಕ್ಕೆ ಬೇಕಾದವ್ರ ಕಾರ್ಯಕ್ರಮ ಇಡಲಿಕ್ಕ ಅಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡೋದು ನಾನೇ, ಗೌರಿಗೂ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತಂದ್ರೆ ಸ್ವಲ್ಪ ಇಟ್ಟು ತನಕ ಭಾಳ ತನಕ ಕೂತೀರಿ, ಸ್ವಲ್ಪ ವಿಷಯ ಏನಪ್ಪ ಅಂತಂದು ನಗಿಸ್ಕೊತು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ಒಂದು ಸಮಾಜ ಏನಿದೆ ಅಸೂಯೆ ಮತ್ತು ಮತ್ಸರಗಳಿಂದ ಕೂಡಿರ್ತಕ್ಕಂಥ ಸಮಾಜ. ಇಂಥ ಸಮಾಜದೊಳಗೆ ತಾವುಗಳೆಲ್ಲ ಬದುಕಬೇಕು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಹೃದಯ ವೈಶಾಲ್ಯತೆ ಬೇಕು. ಹೃದಯ ವೈಶಾಲ್ಯತೆ, ಅಂಥ ಹೃದಯ ವೈಶಾಲ್ಯತೆ ಇದ್ದಾಗ ಮಾತ್ರ ಏನಪ್ಪ ಅಂತಂದ್ರೆ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯದ ಅನ್ನೋದ್ರೊಂದಿಗೆ ತಮಗೆಲ್ಲ ಗೊತ್ತು. ಯಾಕಂದ್ರೆ ಕನ್ನಡದವ ಸಂಗಮೇಶ್ವರಿಗೆ ಗೊತ್ತು. ಈ ಕಡೆ ಹಲಸಂಗಿ ಗೆಳೆಯರ ಬಳಗ ಅಂಥೇಳಿ ಮಧುರ ಚೆನ್ನರ ನೇತೃತ್ವದಲ್ಲಿ ಹಲಸಂಗಿ ಗೆಳೆಯರ ಬಳಗ,
ಧಾರವಾಡದ ಕಡೆ ದ.ರಾ. ಬೇಂದ್ರೆ ಅವರ ನೇತೃತ್ವದ ಬಳಗ ಹಂಗೆಲ್ಲ ಇತ್ತು. ಇಲ್ಲಿ ಇತಿಹಾಸ ಹೇಳೋದು ಬೇಕಾಗಿಲ್ಲ ನನಗೆ. ಏನಪ್ಪ ಅಂತಂದರೆ ಹಲಸಂಗಿ ಗೆಳೆಯರ ಬಳಗದಾಗಿರ್ತಕ್ಕಂಥ ಆ ಬಳಗದಿಂದ ಗರತಿಯ ಹಾಡು ಅಂತಕ್ಕಂಥ 1035 ತ್ರಿಪದಿಗಳ ಒಂದು ಕಠಿಣ ಪುಸ್ತಕ ಇದೆ. ಅಲ್ಲಿ ಯಾವ ರೀತಿ ನೀತಿ ಅದಂದ್ರೆ ಚಾಡಿ ಅಂತ ಹೇಳ್ತಿರ್ತಾರೆ ನೋಡ್ರಿ. ಇಂದಿನ ದಿನಮಾನದಾಗ ನಮ್ಮಲ್ಲಿ ಎಲ್ಲ ತಕರಾರಾಗೋದು ಎದ್ರ ಕಾಲ ಗೊತ್ತಂದ್ರೆ ಚಾಡಿ ಮಾತು ಹೇಳ್ತಿರ್ತಕ್ಕಂಥದ್ದು ಕೇಳಿದ್ಬೇಕು. ಹೀಗಾಗಿ ಏನಪ್ಪ ಅಂತಂದು ನಾವು ಯಾರು ಚಾಡಿ ಮಾತುಗಳನ್ನು ಕೇಳು ಗೋಜಿಗೆ ಹೋಗಬಾರ್ದು ಅನ್ನೋದಕ್ಕೆ ತ್ರಿಪದಿ ಒಳಗಿಂದು ಒಂದೆರಡು ತ್ರಿಪದಿಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಒಬ್ಬಕ್ಕೆ ಹೆಣ್ಮಗಳೇ ಅವ್ರ ಗೆಳತಿ ಬಂದರು. ಏನೇವ ನಿನ್ನ ಗಂಡ ಅಲ್ಲಿ ಒಬ್ಬರು ಸಂಗಟ್ ನಗತಿದ್ದ, ಸ್ವಲ್ಪ ನಿನಗೆ ವಿಚಾರ ಆದಿಲ್ಲ ಅಂಥ ಒಂದು ಸಂದರ್ಭದೊಳಗೆ ಆ ನಮ್ಮ ಜನಪದ ಗರತಿ ಏನು ಉತ್ತರ ಕೊಟ್ಟರು, ಅಕಸ್ಮಾತ್ ಇನ್ನೊಮ್ಮೆ ಅನ್ಯತಾ ಬಾಯಿಸ್ಕೋಬೇಡ್ರಿ, ಹಿಂದಿನ ಹೆಣ್ಮಕ್ಳು ಆಗಿದ್ದರಂದ್ರೆ ಯಾರು ಮಾತಾಡ್ತಿದ್ದಿ ಆಕಿ ಯಾರು ನೀ ಅಂತೇಳಿ ಕೇಳಿದ್ರೆ ತಕರಾರಾಗಿಬಿಡ್ತಿತ್ತು. ತಕರಾರಾಗಟ್ಟಿ ಆ ಗಂಡ ಗುತ್ತೇದಾರ ಅವ್ರ ಅಂಗಡಿಗೆ ಹೋಗ್ಬೇಕಾಗ್ತಿತ್ತು. ಬೆಳಗನ ಲೈಟ್ ಇಲ್ಲಿಲ್ಲಂದ್ರು ಟಿ.ವಿ ನೋಡ್ದಂಗೆ ಆಗ್ತಿತ್ತು. ಆದರೆ ನಮ್ಮ ಜನಪದ ಗರತಿ ಹಾಗೇಳಿಲ್ಲ. ಚಿಂತ್ಯಾಕು ಇಟ್ಟುಕೊಂಡು ಚಿಪ್ಪಾಡಿ ಬಳಿವಾಕೆ ಚಿಂತಿಲ್ಲವೇನ ನಿನಗಿಷ್ಟು ನಿಮ್ಮ ರಾಯ ಅಲ್ಲೊಬ್ಬಳು ಕೂಡ ನಗುತ್ತಿದ್ದ. ಆವಾಗ ನಮ್ಮ ಜನಪದ ಗರ್ತಿ ಹೇಳ್ತಿದ್ದಾರೆ, ನಕ್ಕಾರೆ ನಗಲೇಳ ನಗಮುಖದ ಖ್ಯಾದಿಗಿ ನಾ ಮುಚ್ಚಿ ಮುಡಿದ ಮಲ್ಲಿಗ ಹೂವ ಅವಳೊಂದು ಗಡಿಗೆ ಮುಡಿಲೇಳ. ಇಟ್ಟು ಅಂದ್ರೆ ಯಾರೇ ಚಾಡಿ ಹೇಳಕ್ ಬಂದವರು ಹನಿ ಹನಿ ಬಡ್ಕೋಬೇಕಾಗ್ತಿರ್ತಕ್ಕಂಥ ಒಂದು ಸಂದರ್ಭ. ಇಟ್ಟೇ ಅಲ್ಲ ಕರೆ ಅವರು ಅಷ್ಟಕ್ಕೆ ಕಪ್ಕೊಂಡಿರಲಿಲ್ಲ. ಇನ್ನೊಂದು ಮಾತು ದಯಮಾಡಿ ಯಾರು ಅನ್ಯತೆ ಬಾಯಿಸ್ಕೋಬೇಡಿ, ಇಲ್ಲಿ ಶೀಲ ಅಶ್ಲೀಲ ಅಂತಕ್ಕಂಥ ಜನಪದೊಳಗೆ ಬರಂಗಿಲ್ಲ. ಅಷ್ಟೇ ಅಲ್ಲಾರ್ದೆ ಮತ್ತ ಆ ಗರ್ತಿ ಏನು ಹೇಳೋನು, ಗಂಡ ಪಂಡಿತರಾಯ ರಂಡಿಯ ಮಾಡಿದ್ರ ಭಂಡು ಮಾಡೋರು ಮಗಳು ನಾನಲ್ಲ, ಕೊಳ್ಳಾನ ಗುಂಡು ಬೇಡಿದ್ರೆ ಕೊಟ್ಟೇನಂದು. ಈ ತಂದು ಕೂಡಲೇ ಅವರು ಯಾರು ಚಾಡಿ ಹೇಳಕ್ ಬಂದಿರ್ತಾರೆ ಕಾಲನ್ ತೋಳು ಹೊಡ್ಕೊಳಂಗಾಗ್ತದೆ. ನೀವು ಅನ್ಬೋದು ಏನ್ರಿ ಉಪ್ಪಾರ ಸರ್ ನೀತಿ ಹೇಳ್ತಿರಲ್ಲಕ್ಕ ಗಂಡಿಗೆ ಏನು ಭೀ ಮಾಡ್ಲಿಕ್ಕೆ ಬಿಡ್ತೀರೇನು ಅಂತ ಕೇಳಿದ್ರೆ ಹಾಗಿಲ್ಲ. ಶಾಲ್ ಹೊಚ್ಚಿ, ಶಾಲ್ ಅಂದ್ರೆ ಇದೀಗ ನಮಗೆ ಶಾಲ್ ಹೊಚ್ಚಾರಲ್ಲ, ಹಂಗಲ್ಲ. ಪತಿರಾಯ ಬಂದ ಕೂಡಲೇ ಕೈ ಮೇಲೆ ಕೈ ಹೊಡೆದು ಯಾಕೆ ಹಂಗೆ ಕೇಳಾರ್ದೇನೆ, ಅಂಗಿಯ ಮ್ಯಾಲ ಅಂಗಿ ಚಂದೇನೋ ನನ್ನ ರಾಯ, ರಂಬಿಯ ಮ್ಯಾಲ ಪತಿರಂಬಿ ಬಂದಾರ ಅಂದೇನೋ ರಾಯ ಮನಿಯಾಗ. ಇಟ್ಟು ಶಾಲ್ ಹೊಚ್ಚಿ ಕೇಳಿದ್ರೆ ಇಟ್ಟು ಕೇಳ್ದಕ್ರೆ ಗಪ್ ಕುಂಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಮನುಷ್ಯ ಆಗಿದ್ರೆ ಅಕಸ್ಮಾತ್ ಇಟ್ಟಾದ್ರೂ ಗಂಡ ಹೆಂಡತಿಗೆ ಹೊಡೆದ ಅಂದ್ರೆ ಕಟ್ಟಾನು ಗುಂಡಿಗಿ ಸಿಟ್ಟು ಮಾಡಲಿ ಬ್ಯಾಡ, ಬಿಟ್ಟು ಬಂದಿದ ಬಳಗೆಲ್ಲ ಪತಿ ಪುರುಷ ಕಟ್ಟ್ಯಾರ ನಿನ್ನ ಕೊಳ್ಳಾಗ ತಂದಾಗ ಮನುಷ್ಯರಾಗಿರ್ತಾನೆ ಸ್ವಲ್ಪ ಇಲ್ಲ ಸ್ವಲ್ಪ ಇದು ಆಗ್ಬೋದು ಅಂತಕ್ಕಂಥ ಒಂದು ಮಾತು. ಸುಮ್ಮನೆ ಸಾಹಿತ್ಯಕ್ಕಾಗಿ ಸ್ವಲ್ಪ ರಂಜನೆ ಅಂತಕ್ಕಂಥ ನೀಡು ಸಲುವಾಗಿ. ಇನ್ನೊಂದು ಈಗ ನೋಡ್ರಿ, ನಮ್ಮದು ಮದುವೆ ಗಿದುವೆ ಇದ್ದಕ್ರಿಗೆ ಏನಾರ ಹೆಸರು ಆತಗ ಒಡಪು ಒಡಬು ಒಗಟು ಅಂತ ಬರ್ತಾವೆ. ಒಗಟಪ್ಪ ಅಂತಂದ್ರೆ ಅಡ್ಡಗೋಡೆ ಮೇಲೆ ಗಿಡ್ಡಪ್ಪ ಕೂತಾನೆ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾನೆ ಹಿಂಗೆ ಕೇಳ್ತೀವಿ. ಇನ್ನು ಒಡಬು ಅಂದ್ರೆ ವೀರಭದ್ರೇಶ್ವರದು ಖಡವೀರ ಅಂತ. ಇನ್ನು ಒಡಪುಗಳು ಅವಾಗ ಹೆಂಗಿದ್ವು ಅಂದ್ರೆ ಯಾರ್ದಾರು ಹೆಸರು ಯಾರು ಅಂದ್ಕೊಳ್ಳೇನೆ ಹೇಳ್ತಿದ್ರು. ಏನದು ಕಟಕ ರೊಟ್ಟಿ ತಟಕ್ಕೆ ಎಣ್ಣೆ ಕಟ್ಕೊಂಡು ಹೋಗಂದ್ರೆ ಸೆಟ್ಕೊಂಡು ಹೋಗ್ತಾರೆ ಟಿಮ್ 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 ಅಂದ್ರೆ ಅವ್ರ ಹೆಸರು ಬರಿಬೇಕು. ಇಲ್ಲಿ ಈಗ ಹಂಗಿಲ್ಲ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನೊಂದು ಏನಪ್ಪ ಅಂತಂದು ಹೇಳ್ಬೇಕಂದ್ರೆ ತೆಳ್ಳನ ರೊಟ್ಟಿ ಬೆಳ್ಳನ ಮೆಸರು ನೆಲ್ಲ ಕುಂತು ನ್ಯಾರಿ ಮಾಡ್ತಾರೆ ಟಿಮ್ ಟಿಮ್. ನೀವು ಅನ್ಬೋದು ಏನು ಬರೀ ಸಾಲಿ ಕಲೀಲಾರ್ದವ್ರದ್ದೇ ಹೇಳಕತ್ತಿರಲ್ರಿ, ಸಾಲಿ ಕಲ್ತವ್ರು ಹೇಳ್ರಿ ಅಲ್ರಿ ಅಂದ್ರೆ ಅಕಸ್ಮಾತ್ ಸೋದರ ಮಾವ ಸಾಲಿ ಕಲಿಯವಿದ್ದ ಅಂದ್ರೆ ಅವಾಗ ಏನಪ್ಪ ಈ ಸೋದರ ಮಾವನು ಸ್ವಲ್ಪ ಹಗ್ಗಿಲೆ ಹೊಡೆದ್ರೆ ಮಗ್ಗಲಿಗೆ ಬರ್ತಾರೆ ಟಿಮ್ ಟಿಮ್ ಅಂದ. ಈ ತಂದು ಕೂಡಲೇ ಸಾಲಿ ಕಲ್ತಿರ್ತಕ್ಕಂಥ ಹೆಣ್ಮಗಳು ನಾನು ಚುರಾಯಿಸ್ಬೇಕಂತೇಳಿ ಏನಂದ್ರೆ 200 ರೂಪಾಯಿ ಪುಸ್ತಕ 300 ರೂಪಾಯಿ ಸೈಕಲ್ 11 ಸಲ ನಪಾಸಾಗಿ ಇನ್ನೊಂದು ಸಲ ಕಲಿಬೇಕಂತ ಟಿಮ್ ಟಿಮ್. ಈಗೀಗ ನೋಡ್ಬೇಕ್ರಿ, ನಾನು ಊರು ಚರ್ಚೆಣ ಆಮೇಲೆ ಇಲ್ಲಿ ನಾದ್ದಾಗಿರೋದು ಆಲ್ಮೇಲೆ ನೌಕರಿ ಮಾಡೋದು ಇಂಡಿಗೂ ಯಾವತ್ತೂ ಬರ್ತಿದ್ದೀನಿ. ಎಲ್ಲ ನಮ್ಮ ಕಾಲೇಜೊಳಗತ್ತು ಕಲ್ತಿರ್ತಕ್ಕಂಥ ಲಗ್ನಕ್ಕೆ ಹೋದ್ರೆ ಈಗ ಒಟ್ಟು ಎಲ್ಲರೂ ಡಿಗ್ರಿ ಮುಗಿದಿತ್ತಂದ್ರೆ ಏನು ಮಾಡಿಬಿಡ್ತಾರೆ, ಒಂದು ಒಡಪು ಕಲ್ತು ಇಂಗ್ಲೀಷ್ನಾಗ 3 × 3 = 9 ಟಿಮ್ ಟಿಮ್ ಈಸ್ ಎ ವೆರಿ ಫೈನ್. ಈ ರೀತಿ ಇಲ್ಲಿ ಒಟ್ಟಾರೆಯಾಗಿ ಸುಮ್ಮನೆ ನಾನು ಹೇಳಿದೆ. ಇನ್ನೊಂದು ಮಾತು ಹೇಳಿ ನಾನು ಇಲ್ಲಿ ಬಿಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಯಾಕಂದ್ರೆ ಶಾಸಕರು ಕೂತಿದ್ದಾರೆ, ಇನ್ನೊಂದು 5 ಮಿನಿಟು ಏನಿಲ್ಲ. ಆತ್ಮೀಯ ವಿದ್ಯಾರ್ಥಿನಿಯರೇ, ಇನ್ನೊಂದು ಮಾತು ನಿಮಗೀಗ ಡಿಸೆಂಬರ್ 31 ಪರೀಕ್ಷೆ ಅವು. ಪರೀಕ್ಷೆ ಸಂದರ್ಭದೊಳಗೆ ಈಗಾಗಲೇ ನಿಮ್ಮ ಗುರುಗಳೆಲ್ಲ ನಿಮ್ಗೆ ನೋಟ್ಸ್ ಅದು ಕೊಟ್ಟಿರಬೇಕು. ಹೊಟ್ಟಿ ಕಿಚ್ಚು ಮನೋಭಾವ ತಾಳಬೇಡ್ರಿ. ನಿಮ್ಗೆ ಯಾರೇ ನೋಟ್ಸ್ ಕೇಳೋರಂದ್ರೆ ನಿಮ್ಮ ಗೆಳತಿಯರು ಕೇಳೋರಂದ್ರೆ ಬ್ಯಾರೆ ಕಪ್ಪಿದ್ದಿದ್ದು ಅದು ಕುಡಿಬ್ಯಾಡ್ರಿ. ಹಾಗಾದ್ರೆ ಏನಾಗ್ತದ ಅನ್ನೋದಕ್ಕೊಂದು ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೀನಿ. ಇಬ್ಬರು ಏನೋ ಸಾಧನೆ ಮಾಡ್ಬೇಕಂತೇಳಿ ತಪಸ್ಸು ಕೂತಿದ್ರು. ಎಲ್ಲಿ ತಪಸ್ಸು ಕೂತಿರ ಇದೇ ರೋಡ್ ತಿಳ್ಕೊರಿ. B.Ed ಕಾಲೇಜಿನ ರೋಡ್ ಕಡೆ ಒಬ್ಬ ತಪಸ್ಸಿಗ, ಈಚೆ ಕಡೆ ಒಬ್ಬ ತಪಸ್ಸು ಕೂತಿದ್ದ. ಕಂಡಾಪಟ್ಟಿ ತಪಸ್ಸು ಕೂತು ದಾಡಿ ಗಿಡಿ ಎಲ್ಲ ಬೆಳೆದು ಹುತ್ತು ಬೆಳೆದು ಅವಾಗ ಪರಮೇಶ್ವರ ಮತ್ತು ಪಾರ್ವತಿ ಮ್ಯಾಲ ಕೂತು ನೋಡ್ಲಕತ್ತಿ.
ಅವ್ರ ಬಳಿ ಹೋಗಿ ಭೇಟಿಯರಿ ಆಗ್ರಿ ಅಂತಂದು. ಅವಾಗ ಪರಮೇಶ್ವರ ಪುಷ್ಪ ಕೈಮಾನದೊಳಗೆ ಬಂದು, ಏ ಭಕ್ತ, ನಿನಗೇನು ನಿನ್ನ ಭಕ್ತಿಯನ್ನು ಕಂಡು ನನಗೆ ಭಾಳ ಸಂತೋಷ ಆಗ್ಯದ, ನಿನಗೇನು ಬೇಕು ಕೇಳುವಂತ. ಆವಾಗ ಈ ಭಕ್ತಿಯನ್ನು ಕೇಳೋದು ಗೊತ್ತೇನ್ರಿ? ಪೂಜ್ಯರೇ, ನೀವೇನು ಅಚ್ಚಿ ಕಡೆ ತಪಸ್ಸಿ ಕೂತಲ್ಲ, ಅವ್ರ ಬಳಿ ಹೋಗಿ ಕೇಳಿದ್ರೆ ಏನು ಡೈರೆಕ್ಟ್ ನಮ್ಮ ಬಳಿ ಬಂದಿರೆ ಅದಕ್ಕೆ. ಆವಾಗ ಪರಮೇಶ್ವರ ಹೇಳ್ದ, ಡೈರೆಕ್ಟ್ ಸ್ವರ್ಗ ಟು ಈಚೆ ಕಡೆ ಬಂದಿ ನಾನು. ಹಾಗಾದ್ರೆ ಏನು ಬೇಕು ಕೇಳಂದ್ರೆ ಅವ ಏನು ಕೇಳಬೇಕಾಗಿತ್ತು? ತನ್ನಗರೆ ಕೇಳಬೇಕು. ಒಲ್ಲಂದ್ರೆ ಇಂಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು 30ನೇ ತಾರೀಕಿನ ಪರೀಕ್ಷೆ ಅವ್ರದಲ್ಲೇ ರಿಸಲ್ಟ್ ಚಂದ ಆಲತ್ತೇ ಕೇಳಬೇಕು. ಅವ ಹಂಗೆ ಕೇಳಲಿಲ್ಲ. ನೀವು ಅಚ್ಚಿ ಕಡೆ ಹೋಗೋರಿದ್ದೀರಿ ಅಂತ ಕೇಳ್ದ. ಹೌದು, ಹಾಗಿದ್ರೆ ಅವ ಏನು ಬರ್ತಾನೆ ನನಗೆ ಡಬಲ್ ಕುರಿ ಅಂತ. ಓಕೆ ಅಂತೇಳಿ ತಥಾಸ್ತು ಅಂದ್ರೆ ಪರಮೇಶ್ವರ್ ಹೋಗಿ ಪರಮೇಶ್ವರ್ ಮತ್ತೆ ಪುಷ್ಪಕ್ಕೆ ವಿಮಾನ ತೊಗೊಂಡು ಅಚ್ಚಿ ಕಡೆ ಸಾಡಿದ್ದವ್ರಿಗೆ ಹೋದ. ಏ ಭಕ್ತ, ನಿನ್ನ ತಪಸ್ಸನ್ನು ಕಂಡು ನನಗೆ ಭಾಳ ಸಂತೋಷ ಆಗ್ಯದ, ಅದ್ರ ಸಲುವಾಗಿ ಏನಪ್ಪ ಅದು ನಿನಗೆ ಏನು ಬೇಕು ಕೇಳು. ಅವನೇ, ನೀವೇನು ಡೈರೆಕ್ಟ್ ನನ್ನ ಬಳಿ ಬಂದಿರೇನು ಹೆಚ್ಚು ಕಡೆ ಹೋಗಿ ಬಂದಿರಿ ಅಂತ ಕೇಳ. ಇಲ್ಲ, ಆಚೆ ಕಡೆ ಹೋಗಿ ಬಂದು. ಅವ ಏನು ಕೇಳ್ಯಾನ ಅಂದ ಕೂಡಲೇ ನೀವು ಏನು ಕೊಡ್ತೀರ ಡಬಲ್ ಅಂತ ಒಂದು ಸಂದರ್ಭದೊಳಗೆ ಅವಾಗ ಅವ್ರು ಏನು ಕೇಳದಪ್ಪ ಅಂತಂದ್ರೆ, ನಂದು ಒಂದು ಕಣ್ಣು ಹೋಲ್ರಿ ಅಂತ. ಯಾಕಂದ್ರೆ ನಂದು ಒಂದು ಹೋದ್ರೆ ಅವನು ಎರಡೂ ಹೋಗ್ತಾವಲ್ಲ ಅಂತಕ್ಕಂಥ ಮಾತು. ಹೀಗಾಗಿ ದಯಮಾಡಿ ವಿದ್ಯಾರ್ಥಿಗಳೇ ಯಾವುದೇ ಕಾರಣಕ್ಕೆ ಹೊಟ್ಟೆ ಕಿಚ್ಚನ್ನು ಪಡ್ಕೊಳಕ್ಕೆ ಹೋಗಬೇಡ್ರಿ ಅಂತಕ್ಕಂಥ ಮಾತನ್ನು. ಜೊತೆಗೆ ಏನಪ್ಪ ಅಂದರೆ ಇಲ್ಲಿ NSS ಕುರಿತು ಮಾತಾಡ್ಬೋದು, ಎಲ್ಲರೂ ಇದು ಮಾಡ್ಬೋದು, ಶಾಸಕರು ಕೂತಿರ್ತಕ್ಕಂಥದ್ದು, ಜೊತೆಗೇನಪ್ಪ ನಿಮಗೂ ಹಸಿವೇತ ಆಗಿರ್ತಕ್ಕಂಥದ್ದು. ಕೊನೆಯದಾಗಿ ಪ್ರಾಧ್ಯಾಪಕರು ಇಲ್ಲಿಂದ ಹೊಂಟಾರಲ್ಲ, ಇದು ಏನಾಗ್ಯದ ಅಂದ್ರೆ ಸ್ವಾಗತ ಸಮಾರಂಭ, ಬೀಳ್ಕೊಡೋ ಸಮಾರಂಭ ಎರಡೂ ನೀವು ಹೌದಾ? ಅವ್ರ ಬಗ್ಗೆ ಒಂದು ತುಸು ಮಾತಾಡಲಿಲ್ಲ ಅಂದ್ರೆ ತಪ್ಪಾದೀತು. ಒಟ್ಟಾರೆ ಏನಪ್ಪ ಅಂದ್ರೆ ಇಲ್ಲಿ ಸ್ವಾರ್ಥಕ ಸೇವೆಯನ್ನು ಗೈದು ಬೇರೆ ಕಡೆಗೆ ಏನಪ್ಪ ಅಂತಂದ್ರೆ ಸೇವೆ ಸಲ್ಲಿಸಲಿಕ್ಕೆ ಹೊಂಟಿರ್ತಕ್ಕಂಥವ್ರಿಗೆ ಇದುವರೆಗೆ ಏನು ತ್ರಿಪದಿ ಹೇಳಿದ್ರೆ ತ್ರಿಪದಿಯೊಳಗೆ ಅವ್ರಿಗೆ ಹೇಳಿಬಿಡ್ತೀನಿ. ಏನಪ್ಪ ಅಂದ್ರೆ, ಹಾಲುಂಡ ತವರಿಗೆ ಏನೆಂದು ಹಾಡಲೆ, ಹೊಳೆದಂಡೆಯಲ್ಲಿರುವ ಕರಿಕೆಯ ಕುಡಿಯಂಗ ಹಬ್ಬಲೆ ಅವರ ರಸಬಳ್ಳಿ. ಯಾವ ರೀತಿ ಜನಪದ ಗರತಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ತನ್ನ ತವ್ರ ಮನೆಯನ್ನು ಹೊಗಳು ಹೋಗ್ತಾಳೋ ಹಾಗೆ ಇಲ್ಲಿರ್ತಕ್ಕಂಥ ಉಪನ್ಯಾಸಕರು ಪ್ರಾಧ್ಯಾಪಕರು ಇಲ್ಲಿಂದ ಹೋಗುವಾಗ ನಾ ಸೇವೆಗೈದ ಕಾಲೇಜು ಕುರಿತು ಏನೆಂದು ಹಾಡಲೆ, ಹೊಳೆದಂಡೆಯಲ್ಲಿರುವ ಕರಿಕೆಯ ಕುಡಿಯಂಗ ಹಬ್ಬಲೇ ಅದರ ರಸಬಳ್ಳಿ ಅಂತೇಳಿ ಎಲ್ಲ ಪ್ರಾಧ್ಯಾಪಕರು ಈ ಕಾಲೇಜನ್ನು ಹೊಗಳಿ ಹೋಗಬೇಕು. ಈ ಕಾಲೇಜ್ದೊಳಗೆ ಇರ್ತಕ್ಕಂಥದ್ದು ಯಾಕಂದರೆ ಇದರ ಅಭಿವೃದ್ಧಿಯ ಅಧಿಕಾರಿಗಳು ಕೂಡ ನಮ್ಮ ಶಾಸಕರು ಮತ್ತು ಏನಪ್ಪ ಅಂತಂದ್ರೆ ಪ್ರಿನ್ಸಿಪಾಲ್ರು ಜೊತೆಗೆ ಎಲ್ಲರೂ ಕೂಡಿ ತಾವುಗಳೇನಪ್ಪ ನಮ್ಮ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ವರ್ಗವಾಗಿ ಹೋಗುತ್ತಿರುವ ಪ್ರಾಧ್ಯಾಪಕರ ಕುರಿತು ಏನೆಂದು ಹಾಡಲೆ, ಹೊಳೆದಂಡೆಯಲ್ಲಿರುವ ಕರಿಕೆಯ ಕುಡಿಯಂಗ ಹಬ್ಬಾಲೆ ಅವರ ಮುಂದಿನ ವೃತ್ತಿ ಜೀವನ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೇನಪ್ಪ ಹರಿಸಿ ಕಳಿಸೋದು, ಒಂದೇ ಶುಭ ಕೋರಿ ಹರಿಸಿ ಕಳಿಸೋದು. ಹೀಗೆ ಮಾತಾಡ್ತಾ ಹೋದರೆ ಇನ್ನೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ತಮಗೆಲ್ಲ ಗೊತ್ತು, ಕನ್ನಡ ಉಪನ್ಯಾಸಕರಂದ್ರೆ ಬೆಲ್ಲ ಹೊಡಿ ತನಕ ಬಿಡಲ್ಲ. ಹೀಗಾಗಿ ನನಗೆ ಗೊತ್ತಿದೆ. ಹೀಗಾಗಿ ನನ್ನ ಎಣಿಕೆ ಇಲ್ಲದ ತುಣುಕು ಮಾತುಗಳಿಗೆ ತೊಡಕು ಹಾಕಿ ಮೊಟಕುಗೊಳಿಸೋಕ್ಕಿಂತ ಪೂರ್ವದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಗಣ್ಯರಿಗೂ ಮತ್ತು ಎಲ್ಲ ಪ್ರಾಧ್ಯಾಪಕ ಬಳಗದವರಿಗೂ ಜೊತೆಗೆ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೂ ಇನ್ನೊಮ್ಮೆ ನೆನೆಯುತ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಇಲ್ಲಿವರೆಗೂ ನಿರರ್ಗಳವಾಗಿ ಒಂದು 20 ನಿಮಿಷಗಳ ಕಾಲ ಒಂದು ಜಾನಪದ ಸಾಹಿತಿಗಳಾಗಿ ನಮಗೆಲ್ಲರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಶಿಕ್ಷಕ ವೃಂದಕ್ಕೂ ಕೂಡ ಮಾರ್ಗದರ್ಶಿಸಿದ್ದಾರೆ. ಅವರ ನುಡಿಗಳು ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಿವೆ. ಅವರು ಕೂಡ ಚರ್ಚಂದವರು, ನಾನು ಕೂಡ ಚರ್ಚಂದವರು. ಅವರು ಡಾಕ್ಟರ್ ಸಿಪ್ಪಿಲಿಂಗಣ್ಣವರು ಜಾನಪದ ತಜ್ಞರು, ಅವರಂತೆ ಕೂಡ ಅವರು ಮಾತನಾಡಿದ್ದಾರೆ. ಅವರು ಸೂಕ್ಷ್ಮತೆಯನ್ನು ನಾವು ನೋಡ್ಕೋಬೇಕು ಜಾನಪದ ಸಾಹಿತ್ಯದಲ್ಲಿ. ಅಂಗಿಯ ಮೇಲೆ ಅಂಗಿ ಚಂದನರಾಯ ಅನ್ನುವಂತೆ ಆಗಿನ ಕಾಲದ ಒಂದು ಸೂಕ್ಷ್ಮತೆಯನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಈಗ BA, BCom ಹಾಗೂ BSc ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳಿಂದ. ಈಗ ಸಾಂಕೇತಿಕವಾಗಿ 5 ಬಾಯ್ಸ್ ಮತ್ತು 5 ಗರ್ಲ್ಸ್, ಈಕ್ವಾಲಿಟಿ ಬಿಫೋರ್ ಲಾ. 10 ವಿದ್ಯಾರ್ಥಿಗಳು ಪ್ರಥಮ ವರ್ಷದವರು, 10 ನಮ್ಮ ಸೀನಿಯರ್ ಸ್ಟೂಡೆಂಟ್ಸ್. ಧನ್ಯಕುಮಾರ್ ದೊಮನಾಳ್ BA ಫಸ್ಟ್ ಸೆಮಿಸ್ಟರ್, ಗಂಗಾಧರ್ ಹಿಳಿ, ಚಂದ್ರಶೇಖರ್ ರಾವ್ ರಾಠೋಡ್, ಅನಿಲ್ ಬಡಿಗೇರ್, ದೊಲಪ್ಪ ಹಳ್ಳಿ, ರೇಖಾ ದಶವಂತ್, ರೋಹಿಣಿ ಹರಿಜನ್, ಪವಿತ್ರ ಬಿರಾದಾರ್, ಕಾಜಲ್ ಶೆಂಡ್ಗೆ, ಲಕ್ಷ್ಮೀ ಸಲ್ಗರ್. ಈ 10 ವಿದ್ಯಾರ್ಥಿಗಳಿಗೆ ನಾವು ಅಧಿಕೃತವಾಗಿ 10 ವಿದ್ಯಾರ್ಥಿ ಸ್ವಾಗತ ಕೊಡ್ತಾ ಇದ್ದೇವೆ. ಸೀನಿಯರ್ ಸ್ಟೂಡೆಂಟ್ಸ್: ಸಂಗನ್ ಬಸವ ಬೋಳೆಗಾಂವ್, ರಾಕೇಶ್ ಗೊಳಸಾರ್, ರಾಯಗೊಂಡ್ ಅರವತ್ತಿ, ಹರ್ಷದ್ ಪಾತಾಳಿ, ಆಸಿಫ್ ಸೈಯದ್, ಪ್ರತಿಭಾ ಮಸಳಿ, ಸವಿತಾ ಬಿರಾದಾರ್, ದ್ರಾಕ್ಷಾಯಿಣಿ ಮೆಡೆದಾರ್, ಅವಮ್ಮ ಪಡಶೆಟ್ಟಿ, ಪೂಜಾ ಸಿರುಗಪ್ಪಗೋಳ್.
ಈ 10 ವಿದ್ಯಾರ್ಥಿಗಳಿಂದ 10 ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಅಧಿಕೃತವಾಗಿ ಇವತ್ತು ನಾವು ಚಾಲನೆ ನೀಡ್ತಾ ಇದ್ದೇವೆ. ಮಾನ್ಯ ಶಾಸಕ ನೇತೃತ್ವದಲ್ಲಿ ಮಾನ್ಯ ಶಾಸಕರಂದೇ ಅಧಿಕೃತವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಗಳಿಗೆ ತಾವೆಲ್ಲ ಜೋರ ಚಪ್ಪಾಳೆ ಮೂಲಕ ಎನ್ಎಸ್ ಕ್ಲಾಪ್ 1 2 3 ಇದಾಗ ಊಟದಪ್ಪ ತೆಗೆದುಕೊಡ್ರಿ ನಾವು ಸ್ವಲ್ಪ 1 2 3 ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನ ಮಾನ್ಯ ಶಾಸಕರಿಂದ ಹಾಗೂ ಅತಿಥಿ ಮಹೋದಯರಿಂದ ಅಧ್ಯಕ್ಷರಿಂದ ನೆರವೇರುತ್ತಿರುವುದು ಬಹಳ ಸುವರ್ಣದ ಗಳಿಗೆ. ಇಟ್ ಇಸ್ ದ ಗೋಲ್ಡನ್ ಟೈಮ್ ಇನ್ ಎವ್ರಿ ಒನ್ ಹಿಸ್ಟ್ರಿ. ಉಳಿದ ವಿದ್ಯಾರ್ಥಿಗಳು ಕೂಡ ನಾವು ಕ್ಲಾಸ್ ರೂಮ್ದಲ್ಲಿ ಸ್ವಾಗತವನ್ನ ಕೋರ್ತೇವೆ. ತಮ್ಮೆಲ್ಲರ ಭವಿಷ್ಯ ಉತ್ತರೋತ್ತರಾಗಿ ಬೆಳೀಲಿ, ಆದರ್ಶಪ್ರಾಯ ನಾಯಕರಾಗಿ ತಾವೆಲ್ಲ ಬೆಳೀರಿ ಅಂತ ಹೇಳಿ ನಾವು ವೃತ್ತಿಯನ್ನು ಕೂಡ ಗೌರವದಿಂದ ಮಾಡಿ ಅಂತ ಹಾರೈಸ್ತಾ ತಮ್ಮೆಲ್ಲರ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಕಾಲೇಜಿಗೆ ನೂತನವಾಗಿ ಆಗಮಿಸಿರ್ತಕ್ಕಂಥ ವರ್ಗಾವಣೆ ಮೊದಲು ಸಂಗಮೇಶ್ವರ ವರ್ಗಾವಣೆಗೊಂಡಿರ್ತಕ್ಕಂಥದ್ದು ಇಬ್ಬರು ನಮಗೆ ಮುಗಿಸಿ ಆಮೇಲೆ 7 ಮಂದಿ ಕರೆದೇ ಅವರಿಗೆ ಕೆಇ ಮುಖಾಂತರ ನಮ್ಮ ಕಾಲೇಜಿಗೆ ನೂತನವಾಗಿ ಆಗಮಿಸಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರಿಗೆ ಆತ್ಮೀಯ ಸ್ವಾಗತವನ್ನ ಮಾನ್ಯ ಶಾಸಕ ನೇತೃತ್ವದಲ್ಲಿ ಅವ್ರನ್ನ ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. ಅವರು ಪ್ರೊಫೆಸರ್ ಧನರಾಜ್ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ HOD, ಪ್ರೊಫೆಸರ್ ಗೊಲ್ಲಾ ಶಿವರಾಜ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಪ್ರೊಫೆಸರ್ ಹೀನಾ ಕೌಸರ್ ಅರಬ್ ಮೇಡಮ್ ಎಕನಾಮಿಕ್ಸ್, ಪ್ರೊಫೆಸರ್ ಶ್ವೇತಾ SC ಎಕನಾಮಿಕ್ಸ್, ಪ್ರೊಫೆಸರ್ ರಮೇಶ್ ಪವಾರ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ಪ್ರೊಫೆಸರ್ ಸುರೇಖಾ ರಾಠೋಡ್ ಮೇಡಮ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ಪ್ರೊಫೆಸರ್ ನೀಲಾಬಾಯಿ ಆರ್ ಮೇಡಮ್ ಬಂದಿಲ್ಲ. ಎಷ್ಟು 6 ಹೊಸದಾಗಿ ಆಗಮಿಸಿರ್ತಕ್ಕಂಥ ನೂತನ ಪ್ರಾಧ್ಯಾಪಕರಿಗೆ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತಗೌಡ್ ಪಾಟೀಲ್ ಸಾಹೇಬರಿಂದ ಪ್ರೀತಿಯ ಸನ್ಮಾನ. ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಧನರಾಜ್. ಮೊದಲು ಚೆನ್ನರು ಹೇಳಿದಂತೆ ದೇವಲೀಲೆಯೋ ಕಾಣೆ ಕರ್ಮಜಾಲವೋ ಕಾಣೆ, ಅದು ನಮ್ಮ ಬುದ್ಧಿ ಯಾಚಿಗಿನ ಮಾತು. ಯಾವುದೇ ಏನಿರಲಿ ಬಹುದಲ್ಲಿಕಾನ ಪ್ರೀತಿ ಅಂತ ಮನಗಂಡ ಮಾತು ಎನ್ನುವಂತೆ ಪ್ರೀತಿಯೊಂದಿಗೆ ನಾವೆಲ್ಲರೂ ಈ ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸೋಣ, ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡೋಣ ಅಂತ ಹೇಳಿ ಮಾನ್ಯ ಶಾಸಕರ ಸಲಹೆ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡುವಂತ ಹೇಳಿ ಹಾರೈಸುತ್ತಾ ಮಾನ್ಯ ಶಾಸಕರಿಂದ ಈಗ ನೂತನವಾಗಿ ಆಗಿಸಿರ್ತಕ್ಕಂಥ 6 ಜನ ಸಹಾಯಕ ಪ್ರಾಧ್ಯಾಪಕರಿಗೆ KE ಥ್ರೂ CET ಮೂಲಕ ಯಂಗ್ ಅಂಡ್ ಎನರ್ಜೆಟಿಕ್ ಹಾಗೂ ಟ್ರಾನ್ಸ್ಪರೆಂಟ್ ಮೂಲಕ ಈ ಕಾಲೇಜ್ ಆಗಿಸಿರ್ತಕ್ಕಂಥ ಅತಿಥಿ ಸಹಾಯಕ ಪ್ರಾಧ್ಯಾಪಕರಿಗೆ ಮಾನ್ಯ ಶಾಸಕರಿಂದ ಪ್ರೀತಿಯ ಸನ್ಮಾನ. ಜ್ವರ ಚಪ್ಪಳೆ ಮೂಲಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ವಿದ್ಯಾರ್ಥಿಗಳು NS ಕ್ಲಾಪ್ 1 2 3. ಸರ್ ಅಲ್ಲೇ ಕೂತ್ಕೊಳ್ಳಿ. ಶಿವರಾಜ್ ಸರ್ ಒಂದು ಫೋಟೋ ತಗೊಂಡ್ಬಿಟ್ಟು ಗ್ರೂಪ್ ಎಲ್ಲ ಕುಂಟ್ರ. ಘನ ಸರ್ಕಾರದ ಆಶಯದಂತೆ ಕಾಯಂ ಪ್ರಾಧ್ಯಾಪಕರ ನೇಮಕಾತಿಯಿಂದ ಕೆಲವೊಂದು ಅತಿಥಿ ಉಪನ್ಯಾಸಕರಿಗೆ ಕೂಡ ನಿರ್ಗಮನ ಆಗಿರೋದು ನಮಗೆಲ್ಲರಿಗೂ ದುಃಖ ಸಂಗತಿ. ಅವರು ಕೂಡ ಕಾಲೇಜಿನ ಶ್ರೇಯೋಭಿವೃದ್ಧಿಗೆ ಬಹಳಷ್ಟು ದುಡಿದಿದ್ದಾರೆ. ಅವರು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಆ ದೇವರು ಮತ್ತು ಸರ್ಕಾರ ಕೆಲಸ ಇರತಕ್ಕಂಥ ಕೆಲಸವನ್ನು ನಿರ್ವಹಿಸಲಿಕ್ಕೆ ಆ ದೇವರ ಅವಕಾಶವನ್ನು ಸರ್ಕಾರ ಮಾಡಿಕೊಳ್ಳುವಂಥ ಆಶಯದೊಂದಿಗೆ ಅವರಿಗೆ ಕೂಡ ನಾವು ಆತ್ಮೀಯ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಕಾಲೇಜಿನ
ಅಭಿವೃದ್ಧಿಗೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಸಹಕರಿಸಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರಿಗೂ ಖಾಯಂ ಪ್ರಾಧ್ಯಾಪಕರಿಗೂ ಹಾಗೂ ಪ್ರಾಂಶುಪಾಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎರಡು 2024 KE ಥ್ರೂ CET ಮೂಲಕ ನಮ್ಮ ಕಾಲೇಜಿಗೆ 7 ಜನ ಸಹಾಯಕ ಪ್ರಾಧ್ಯಾಪಕರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಬಿಜಾಪುರದ ನೋಬಾ ಕಾಲೇಜಿಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಸಿರಿನ್ ಮೇಡಮ್ ಅವರಿಗೆ ಕೂಡ ಆತ್ಮೀಯ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಸಿರಿನ್ ಮೇಡಮ್ ಅವರಿಗೆ ಹಿಂದಿ ಮಾಡಿಬಿಡು, ನಮ್ಮದವರು ಮೇಡಮ್ ನಿಂದ್ರಿ. ಸಿರಿನ್ ಮೇಡಮ್ ಅವರು ಇವರು 24 ಬ್ಯಾಚ್, ನಾವು 17 ಬ್ಯಾಚ್. ನೆಕ್ಸ್ಟ್ ಇವರು ತಮ್ಮ ಕರ್ತವ್ಯವನ್ನ ಆತ್ಮಸಾಕ್ಷಿ ಮತ್ತು ಆತ್ಮಗುರುವಿಂದ ನೆರವೇರಿಸಲಿ, ಎಲ್ಲ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳನ್ನು ತಿಳ್ಕೊಂಡು ಅವರಿಗೆ ಒಳ್ಳೆಯ ಶಿಕ್ಷಣ ನೀಡಲಿ ಅಂತ ಹಾರೈಸುತ್ತಾ ಇವರಿಗೆ ವಿಶ್ ಆಲ್ ದ ಬೆಸ್ಟ್ ಸರ್ ಅಂಡ್ ಮೇಡಮ್ಸ್. ನಾವು ಸರ್ ಈಗ ನಮ್ಮ ಮಹಾವಿದ್ಯಾಲಯಕ್ಕೆ ಜಳಕಿಯಿಂದ ವರ್ಗಾವಣೆಗೊಂಡು ಆಗಮಿಸಿರ್ತಕ್ಕಂಥ ಬಹಳ ಉತ್ಸಾಹಿಗಳಾಗಿರ್ತಕ್ಕಂಥ ರವಿ ಅರಳಿ ಸರ್ ಮತ್ತು ಸಂಗಮೇಶ್ ಹಿರೇಮಠ ಸರ್ಗೆ ನಮ್ಮ ಕಾಲೇಜಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಯವಿಟ್ಟು ಸ್ವಾಗತವನ್ನು ಸ್ವೀಕರಿಸಿಕೊಳ್ಬೇಕು. ಅತ್ಯಂತ ಅನುಭವಿ ಸರ್ವಿಸ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಈ ಇಂಡಿ ಮಹಾವಿದ್ಯಾಲಯಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶಾಸಕರಿಂದ ತುಂಬ ಹೃದಯದ ಸ್ವಾಗತ. ಈ ಸಂಸ್ಥೆಯನ್ನು ಹಾಗೆ ಎತ್ತರವಾಗಿ ಬೆಳೆಸಲಿಕ್ಕೆ ಅವರ ಒಂದು ಸಹಕಾರವು ಬಳಸುವ ಅವಶ್ಯಕ. ಈ ಭಾಗದ ಪ್ರಬುದ್ಧ ರಾಜಕಾರಣಿಗಳು ನೋಡಿದಂತೆ ನಡೆಯುವಂತಹ ಒಂದು ಗುಣವನ್ನ ಹೊಂದಿರತಕ್ಕಂಥ ಶಾಸಕರಿಂದ ಈಗ ರವಿ ಅರಳಿ ಸರ್ಗೂ ಮತ್ತು ಸಂಗಮೇಶ್ ಹಿರೇಮಠ ಸರ್ಗೂ ನಮ್ಮ ಕಾಲೇಜಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಸ್ವಾಗತಿಸುವುದರ ಮೂಲಕ ತಮ್ಮ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಶಾಸಕರು ಕೊಡ್ತಾ ಇದ್ದಾರೆ. ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ಅಂತ ನಮ್ಮೆಲ್ಲರ ಅನಿಸಿಕೆ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಮತ್ತು ಸನ್ಮಾನವನ್ನು ನೀಡಿರ್ತಕ್ಕಂಥ ಶಾಸಕರು ಧನ್ಯವಾದಗಳು. ಈಗ ನಮ್ಮ ಕಾಲೇಜಿನಲ್ಲಿ 7 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಿರಿನ್ ಮೇಡಮ್ ಅವರಿಗೆ ಮಾನ್ಯ ಶಾಸಕರಿಂದ ಹಾಗೂ ಎಲ್ಲ ಅತಿಥಿ ಮೊದಲಿಂದ ಪ್ರೀತಿಯ ಸನ್ಮಾನ. ನೋವಾ ಕಾಲೇಜಿಗೆ ಅವರು ಕರ್ತವ್ಯ ನಿರ್ವಹಿಸಲಿಕ್ಕೆ ವರ್ಗಾವಣೆಗೊಂಡಿದ್ದಾರೆ. 2024 ಹೊಸ ನೇಮಕಾತಿಗೆ ನಾವೆಲ್ಲರೂ ಸ್ಥಳಾವಕಾಶ ಕೊಟ್ಟು ಅವರು ಇ ಮತ್ತು ಡಿ ಝೋನಿಗೆ ನಾವು ಕಂಪಲ್ಸರಿ ಟ್ರಾನ್ಸ್ಫರ್ ಆಗಿ ಇವತ್ತು ಅವರು ಕೂಡ ಇಂಡಿ ಕಾಲೇಜಿಂದ ನೋಬಾ ಕಾಲೇಜಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರಿಗೆ ಪ್ರೀತಿಯ ಸತ್ಕಾರವನ್ನು ಮಾನ್ಯ ಶಾಸಕ ನೇತೃತ್ವದಲ್ಲಿ ನಡೀತಾ ಇದೆ. ಜೋರ ಚಪ್ಪಾಳೆ ಮೂಲಕ ಅವರ ಕರ್ತವ್ಯವನ್ನು ನಾವೆಲ್ಲರೂ ಸ್ಮರಿಸಬೇಕಾಗಿದೆ. 300 ವಿದ್ಯಾರ್ಥಿಗಳೊಂದಿಗೆ 1300 ವಿದ್ಯಾರ್ಥಿಗಳೊಂದಿಗೆ ಇವತ್ತು ನಮ್ಮ ಕಾಲೇಜನ್ನ ನಡೀತಾ ಇದೆ. 1300 ವಿದ್ಯಾರ್ಥಿಗಳು ನಮ್ಮಲ್ಲಿ ಇವತ್ತು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. BA, BCom, BSc ಎಲ್ಲ 3 ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ರಾಜ್ಯ ಮಟ್ಟದಲ್ಲಿ ಕೂಡ ಆಯ್ಕೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿರಿನ್ ಮೇಡಮ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾಲೇಜಿನ ಇನ್ನೊಂದು ಆಧಾರ ಸ್ತಂಭ ಅತಿಥಿ ಉಪನ್ಯಾಸಕರು ವರ್ಕ್ಲೋಡ್ ಇದರಿಂದ ಸಮಸ್ಯೆಯಿಂದ ಪಾಪ ಅವ್ರನ್ನ ಸೇವೆಯನ್ನು ಕಳ್ಕೊಂಡಿದ್ದೇವೆ. ಪ್ರೊಫೆಸರ್ ಕವೀಂದ್ರ ಚಬಕ್ಸವರ್ ಅವರಿಗೆ ಕೂಡ ನಾವು ಪ್ರೀತಿಯ ಸನ್ಮಾನವನ್ನು ಮಾನ್ಯ ಶಾಸಕ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಸರ್ಕಾರದ ನಿಯಮಗಳಿಗೆ ಒಳಪಟ್ಟು ವರ್ಕ್ಲೋಡ್ದ ಒಂದು ಸ್ವಲ್ಪ ವಿಫಲತೆಯಿಂದ ಅವರು ನಮ್ಮ ಕಾಲೇಜಿನ ಸೇವೆಯನ್ನು ಸಲ್ಲಿಸಿದ್ದಾರೆ. ಬರುವ ದಿನದಲ್ಲಿ ನಮ್ಮ ಕಾಲೇಜಿಗೆ ಮತ್ತೊಮ್ಮೆ ಅವರು ಅತಿಥಿ ಉಪನ್ಯಾಸಕರಿಗೆ ಬರಲಿ ಮತ್ತು ಖಾಯಂ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಲಿ ಅಂತ ಹಾರೈಸುತ್ತಾ ಮಾನ್ಯ ಕವೀಂದ್ರ ಸರ್ ಅವರು ಯೂಟ್ಯೂಬ್ ಮೂಲಕ ನಮ್ಮ ಕಾಲೇಜನ್ನು ಅತ್ಯಂತ ಜನಪ್ರಿಯಗೊಳಿಸ್ತಾ ಇದ್ದಾರೆ. ಅವರ ಸಿಂಪ್ಲಿಸಿಟಿ, ಡೌನ್ ಟು ಅರ್ತ್ ನಮಗೆಲ್ಲರಿಗೂ ಪ್ರೇರಕವಾಗಿರ್ತಕ್ಕಂಥದ್ದು. ಅವರಿಗೆ ದೇವರ ಸರ್ ಕೂಡ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಕವೀಂದ್ರ ಒಳ್ಳೆಯ ಉಪನ್ಯಾಸಕರು. ನಮ್ಮ ಮಹಾವಿದ್ಯಾಲಯದಲ್ಲಿ
ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ರು. ಎಲ್ಲ ವಿದ್ಯಾರ್ಥಿಗಳು ತುಂಬಾ ಪ್ರೀತಿ ವಿಶ್ವಾಸದಿಂದ ಅವರನ್ನ ಕಾಣ್ತಾ ಇದ್ರು. ನಮ್ಮ ಕಾಲೇಜು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣಕ್ಕೆ ಯಾರಪ್ಪ ಅಂತಂದ್ರೆ ನಮ್ಮ ಕವೀಂದ್ರ ಅಂತಾನೆ ಹೇಳ್ಬೋದು. ತುಂಬಾ ಥ್ಯಾಂಕ್ ಯು. ಈಗ ಅಧ್ಯಕ್ಷರಿಂದ ಸಮಾರೋಪ ಭಾಷಣ. ಮಾನ್ಯ ಶಾಸಕರು ನಮ್ಮ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿ ತಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇರೋದು ಫೈನಲ್ ಸ್ಟೂಡೆಂಟ್ಸ್. ಅವ್ರು ಹೇಳ್ಯಾರ ಹುಡುಗರು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇನ್ನೊಂದು 10 ನಿಮಿಷದಲ್ಲಿ ಮುಗೀತು. ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಊಟದ ವ್ಯವಸ್ಥೆ ಇದೆ. ಊಟ ಯಾರು ಇಲ್ರಿ ಸರ್, ಅವ್ರು ಬೇದ ಇಟ್ಕೊಂಡ್ರೆ ಬೇದ ನಮ್ಮದಿಲ್ಲ. ಹುಡುಗರು ಇಟ್ಕೊಂಡು ಹುಡುಗರು ಇವರಿಗೆಲ್ಲ ಸೆರಿನ್ ಮೇಡಮ್ ಅವರು ಮತ್ತು ಕವೀಂದ್ರ ಸರ್ ವೇದಿಕೆ ಆಗಮಿಸಬೇಕು. ವಿದ್ಯಾರ್ಥಿಗಳಿಂದ ಪ್ರೀತಿಯ ಸತ್ಕಾರವನ್ನು ಅವ್ರು ಪಡ್ಕೋಬೇಕು. ಈ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರ್ತಕ್ಕಂಥ ಪ್ರೊಫೆಸರ್ ಸೆರಿನ್ ಮೇಡಮ್ ಅವರಿಗೂ ಹಾಗೂ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಕವೀಂದ್ರ ಸರ್ ಅವರಿಗೆ ಎಲ್ಲ ವಿದ್ಯಾರ್ಥಿಗಳಿಂದ ಪ್ರೀತಿಯ ಸನ್ಮಾನ. ಕವೀಂದ್ರ ಸರ್ಗೆ ಬರುವ ದಿನಗಳಲ್ಲಿ ಸರ್ಕಾರ ಮತ್ತು ಆ ದೇವರು ಒಳ್ಳೆಯ ಅವಕಾಶ ಕೊಡಲಿ ಅಂತೇಳಿ ನಾವು ಕಾಲೇಜ್ ಪರವಾಗಿ ಹಾರೈಸ್ತೇವೆ. ಹಚ್ಚಿಕೊಂಡ್ರಿ ಅಕ್ಕ ಹೆಚ್ಚಿಕೊಂಡ್ರಿ. ಈಗ ಪ್ರಾಂಶುಪಾಲರಿಂದ ಹಾಗೂ ಅತಿಥಿಗಳಾಗಿರ್ತಕ್ಕಂಥ ಉಪಾಧ್ಯಕ್ಷರಿಂದ ಹಾಗೂ ಪುರಸಭೆ ಅಧ್ಯಕ್ಷರಿಂದ ಉಪಾಧ್ಯಕ್ಷರಿಂದ ಅತಿಥಿಗಳಿಂದ ಪ್ರೀತಿಯ ಸತ್ಕಾರ. ವಿದ್ಯಾರ್ಥಿಗಳು ಹುಡುಗರನ್ನ ಬಾಯ್ಸ್ ಬರ್ತಾಂದ್ರಲ್ಲ ಅವರು ಬಾಯ್ಸ್ದಾರ ಯಾರು ಬಾಯ್ಸ ಬರ್ರಿ ಫಸ್ಟ್ ಫೈನಲ್ ಅವರು ಸ್ಟೂಡೆಂಟ್ಸ್ ಮಾಡ್ತಾರ ಹೇಳ್ರಿ. ಗುರುಗಳ ಸೇವೆಯನ್ನ ಸ್ಮರಿಸಿ ಅವರಿಗೆ ಸತ್ಕರಿಸೋದು ಎಲ್ಲ ಶಿಷ್ಯರ ಒಂದು ಕರ್ತವ್ಯ. ಅದು ಭಾರತೀಯ ಸಂಸ್ಕೃತಿಯ ಒಂದು ಪ್ರತಿರೂಪ. ಈ ನಿಟ್ಟಿನಲ್ಲಿ ಗುರುದೇವೋ ಭವ ಎನ್ನುವಂತೆ, ಶ್ರೀ ಗುರುಭೋ ನಮೋ ಎನ್ನುವಂತೆ ಇಬ್ಬರೇ ಬಂದಾರು. ನಿಮಗೆ ಹೇಳಿದ್ರೆ ಇಬ್ಬರೇ ಯಾರು ಹೇಳಿ ಅವ್ರು ಹೇಳ ಇರ್ಲಿ ಬಿಡು, ಹಿಂದೆ ಮಾತು ಮಾಡಕತ್ತಿ ಹೇಳಿದ್ರಿ ಇಲ್ಲ ಅಷ್ಟು ಹೋರು. ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ BA ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಂದ ಪ್ರೀತಿಯ ಸನ್ಮಾನವನ್ನ ಸತ್ಕಾರವನ್ನ ಗುರು ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಜೋರ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮ ಆಗಬೇಕು. ಇನ್ನು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಿದ್ದು ತಮಗೆಲ್ಲರಿಗೂ ಶುಭ ಸಂದೇಶವನ್ನ ನೀಡ್ತಾ ಇದ್ದೇವೆ. ಮಾತಾಡ್ತಿರಲಿಲ್ಲ ಸರ್, ನೀವು ಮಾತಾಡ್ತೀರ ಸರ್? ಸೆರಿನ್ ಮೇಡಮ್ ಅವರ ಮುಂದಿನ ಕಾಲೇಜಿನ ಭವಿಷ್ಯವು ಮತ್ತು ಕವೀಂದ್ರ ಅವರ ಮುಂದಿನ ಭವಿಷ್ಯವು ಉಜ್ವಲವಾಗಿ ಕೂಡಲಿ ಅಂತೇಳಿ ಕಾಲೇಜಿನ ಪರವಾಗಿ ಹಾರೈಸ್ತೇವೆ. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರವನ್ನು ಮೇಡಮ್ ಅವರಿಗೆ ಗುರು ಕಾಣಿಕೆ ನೀಡ್ತಾ ಇದ್ದಾರೆ. ಜೋರ ಚಪ್ಪಾಳೆ ಮೂಲಕ ಅದನ್ನ ಪ್ರೋತ್ಸಾಹಿಸಬೇಕು. ಅವ್ರಿಗೆ ಕೊಟ್ಟಾರ, ಅವ್ರಿಗೆ ಕೊಟ್ಟಾರ, ಇಬ್ಬರಿಗೆ ಕೊಟ್ಟಾರ. ಈಗ ಕಾರ್ಯಕ್ರಮದ ಕೊನೆಘಟ್ಟ ಅಧ್ಯಕ್ಷೀಯ ಸಮಾರೋಪ ಭಾಷಣ. ನಮ್ಮ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ಪ್ರೊಫೆಸರ್ ರಮೇಶ್ ಆರ್ಎಸ್ ಅವರಿಂದ ಅಧ್ಯಕ್ಷೀಯ ಸಮಾರೋಪ ಭಾಷಣ. ಮುಂದೆ ಕೂಡ್ರಿ, ಒಂದಿಷ್ಟು ಮಂದಿ ಕೂಡ್ರವ ನೀವು. ಒಟ್ಟು ಮಂದಿ ಇಡಲ್ಲ, ಮುಂದೆ ಕೂಡ್ರಿ ಒಂದಿಷ್ಟು ಮಂದಿ. ಧನ್ಯವಾದಗಳು
BA ಅಂತಿಮ ವರ್ಷದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಗುರುಗಳ ಸೇವೆಯನ್ನು ಸ್ಮರಿಸಿ ಗುರುಕಾಣಿಕೆಯ ರೂಪದಲ್ಲಿ ಸನ್ಮಾನಿಸುವುದಕ್ಕೆ ಧನ್ಯವಾದಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಮಯದ ಮತ್ತು ವೇದಿಕೆಯ ಒಂದು ಡೆಕೋರಮ್ ಅನ್ನು ಮೇಂಟೈನ್ ಮಾಡಬೇಕಾಗಿ ನಿರ್ದೇಶಿಸುತ್ತಾ ಈಗ ಮಾನ್ಯ ಪ್ರಾಂಶುಪಾಲರಿಂದ ಅಧ್ಯಕ್ಷ ನೋಡಿ. ಎಲ್ಲರೂ ಬರ್ರಿ, ಮುಂದೆ ಬರ್ರಿ. ಎಲ್ಲ ವಿದ್ಯಾರ್ಥಿಗಳು ಬರ್ಬೇಕು ಮುಂದೆ. ಫೈನಲ್ ಇಯರ್ ಸುದರ್ಶನ್ ಬರ್ರಪ್ಪ ಆ ಕಡೆ ಮುಂದೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ ಇದರ 24-25ನೇ ಸಾಲಿನ ಕ್ರೀಡೆ, ಸಾಂಸ್ಕೃತಿಕ ಹಾಗೂ NSS ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಹಾಗೂ ಹೊಸದಾಗಿ ಆಗಮಿಸಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರಿಗೆ ಸ್ವಾಗತ ಹಾಗೂ ನಮ್ಮ ಕಾಲೇಜಲ್ಲಿ ಸೇವೆ ಸಲ್ಲಿಸಿ ಬೇರೆ ಕಾಲೇಜಿಗೆ ಹೋದಂಥ ಉಪನ್ಯಾಸಕರಿಗೆ, ಸಹ ಪ್ರಾಧ್ಯಾಪಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಘನ ವೇದಿಕೆಯ ಉದ್ಘಾಟನೆಯನ್ನು ಮಾಡಿರತಕ್ಕಂಥ ನಿಮ್ಮೆಲ್ಲರ ನಾಯಕ, ಜನಪ್ರಿಯ ಶಾಸಕರಾದ ಶ್ರೀ ಯಶವಂತಗೌಡ ವಿ ಪಾಟೀಲ್ ಸಾಹೇಬ್ರೆ, ಹಾಗೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಸ್ನೇಹಿತರು ಪ್ರಾಂಶುಪಾಲರಾದ ಉಪ್ಪಾರ್ ಸರ್ ಅವರೇ, ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯಾಗಿ ಬರ್ತಕ್ಕಂಥ ನಮ್ಮ ಅಣ್ಣವರೇ ಆಗಬೇಕಂತ ಪ್ರಶಾಂತ್ ಕಾಳೆ ಸಾಹೇಬರು ಆಗಮಿಸಬೇಕಾಯಿತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾವು ಮತ್ತೊಮ್ಮೆ ನೆನೆಸುತ್ತಾ, ಹಾಗೆ ಮತ್ತೊಬ್ಬ ಅತಿಥಿಗಳಾದ ಲಿಂಗದಳ್ಳಿ ಸರ್ ಅವರೇ, ಹಾಗೆಯೇ ಈ ಇಂಡಿ ಪುರಸಭೆ ಅಧ್ಯಕ್ಷರಾದ ಲಿಂಬಾಜಿ ರಾಥೋಡ್ ಸಾಹೇಬ್ರೆ, ಜಾಗೀರ್ ಸೌದಾಗರ್ ಅವರೇ, ರವಿ ಕಲ್ಲೂರ್ ಅವರೇ, ಪತ್ರಕರ್ತ ಮಿತ್ರರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಇಂಡಿಯ ಸಾರ್ವಜನಿಕರೇ, ಈಗಾಗಲೇ ಟೈಮ್ ಆಗಿದೆ. ಮಕ್ಕಳಿಗೆ ಹಸು ತಡ್ಕೊಳೋ ಶಕ್ತಿ ಇಲ್ಲ ಅಂತ ಕಾಣುತ್ತೆ. ಅಧ್ಯಕ್ಷೀಯ ಭಾಷಣವನ್ನು ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ನಾನು ಮಾರ್ಚ್ 3ನೇ ತಾರೀಕು ಮಾಡ್ಯಾಳ್ ಸರ್, ನಾವು 1ನೇ ತಾರೀಕು ನಾನು ಈ ಕಾಲೇಜಿನ ಪ್ರಾಂಶುಪಾಲರಾಗಿ ಅಧಿಕಾರ ವಹಿಸ್ಕೊಂಡ 3ನೇ ತಾರೀಕು ನಮ್ಮ ಕಾಲೇಜು CDC ಅಧ್ಯಕ್ಷರಾದಂಥ ಮಾನ್ಯ ಶಾಸಕರನ್ನು ಭೇಟಿ ಮಾಡೋಕ್ಕೆ ಹೋದೆ. ಆವಾಗ ಇವತ್ತಾಡಿದ ಮಾತು ಅವತ್ತು ಹೇಳಿದ್ರು ಅವರು. ನಾನು ಹಾರ, ಶಾಲು ಎಲ್ಲ ತೊಗೊಂಡೋಗಿದ್ದೀವಿ. ಅವ್ರು ಹೇಳಿದ್ರು, ಇವನ್ನೆಲ್ಲ ಶಾಲು ಹಾರ ಎಲ್ಲ ತರೋದು ಬೇಡ, ನೀವು ಉತ್ತಮವಾಗಿ ಕೆಲಸ ಮಾಡಿರಿ. ಬಡ ಮಕ್ಕಳಿದ್ದಾರೆ, ಗಡಿಭಾಗದ ಮಕ್ಕಳಿದ್ದಾರೆ, ವಿದ್ಯೆ ಹಸುವಿದೆ, ಅವರಿಗೆ ಕೇಳುವ ಮನಸ್ಸಿದೆ, ಪ್ರೀತಿಯನ್ನು ಬಡಿಸುವ, ಉಪಕಾರ ಸ್ಮರಣೆ ಮಾಡುವ ಕನಸಿದೆ ಅಂತ ಹೇಳಿದೆ. ಆ ಮಾತನ್ನು ಹೊತ್ತು ಬಂದ ನಾನು ಮಾಡಿದ್ದು ಒಂದೇ ಕೆಲಸ ಹೇಳಿದ್ನಲ್ಲ, ಹೇಳಬೇಕು ಅಂದರೆ ಒಂದು ಸಮಾಜಕ್ಕೆ ಏನು ಮಾಡಬೇಕು ಅನ್ನೋ ಒಂದಿಷ್ಟು ಕಾರ್ಯಗಳನ್ನು ನನ್ನ ಸಹೋದ್ಯೋಗಿ ಮಿತ್ರರು ಇಟ್ಕೊಂಡು ಈ ಕಾಲೇಜಲ್ಲಿ ಒಂದಿಷ್ಟು ವರ್ಕ್ ಲೋಡ್ ಮಾಡಬೇಕು ಅಂತ ಮಾಡಿದ್ವಿ. ಆ ವರ್ಕ್ ಲೋಡ್ ಹೇಗೆ ಅಂದರೆ, ವಿದ್ಯಾರ್ಥಿಗಳ ಅಡ್ಮಿಷನ್ ಜಾಸ್ತಿ ಮಾಡಬೇಕು ಅಂತ ಒಂದು ಟಾಸ್ಕ್ ತೊಗೊಂಡಿವಿ. ಅದರಲ್ಲಿ 780 ವಿದ್ಯಾರ್ಥಿಗಳಿಂದ 2024-25ನೇ ಸಾಲಲ್ಲಿ 1238 ವಿದ್ಯಾರ್ಥಿಗಳಾದವು. ಆ ವಿದ್ಯಾರ್ಥಿಯಿಂದ ಆ ಸಂಖ್ಯೆಗಳ ಅನುಗುಣವಾಗಿ ನಮ್ಮಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಯಿತು. ಆ ವರ್ಕ್ ಲೋಡ್ ಜಾಸ್ತಿ ಆದಾಗ ಅತಿಥಿ ಉಪನ್ಯಾಸಕರ ಸಂಖ್ಯೆ ಜಾಸ್ತಿ ಆಯಿತು. ನನ್ನ ಕುಟುಂಬದ ಬೆಳವಣಿಗೆ ಜಾಸ್ತಿ ಆಯಿತು. ಅನ್ಫಾರ್ಚುನೇಟ್ಲಿ ಭಗವಂತನ ಇಚ್ಛೆ ಏನೋ ಗೊತ್ತಿಲ್ಲ, ಘನ ಸರ್ಕಾರ ನಮ್ಮ ಕಾಲೇಜಿಗೆ ಪೂರ್ಣಕಾಲಿಕ ಪೋಸ್ಟ್ ಕೊಟ್ಟು ತಾವುಗಳೆಲ್ಲ ಬಂದ್ರಿ. ಅವತ್ತು ಶಾಸಕರು ಹೇಳಿದ ಮಾತುಗಳನ್ನು ನಾನು ಪುನರುಚ್ಚಾರ ಮಾಡ್ತೀನಿ. ಇರತಕ್ಕಂಥ ನಮ್ಮ ವಿದ್ಯಾರ್ಥಿ ದೇವರುಗಳಿಗೆ ನಾವು ಕಾಯ ವಾಚ ಮನಸ್ಸ ಕೆಲಸ ಮಾಡಿದ್ರೆ ಭಗವಂತ ಮೇಲೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಆ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ಸೇರಿ ಉನ್ನತ ಕೆಲಸವನ್ನು ಮಾಡುವ, ಉನ್ನತ ಶಿಕ್ಷಣ ಇಲಾಖೆಯನ್ನು ಕನಸನ್ನು ನನಸು ಮಾಡುವ ಮೂಲಕ ನಮ್ಮಲ್ಲೇ ಇರತಕ್ಕಂಥ ವಿದ್ಯಾರ್ಥಿಗಳ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದರನ್ನು ಅವರನ್ನು ಕಾಣುವ ಮೂಲಕ ಈ ಕನಸನ್ನು ನಾವು ಸಾಕಾರಗೊಳಿಸೋಣ, ನಮ್ಮ ನಾಯಕರ ಕನಸನ್ನು ಸಾಕಾರಗೊಳಿಸೋ ಅಂತ ಹೇಳೋ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನು ಸಾಕಾರಗೊಳಿಸುವಲ್ಲಿ ಪಾಲ್ಗೊಂಡ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ
ಇದರ ಸಂಪೂರ್ಣ ಫಲಾನುಭವಿಗಳಾದಂಥ ನನ್ನ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನೆಲ್ಲ ಅಧ್ಯಾಪಕ ಬಂಧುಗಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಶಾರ್ಟ್ ಪಟ್ ಶೂಟದಲ್ಲಿ ನಮ್ಮ ಅಧ್ಯಕ್ಷರನ್ನು ನಡೆಸಿಕೊಡಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಸಹಾಯಕ ಪ್ರಾಧ್ಯಾಪಕರಿಗೆ ಹಾರೈಸಿ ಕಾಲೇಜಿನ ಶಿರೋಭಿವೃದ್ಧಿಗೆ ದುಡಿತಕ್ಕಂಥ ಮಾನ್ಯ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಘಟ್ಟ ವಂದನಾರ್ಪಣೆಯನ್ನು ಓಲೇಕರ್ ಸರ್, ಇಂಗ್ಲಿಷ್ ಪ್ರಾಧ್ಯಾಪಕರು, ಅತ್ಯಂತ ಕ್ರಿಯಾಶೀಲ ಅತಿಥಿ ಉಪನ್ಯಾಸರಾಗಿರ್ತಕ್ಕಂಥ ಪ್ರೊಫೆಸರ್ ಓಲೇಕರ್ ಸರ್ದಿಂದ ವೋಟ್ ಆಫ್ ಥ್ಯಾಂಕ್ಸ್. ಇಲ್ಲ ನೋಡುಗ ಬಂದ ಎಷ್ಟು ಲೇಟು ಆಗ ಶಾಸಕರ ಕೊಟ್ಬಿಟ್ಟಿದ್ದೇವೆ. ಈಗ ದಾನಗಳಲ್ಲಿ ಶ್ರೇಷ್ಠ ದಾನ ಮತದಾನ, ಆ ನಂತರ ಇನ್ನೊಂದು ಪುಸ್ತಕ ದಾನ. ಮೈ ಮೇಲೆ ಹರಕು ಪಟ್ಟಿದ್ರೂ ಪರವಾಗಿಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರಲಿ ಎನ್ನುವಂತೆ ಆ ಸದಾಶಯದೊಂದಿಗೆ ಸಾತಲಗಾಂವದ ಸನ್ಮಾನ್ಯ ಕಲ್ಲಪ್ಪ ಶ್ರೀ ಬಿರಾದರ್ ಇವರು 75ನೇ ವರ್ಷದಲ್ಲಿ ಮರಣವನ್ನು ಹೊಂದಿದ್ದು, ಅವರೆಲ್ಲ ರೀತಿಯ ಪುಸ್ತಕನ ಸಂಗ್ರಹಿಸಿ ಸಾಹಿತಿಗಳಾಗಿ ಓದ್ತಿದ್ರು. ಅವರು ನಮ್ಮನ್ನು ಲಿಂಗೈಕ್ಯಾದ ನಂತರ ಅವರ ಪುಸ್ತಕಗಳನ್ನು ಅವರ ಮೊಮ್ಮಗಿರ್ತಕ್ಕಂಥ ವಿಠಲ್ ಬಿರಾದರ್ BA ಫಿಕ್ಷನ್ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ದೇಣಿಗೆಯಾಗಿ ಪುಸ್ತಕ ನೀಡ್ತಾ ಇದ್ದಾನೆ. ಅವರ ತಾತನ ಆಸೆಯನ್ನ ಈಡೇರಿಸ್ತಾ ಇದ್ದಾನೆ. ಜೋರ ಚಪ್ಪಾಳೆ ಮೂಲಕ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹಿಸಬೇಕು. ವಿಠಲ್ ಬಿರಾದರ್ ಈ ವಿದ್ಯಾರ್ಥಿಯಿಂದ ನಮ್ಮ ಕಾಲೇಜಿಗೆ ವಿಠಲ್ ಬಿರಾದರ್ಗೆ ಎಲ್ಲ ವಿದ್ಯಾರ್ಥಿಗಳಿಂದ ಹಾಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ನಾವು ಫೋಟೋ ಫ್ರೇಮ್ ಕೊಟ್ಟಿದ್ದು ಉಳಿಯಲ್ಲ, ರೋಸ್ ಕೊಟ್ಟಿದ್ದು ಉಳಿಯಲ್ಲ, ಅದರ ಪರವಾಗಿ ವಿಠಲ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ವಿಠಲ್ ಬಿರಾದರ್ ಅವರು ತನ್ನ ತಾತನ ಆಸೆಯನ್ನು ಈಡೇರಿಸೋದಕ್ಕಾಗಿ ಕಾಲೇಜಿನ ಪ್ರಾಂಶುಪಾಲರ ಪರವಾಗಿ, ಎಲ್ಲ ಬೋಧಕ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಿಸ್ತಾ ಇದ್ದೇವೆ. ಈಗ ಪ್ರೊಫೆಸರ್ ಓಲೇಕರ್ ಸರ್ ಅವರಿಂದ ವೋಟ್ ಆಫ್ ಥ್ಯಾಂಕ್ಸ್, ವಂದನಾರ್ಪಣೆ ಕೊನೆಘಟ್ಟ. ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈ ಸ್ವಾಗತ ಸಮಾರಂಭದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಯುತ ಯಶವಂತರಾಯಗೌಡ ವಿ ಪಾಟೀಲ್ ಸರ್, ಜನಪ್ರಿಯ ಶಾಸಕರು ಹಾಗೂ ಅಧ್ಯಕ್ಷರು, ಅಂದಾಜು ಸಮಿತಿ ಬೆಂಗಳೂರು, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದುಕೊಟ್ಟದ್ದಕ್ಕಾಗಿ ನನ್ನ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ ಮತ್ತು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ತೆರನಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರಾಚಾರ್ಯರು SM ಉಪ್ಪಾರ್ ಸರ್, ನಂದಿ ಮಹಾವಿದ್ಯಾಲಯ ಆಲ್ಮೇಲ್, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದುಕೊಟ್ಟಿದ್ದಕ್ಕಾಗಿ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ತೆರನಾಗಿ ಶ್ರೀ ಪ್ರಶಾಂತ್ ಕಾಳೆ, ತಾಲೂಕಾ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಸರ್. ಅದೇ ತೆರನಾಗಿ ನಮ್ಮವರೇ ಮತ್ತು ನಮ್ಮ ಕಾಲೇಜಿನ ಮತ್ತು ನಮ್ಮ ಆತ್ಮೀಯರಾದ ಡಾಕ್ಟರ್ SJ ಮಾಡ್ಯಾಳ್ ಸರ್, ಸಿಂಡಿಕೇಟ್ ಸದಸ್ಯರು, ಅಕ್ಕಮಹಾದೇವಿ ಯೂನಿವರ್ಸಿಟಿ ವಿಜಯಪುರ, ಇವರಿಗೆ ಕೂಡ ನಮ್ಮ ಕಾಲೇಜಿನ ಪರವಾಗಿ ವಂದನೆಗಳು, ಅಭಿನಂದನೆಗಳು ಸರ್. ಅದೇ ತೆರನಾಗಿ SK ಲಿಂಗದಳ್ಳಿ ಸರ್, ವ್ಯವಸ್ಥಾಪಕ ನಿರ್ದೇಶಕರು, SK ಕಂಪ್ಯೂಟರ್ಸ್, ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳು, ಅಭಿನಂದನೆಗಳು ಸರ್. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಅಚ್ಚುಮೆಚ್ಚಿನ ಪ್ರಾಚಾರ್ಯರಾದ RH ರಮೇಶ್ ಸರ್ ಅವರೇ, ಇವರಿಗೂ ಸಹ ವಿದ್ಯಾರ್ಥಿಗಳ ಪರವಾಗಿ ನನ್ನ ವೈಯಕ್ತಿಕ ಅಭಿನಂದನೆಗಳು ಸರ್. ಅದೇ ತೆರನಾಗಿ ಕೊನೆಯ ಘಟ್ಟ ಪತ್ರಕರ್ತರು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇವರಿಗೂ ಸಹ ವಂದನೆ, ಅಭಿನಂದನೆಗಳು ಸರ್.